ನನ್ನ ಈ ವೈದ್ಯಕೀಯ ಲೋಕದ ಕನಸು ಅಂತ ನಾನೇನೀಗ ಡಾಕ್ಟರ್ ಆಗಬೇಕಂತ ಅನ್ನುವಂಥದ್ದು ಅದು ಮೂಲ ಕಾರಣ ನಮ್ಮ ತಾಯಿಯ ಸಾವು. 80ನೇ ಇಸ್ವಿಯಲ್ಲಿ ನಮಗೆ ವೇತನದ ದೃಷ್ಟಿಯೊಳಗೆ ನಾವು ಇದು ಮಾಡಿದ್ರೆ, ನಾವು ಇಂಟರ್ವ್ಯೂ ಒಳಗೆ ಕೂತಾಗ ನೀವು ಬಂದು ಜಾಯ್ನ್ ಆಗ್ರಿ, ಪಗಾರದ ಬಗ್ಗೆ ಏನು ಕೇಳಬೇಡ್ರಿ ಅಂತ ಹೇಳ್ತೀವಿ. ಏನೋ ನಾವು ಕೊಡ್ತೀವಿ ನಿಮ್ಗಷ್ಟೇ. ಆತ್ಮೇಯರೇ ನಮಸ್ಕಾರ. ಶರಣಾರ್ಥಿ. ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ವೃತ್ತಿ ಪ್ರವೃತ್ತಿ ತನ್ನದೇ ಆದ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗೆಯೇ ವೃತ್ತಿಯಿಂದ ಒಬ್ಬ ವ್ಯಕ್ತಿ ಏನೇ ಸಾಧನೆ ಮಾಡಿದರೂ ಕೂಡ ಪ್ರವೃತ್ತಿಯಲ್ಲಿ ಕೂಡ ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮೊಂದಿಗೆ ಸದ್ಯ ಸಂಸ್ಕೃತಿ ಚಿಂತಕರಾಗಿ ಹೆಸರು ಮಾಡಿರುವ, ವೃತ್ತಿಯಿಂದ ಗದಗಿನ DGM ಆಯುರ್ವೇದಿಕ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಕರ್ನಾಟಕದ ಭಾರತ ದೇಶದ ಅತ್ಯುನ್ನತ ಆಯುರ್ವೇದ ಕ್ಷೇತ್ರದ ಹುದ್ದೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನಿನ ಚುನಾಯಿತ ಸದಸ್ಯರಾಗಿಯೂ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಡಾಕ್ಟರ್ GV ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ನಾನು ಅವರನ್ನು ಈ ಮಾತಿನ ಮೆರವಣಿಗೆಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿ ಸರ್. ನಮಸ್ಕಾರ ಸರ್. ನೀವು ಬೇಸಿಕಲಿ ಒಬ್ಬ ಗ್ರ್ಯಾಜುಯೇಟ್, ಆಯುರ್ವೇದ ಗ್ರ್ಯಾಜುಯೇಟ್. ನಾವು ಆರಂಭದ ಹಂತದಲ್ಲಿ ನಮ್ಮ ಗ್ರ್ಯಾಜುಯೇಷನ್ ಮುಗಿಸಿ ಉದ್ಯೋಗಕ್ಕೆ ಬರಬೇಕಾದಾಗ ಏನೋ ನಾನು ಹೊಟ್ಟೆಪಾಡಿಗೆ ದುಡಿಬೇಕು ಅಂತ ಅಷ್ಟೇ ಕನಸಿರುತ್ತೆ, ಅದ್ರ ಆಚೆಗೆ ಇರೋಂಗಿಲ್ಲ. ಆದರೆ ನಮ್ಮ ಜರ್ನಿ ಮುಗಿದಾಗ ನಮಗೆ ಅನಿಸ್ತತಿ ನಾವು ಎಷ್ಟು ದೂರ ಬಂದೆಲ್ಲ, ಏನೇನೆಲ್ಲ ಮಾಡಿದ್ನೆಲ್ಲ. ಈ ಸಾಧನೆಗಳಿಗೆಲ್ಲ ನಮ್ಮ ಯೋಗ್ಯತೆ ಅಷ್ಟೇ ಕಾರಣ ಆಗಿರಂಗಿಲ್ಲ, ಹಲವಾರು ಸಂಗತಿಗಳು ಕಾರಣ ಆಗ್ತಾವೆ. ನೀವು BSM ಪದವಿಯನ್ನು ಪಡೆದೆ, ಆದ್ರೆ ಅದು ಬರೋದಕ್ಕಿಂತಲೂ ನಿಮ್ಮ ಬಾಲ್ಯ ಹೆಂಗಿತ್ತು, ಯಾವ ರೀತಿಯ ಗುಣಮಟ್ಟದ ಶಿಕ್ಷಣ ಪಡಿಬೇಕಂತ ನಿಮ್ಗೆ ಏನಾರ ಕನಸುಗಳಿದ್ವಾ? ನಾನು ಬೇಸಿಕಲಿ ಆಯುರ್ವೇದ ವೈದ್ಯ, ಆಯುರ್ವೇದ ಪದವಿಯನ್ನು ಗಳಿಸಿದ್ವಿ. ಬಾಲ್ಯದಿಂದಲೂ ನನಗಿರ್ತಕ್ಕಂಥ ಕನಸು ನಾನು ವೈದ್ಯ ಆಗಬೇಕು, ಡಾಕ್ಟರ್ ಆಗಬೇಕು ಅಂತನ್ನುವಂಥದ್ದು. ಈಗ ಪ್ರೈಮರಿ ಸ್ಕೂಲ್ನೊಳಗೆ ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ಕೇಳುವಂಥ ಸಂದರ್ಭದೊಳಗೆ ಏನಾಗ್ತಿ ಅಂತ ಕೇಳಿದಾಗ ನನಗದು ವಿಶೇಷ ಅಂತ ಅನಿಸ್ತಿತ್ತು. ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳುವಂಥದ್ದು ವಿಶೇಷ. ಆದರೆ ಯಾವ ಡಾಕ್ಟರ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಖಚಿತತೆ ಅಂತೂ ಏನಿರ್ತಿದ್ದಿಲ್ಲ. ನಮ್ಮ ಬಾಲ್ಯ ಕಳೆದದ್ದು ಅಬ್ಬಿಗೇರಿ, ಗದಗ ಸಮೀಪದ ಗ್ರಾಮ, ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮ. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಕನಿಷ್ಠ 2 ಅಥವಾ 3ನೇವರೆಗೆ ಮಾತ್ರ ನಾನು ಅಲ್ಲಿ ಮಾಡಲು ಸಾಧ್ಯ ಆಯಿತು. ನಮ್ಮ ತಂದೆಯವರು ರೋಣದ KCC ಬ್ಯಾಂಕ್ನಲ್ಲಿ ಅವರು ವೃತ್ತಿಯನ್ನು ಮಾಡ್ತಾ ಇದ್ದಿದ್ದರಿಂದ ನಾವೆಲ್ಲ ರೋಣಕ್ಕೆ ಬರಬೇಕಾಯ್ತು. ರೋಣದಲ್ಲಿ 3ನೇಯತೆಯಿಂದ ಹಿಡಿದು SSLCವರೆಗಿನ ಶಿಕ್ಷಣ ರೋಣ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಮತ್ತು 8, 9, 10 ಹೈಸ್ಕೂಲ್ವರೆಗೆ PF ಪಾಟೀಲ್ ಹೈಸ್ಕೂಲ್, ಆ ಭಾಗದಲ್ಲೆಲ್ಲ ಅವಾಗ ಪ್ರಸಿದ್ಧಿಯನ್ನು ಹೊಂದಿದಂಥ ಹೈಸ್ಕೂಲ್ ರೋಣ ಮತ್ತು ನರೇಗಲ್, ಹೊಳೆಯಾಲೂರು 3 ಕಡೆ ಮಾತ್ರ ಹೈಸ್ಕೂಲ್ಗಳ ಉಪಲಬ್ಧತೆ ಇತ್ತು. ನಾವು ರೋಣ ಹೈಸ್ಕೂಲ್ನಲ್ಲಿ SSLCವರೆಗೆ ಮುಗಿಸಿದೆ. ಬಾಲ್ಯದಲ್ಲಿ ಸಾಮಾನ್ಯ ಸ್ಥಿತಿಯೊಳಗನ ನಮ್ಮದಂಥ ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳಬೇಕು ಅಂದರೆ ಭಾಳ ಕಷ್ಟದಿಂದ ನಾವು ಶಿಕ್ಷಣ ಮಾಡಿದ್ವಿ ಅಂತನ್ನುವಂಥ ಪರಿಸ್ಥಿತಿ ಏನಿದ್ದಿಲ್ಲ. ಅದು ಬಡತನ ಅನ್ನುವಂಥ ಪರಿಸ್ಥಿತಿ ಇದ್ದಿಲ್ಲ. ಆದರೂ ವೆಲ್ ಟು ಡೂ ಅನ್ನೋಂಗೇನಲ್ಲ. ನಮ್ಮ ಹೈಯರ್ ಮಿಡಲ್ ಕ್ಲಾಸ್ ಅನ್ನುವ ಫ್ಯಾಮಿಲಿ, ಒಂದು ಗೌಡ್ರ ಮನೆತನ, ಅದಕ್ಕೆ ಬೇಕಾದಂಥ ಅನುಕೂಲತೆಗಳೆಲ್ಲ ಇದ್ದರೂ ಆ ಸೀಮಿತ ಅನುಕೂಲತೆಗಳೊಳಗೆ ನಾನು ಬಾಲ್ಯವನ್ನು ಕಳೆಯುವಂಥದ್ದಾಯಿತು. ಆದರೆ ರೋಣಕ್ಕೆ ಬಂದ ಮೇಲೆ ಪ್ರಾಥಮಿಕ ಶಿಕ್ಷಣದಲ್ಲಿ ವಿವಿಧ ಹಂತಗಳ ತಿಳ್ಕೊಳ್ಳುವಂಥ ಪರಿಸ್ಥಿತಿ ನಮಗೆಲ್ಲ ಆಗಿ, ಈ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಗೆ ತಾಯಿಯನ್ನು ಕಳ್ಕೊಂಡಂಥ ಆಘಾತ, ಬಾಲ್ಯದಲ್ಲಿಯೇ ನಾನು
ತಾಯಿ ನಮ್ಮ ತಾಯಿಯನ್ನು ಕಳ್ಕೊಂಡ್ವಿ. ಆ ಕಳ್ಕೊಂಡ ಸಂದರ್ಭದೊಳಗೆ ನನ್ನ ತಾಯಿಯ ತವರು ಮನೆಯವರು ಸಮೀಪದ ಜಿಗಳೂರು ಊರು. ಅಲ್ಲಿ ನಮ್ಮ ತಾಯಿಯ ದೊಡ್ಡಪ್ಪ ಮತ್ತು ಕಾಕ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ಈಶ್ವರಗೌಡ ಪಾಟೀಲ್ರಂತ IM ಪಾಟೀಲ್ರಂತೆ ರಾಷ್ಟ್ರ ಪ್ರಶಸ್ತಿ ಶಿಕ್ಷಕರು. ಅವರ ಮಾರ್ಗದರ್ಶನದಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ರೋಣದಲ್ಲಿ ಮುಗಿಸುವ ಹಾಗೆ ಆಯಿತು. ಹೈಸ್ಕೂಲ್ ಶಿಕ್ಷಣ ಅವರ ಮಾರ್ಗದರ್ಶನದಲ್ಲಿ ರೋಣದಲ್ಲಿ ಇದ್ಕೊಂಡೇ ನಾನು ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿದೆ. ಈ ಹೈಸ್ಕೂಲ್ ಶಿಕ್ಷಣದಲ್ಲಿದ್ದಾಗ ಹೆಚ್ಚು ಕಡಿಮೆ ನಮ್ಮ ಸಂಪರ್ಕ ತಾಯಿಯ ತವ್ರ ಮನೆ ಜಿಗೂರಿನಲ್ಲಿ ಮೇಲಿನ ಮೇಲೆ ಹೋಗಬೇಕಾಗುವಂಥ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ಸೂಟಿಗಳನ್ನೆಲ್ಲ ಅಲ್ಲಿ ಕಲಿಯುವಂಥ ಅವಕಾಶ ನಮಗೆಲ್ಲ ಇದ್ದದ್ರಿಂದ ಅಲ್ಲಿ ಹೋಗುವಾಗ ನನ್ನ ಈ ವೈದ್ಯಕೀಯ ಲೋಕದ ಕನಸು ಅಂತ ನಾನೇನೀಗ ಡಾಕ್ಟರ್ ಆಗಬೇಕಂತ ಅನ್ನುವಂಥದ್ದು ಅದು ಮೂಲ ಕಾರಣ ನಮ್ಮ ತಾಯಿಯ ಸಾವು. ತಾಯಿಯ ಸಾವು ಆರೋಗ್ಯಕರ ಸ್ವಲ್ಪ ಕೆಲವು ದಿವಸಗಳವರೆಗೆ ಅನಾರೋಗ್ಯದಿಂದ ಬಳಲಿದ್ದು ನೋಡಿದೆ. ನನಗೆ ಆ ವಯಸ್ಸಿನಲ್ಲಿ ಒಂದು ಫೀಲ್ ಅನ್ನಿಸ್ತಾ ಇತ್ತು, ಈಕೆಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲೋ ಏನೋ, ಸರಿಯಾದ ಚಿಕಿತ್ಸೆ ಕೊಟ್ಟಿದ್ರೆ ಆಕೆನ್ನು ಬದುಕ್ತಿದ್ಲೋ ಹೇಗೋ ಅನ್ನುವಂಥ ಬಾಲ್ಯದಿಂದ ನನಗದು ಕಾಡ್ತಿತ್ತು. ಅದಕ್ಕೆ ನಾನು ವೈದ್ಯಕೀಯ ಕ್ಷೇತ್ರಕ್ಕೆ ಡಾಕ್ಟರ್ ಆಗ್ತೀನಿ ಅಂತನ್ನುವಂಥದ್ದು ಅದು ನೋಡಿದ ಮೇಲೆ ಮತ್ತಿಷ್ಟು ಗಟ್ಟಿ ಆಯ್ತು ಅಂತ ಅನ್ನಿಸ್ತದೆ. ಅದನ್ನು ಜಿಗಳೂರು ಬಗ್ಗೆ ನಾನು ಹೇಳಿದೆ ನಿಮಗೆ. ಆ ಜಿಗಳೂರಲ್ಲಿ ಒಬ್ಬರು ಡಾಕ್ಟರ್ ಕುಲಕರ್ಣಿ ಅಂಥೇಳಿ ಆಯುರ್ವೇದ ವೈದ್ಯರು ನಮಗೆಲ್ಲ ಅಲ್ಲಿ ಚಿಕ್ಕನ್ನಲ್ಲಿ ನಮ್ಮನ್ನೆಲ್ಲ ನೋಡಕ್ಕೆ ಬರುವಂಥ ಮನೆ ಮನೆಗೆ ಬಂದು ನೋಡುವಂಥ ಕ್ಲಿನಿಕ್ ಅಂತ ಇರ್ತಿತ್ತು. ಮನೆ ಮನೆಗೆ ಬಂದು ನೋಡುವಂಥ ವ್ಯವಸ್ಥೆ ಅವ್ರಿಗೆ ಇರ್ತಿತ್ತು. ಇದ್ದಂಥ ಸಂದರ್ಭದಲ್ಲಿ ಅವರು ಬಂದು ಮನೆಯಲ್ಲಿ ನಮ್ಮನ್ನು ನೋಡೋದು, ಬಂದ ತಕ್ಷಣ ಅವ್ರಿಗೆ ನೀರು ಕಾಸಿ ಒಂದು ಇಂಜೆಕ್ಷನ್ ಮಾಡಲಿಕ್ಕೆ ಅದನ್ನೆಲ್ಲ ತಯಾರು ಮಾಡ್ತಕ್ಕಂಥ ಇದು ಅವರು ಅದನ್ನು ಇಂಜೆಕ್ಷನ್ ಇದು ಮಾಡೋರು, ಅದು ಮಾಡುವಲ್ಲಿ ತಯಾರು ಮಾಡ್ಕೊಳ್ಳುವಂಥ ರೀತಿ ಅದೆಲ್ಲ ನನಗೆ ಸೋಜಿಗೆ ಅನ್ನಿಸ್ತಿತ್ತು. ಸೋಜಿಗೆ ಅನಿಸಿ ಇದು ಒಳ್ಳೆ ಇದು ಅನ್ನಿಸ್ತೈತಲ್ಲ ಅಂತ ಅಲ್ಲೆಲ್ಲ ಸಮಾಜದಲ್ಲೂ ರೆಸ್ಪೆಕ್ಟ್ ಭಾಳ ಇರ್ತಾ ಇತ್ತು. ಅದನ್ನು ನಾನು ವಿಚಾರ ಇಟ್ಕೊಂಡು ಅದು ಗಟ್ಟಿಗೊಳ್ತಾ ಹೋತು ಅಂತ ನನಗೆ ಅನ್ನಿಸ್ತದೆ. ಮುಂದೆ ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ PUC ಶಿಕ್ಷಣ ನಂದು ನರೇಗಲ್ SI ಕಾಲೇಜಿನಲ್ಲಿ ಆಯಿತು. 15ನೇತ್ತು ಒಳ್ಳೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ನಲ್ಲೇ ನಾನು ಬಂದದ್ದಿತ್ತು. ಹೊರಗಡೆ ಶಿಕ್ಷಣ ಧಾರವಾಡಕ್ಕೆ ಹೋಗಬೇಕು ಅಂತನ್ನುವಂಥ ಯೋಚನೆಗಳಿದ್ದರೂ ಸಹಿತ ನಮ್ಮ ತಂದೆಯವರು ಅದಕ್ಕೆ ವಿಶೇಷ ಆಸಕ್ತಿ ವಹಿಸದೇ ಇದ್ದುದರಿಂದ ನಾವು PUCಯನ್ನು ನರೇಗಲ್ನಲ್ಲೇ ಮಾಡಬೇಕು. ಅಷ್ಟೊತ್ತಿಗೆ ನರೇಗಲ್ಲಿಂದ ಇದು ರೋಣದಿಂದ ನರೇಗಲ್ಲಿಗೆ ನಮ್ಮ ಫಾದರ್ ಶಿಫ್ಟ್ ಆಗಿದ್ದರು, ವರ್ಗಾವಣೆ ಆಗಿ. ಆದ್ದರಿಂದ ನಾವು ಅಬ್ಬಿಗೇರಿ ಮತ್ತು ನರೇಗಲ್ ಸಮೀಪದಿದ್ದರಿಂದ ಅದು PUC ಶಿಕ್ಷಣವನ್ನು ನಾನು ನರೇಗಲ್ನಲ್ಲೇ ಪಡೆಯುವಂತಾಯಿತು. ನಾವು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ಆದದ್ದು 1970 ನಮ್ಮ ಬ್ಯಾಚ್ನಿಂದಾನೇ ಸ್ಟಾರ್ಟ್. 71, 72, 72, 73 ನಾನು PUC ಮಾಡಿದ್ದು ನರೇಗಲ್ ಕಾಲೇಜ್ನಲ್ಲಿ. ಆಗ ಪ್ರೊಫೆಸರ್ ಕಳ್ಕೊಂಡವರು ನಮ್ಮ ಪ್ರಾಚಾರ್ಯರು. ನರೇಗಲ್ ಕಾಲೇಜು ಯಾರು ಅನ್ನದಾನೇಶ್ವರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಕಾಲೇಜು. TK ಪಾಟೀಲ್ರು ಅಂಥೇಳಿ ಅವಾಗ ಪ್ರಸಿದ್ಧ ಪ್ರಿನ್ಸಿಪಾಲ್ರು. JT ಕಾಲೇಜಿನಲ್ಲಿ KL ಸೆಟ್ಟಿನ ಪ್ರಿನ್ಸಿಪಾಲ್ ಆಗಿದ್ದಂಥವರು. DS ಕರ್ಕಿಯವರು ಆ ನರೇಗಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದು ನಾವು ಕೇಳಿದ್ವಿ. ಕಳ್ಕೊಂಡವರು ಪ್ರಿನ್ಸಿಪಾಲ್ರಿದ್ದಾಗ ನಾವು ನರೇಗಲ್ ಕಾಲೇಜಿನಲ್ಲಿ PUC ಮುಗಿಸಿದ್ವಿ. PUC ಹಂತದಲ್ಲಿ ಅಂಥ ಪ್ರತಿಭಾನ್ವಿತ ಅಂತ ನನಗೇನು ಅನ್ನಿಸ್ಲಿಲ್ಲ. ಆದರೆ ಪ್ರಥಮ ವರ್ಷವನ್ನು ನಾನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎರಡನೇ ವರ್ಷದಲ್ಲಿ ಫಸ್ಟ್ ಇಯರ್ನು ಬೋರ್ಡ್ ಎಕ್ಸಾಮಿನೇಷನ್ ಇತ್ತು, ಬೋರ್ಡ್ ಎಕ್ಸಾಮಿನೇಷನ್ ಇತ್ತು. ಫಸ್ಟ್ ಇಯರ್ ಕ್ಲಿಯರ್ ಆಗಲಿಲ್ಲ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಎರಡು ಕ್ಲಿಯರ್ ಮಾಡಿಕೊಂಡು ಮಿನಿಮಮ್ 58% ಮಾಡ್ಕೊಳ್ಳಿಕ್ಕೆ ಆಯಿತು. ನನಗೆ ವೈದ್ಯಕೀಯ ವೃತ್ತಿ ಅಂದ ತಕ್ಷಣ ಮೆಡಿಕಲ್ MBBSಗೆ ಹೋಗಬೇಕು ಅನ್ನುವಂಥ ಆಸೆ ಇದ್ದೇ ಇರೋದು. ಅಷ್ಟು ಹೈಯರ್ ಪರ್ಸೆಂಟೇಜ್ ನನಗೆ ಇರದೇ ಇರೋದ್ರಿಂದ ಅದರ ಆಸೆ, ಅದರ ಸೀಟ್ ಸಿಗ್ತೈತೆ ಇಲ್ಲ ಅನ್ನುವಂಥ ಆಸೆ ನನಗೆ ನಾನು ಮುಟ್ಲಿಕ್ಕಿಲ್ಲ ಅನ್ನುವಂಥದ್ದು ನನಗೆ ಬಂದದ್ರಿಂದ ಬೇರೆ ಆಲ್ಟರ್ನೇಟ್ ಹುಡುಕ್ತಾ ಇದ್ದೆ. ಆದರೆ ಡೊನೇಷನ್ ಕೊಟ್ಟು ಆಗಿನ ಪರಿಸ್ಥಿತಿಯಲ್ಲಿ ಈ KL ಸೊಸೈಟಿಯಲ್ಲಿ
ಮತ್ತು KLCT ಬೆಳಗಾಂದು ಮೆಡಿಕಲ್ ಕಾಲೇಜು, ಆಮೇಲೆ ದಾವಣಗೆರೆ ಮೆಡಿಕಲ್ ಕಾಲೇಜು. ಅಲ್ಲೂ ನಮ್ಮ ಅಜ್ಜ ಅವರು ಸ್ವಲ್ಪ ಎಲ್ಲ ಈ ಮಠಮಾನ್ಯಗಳ ಸಂಸ್ಕೃತಿಯಲ್ಲಿ ಇದ್ದಂಥವ್ರು, ಹಾಳ್ಕೇರಿ ಅಜ್ಜ ಅವರ ಪ್ರಭಾವದಲ್ಲಿ ಬೆಳೆದು ಬಂದಂಥವ್ರು. ಅವರು ನಾಗನೂರು ಸ್ವಾಮಿಗಳು ಹೇಳಿ KLCT ಒಳಗೆ ಕೊಡಿಸ್ತೀವಿ ಅಂತನ್ನುವಂಥ ಪ್ರಯತ್ನ ಮಾಡಿದರು. ಆಗ PV ಪಾಟೀಲ್ರು ಚೇರ್ಮನ್ KLCT. ಅದರಾಗಿನ ಡೊನೇಷನ್ ಆಗಿನ ಕಾಲಕ್ಕೆ 10,000ದಿಂದ 15,000ವರೆಗೆ ಮೆಡಿಕಲ್ ಕಾಲೇಜ್ದು ಡೊನೇಷನ್ ಇತ್ತು. ಅಷ್ಟು ಅಫೋರ್ಡ್ ಮಾಡುವಂಥ ಸ್ಥಿತಿಯಲ್ಲಿ ನಾವು ಇರದೇ ಇರೋದರಿಂದ ಅದು ಬೇಡ, ಆಲ್ಟರ್ನೇಟ್ ಹುಡ್ಕೋಣ ಅನ್ನುವಂಥ ಆಸೆಯೊಳಗೆ 50% ಎಲಿಜಿಬಿಲಿಟಿ BMSಗೂ ಬೇಗ ಅವಾಗ BSAM ಅಂತಿತ್ತು, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅಫಿಲಿಯೇಟ್ ಆದಂಥ ಕೋರ್ಸ್. ಅದು ನಮ್ಮದು 5ನೇ ಬ್ಯಾಚ್. ಅದು ಅವಾಗೆಲ್ಲ ಮೊದಲು ಡಿಪ್ಲೊಮಾ ಶಿಕ್ಷಣ ಎಲ್ಲ BMS ಆಯುರ್ವೇದದಲ್ಲಿ ನಡೀತಾ ಇತ್ತು. ಡಿಪ್ಲೊಮಾ ಶಿಕ್ಷಣದಿಂದ ಹಿಡ್ಕೊಂಡು ಗ್ರ್ಯಾಜುಯೇಷನ್ಗೆ ಬಂದದ್ದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ 5ನೇ ಬ್ಯಾಚ್ ನಮ್ಮದು. ಅಲ್ಲಿ ನಾವು BMS ಪದವಿಗೆ ಸೇರಿಕೊಂಡ್ವಿ. ಸೇರಿಕೊಂಡ ನಂತರ ಸೇರಿಕೊಂಡ್ರಿ ಸರ್? ಬಿಜಾಪುರ ಆಯುರ್ವೇದ ಕಾಲೇಜ್, ಬಿಜಾಪುರ ಆಯುರ್ವೇದ ಮಹಾವಿದ್ಯಾಲಯ ಬಿಜಾಪುರನಲ್ಲಿ ನಾನು ಮೊದಲನೇ ವರ್ಷ BSAM ಪದವಿಗೆ ಸೇರಿಕೊಂಡ್ವಿ. ಸೇರಿಕೊಂಡು 5 ವರ್ಷಗಳ ಶಿಕ್ಷಣವನ್ನು ಅಲ್ಲಿ ನಾವು ಪಡೆಯುವಂತಾಯಿತು. ಸರ್, ಜನ ಅವಾಗ MBBS ಮತ್ತು ಆಯುರ್ವೇದಕ್ಕೆ ಹೋಲಿಸಿ ನೋಡಿದ್ರೆ ಇದೊಂಥರ ಕ್ವಾಲಿಫೈಡ್ ಡಿಗ್ರಿ ಅಲ್ಲ, RMP ಸಮಾನ ಅಂತ ತಿಳ್ಕೊಳ್ಳೋಂಥ ಭಾವನೆ ಇತ್ತು. ಈಗ ಜನರಿಗೆ ನಾಲೆಜ್ ಬಂದಿದೆ, ಡಿಫ್ರೆನ್ಸ್ ಗೊತ್ತಿದೆ, ಆಯುಷ್ ಫಾರ್ಮ್ ಆಫ್ ಮೆಡಿಕಲ್ ಪ್ರಾಕ್ಟೀಸ್ ಅಂತ. ಅಂಥ ಸಂದರ್ಭದಲ್ಲಿ ನೀವು ವೃತ್ತಿ ಅವಕಾಶಗಳು ನಿಮ್ಗೆ ಹೆಂಗಿದ್ವು ಅಂತ ಅನಿಸ್ತು BSAM ಮಾಡಿದ ಮೇಲೆ? BSAM ಮಾಡುವಾಗ ಡಿಗ್ರಿ ಮುಗಿಸ್ಬೇಕು ಅನ್ನೋದು ಅಷ್ಟೇ ನಮ್ಮದು ಉದ್ದೇಶ. ಆದರೆ ಇದ್ರ ಫೀಲ್ಡ್ ಏನಿದೆ, ಯಾವ ರೀತಿ ಆಗ್ತದೆ, ಮೊದಲಿನ ನಾವು ಹಳ್ಳಿಯಲ್ಲಿ ನೋಡಿದಂಥ ಡಾಕ್ಟರ್ಸು LAMS, DSAC, DM ಇವು ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಂಥವ್ರು ಇವರೇ ಇರ್ತಿದ್ರು. MBBS ಡಾಕ್ಟರ್ಸ್ ಯಾರು ಅವಾಗ ವಿಲೇಜ್ ಲೆವೆಲ್ನಲ್ಲಿ ಸೆಟಲ್ ಆಗಿ ಪ್ರಾಕ್ಟೀಸ್ ಮಾಡುವಂಥ ಅವಕಾಶಗಳು ಭಾಳ ಕಡಿಮೆ ಇರ್ತಿದ್ರು, ಆದರೂ ಕಡಿಮೆ ಅವಕಾಶಗಳಿದ್ದಿದ್ದು. ನಾವು ಒಟ್ಟು ಡಿಗ್ರಿ ಕೋರ್ಸ್ ಮುಗಿಸಿದ ಮೇಲೆ ನಮಗೇನಾದರೂ ಅವಕಾಶ ಸಿಗ್ಬೋದು ಅನ್ನುವಂಥ ಯೋಚನೆ ಒಳಗಿದ್ವಿ. ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಭಾಳಷ್ಟು ಪ್ರಯತ್ನ ಪಡಬೇಕಾಗ್ತಾವ. ಇದು ಸಮಾಜದಲ್ಲಿ ಆಯುರ್ವೇದದ ವೈದ್ಯರಿಗೆ ಅಂದರೆ RMP ವೈದ್ಯರಿಗೆ ಒಂದು ರೀತಿಯ ವಾತಾವರಣ ಇತ್ತು. MBBS ಡಾಕ್ಟ್ರು ಇರದೇ ಇದ್ರೆ RMP ಡಾಕ್ಟ್ರು ಅಂತ ಹೇಳಿ ನಮ್ಮನ್ನು ಸಹಿತ RMP ಡಾಕ್ಟ್ರು ಅನ್ನುವ ಸ್ಥಿತಿಯೊಳಗೂ ನಮ್ಮನ್ನು ನೋಡುವಂಥ ಪರಿಸ್ಥಿತಿ. RMP ಅಂದರೆ ಕ್ವಾಲಿಫಿಕೇಶನ್ಸ್ ಏನಿರ್ತಿದ್ದಿಲ್ಲ, ಪ್ರಾಕ್ಟೀಸ್ ಮೇಲೆ ಅವರು ತಮ್ಮ ವೃತ್ತಿಯ ಅನುಭವದ ಮೇಲೆ ರಿಜಿಸ್ಟ್ರೇಷನ್ ಪಡೆದು ಪ್ರಾಕ್ಟೀಸ್ ಮಾಡ್ತಕ್ಕಂಥ ವೈದ್ಯರು ಭಾಳ ಜನ ಎಲ್ಲ ಕಡೆ ಕಾಣ್ತಾ ಇದ್ರು. ಅದಕ್ಕೆ ಡಾಕ್ಟ್ರು ನಾವು ಅಂದ್ಕೊಂಡ ತಕ್ಷಣವೇ MBBS ಅನ್ರಿ ಅಂತ ಕೇಳ್ತಾ ಇದ್ರು. MBBS ಅಂತ ಕೇಳಿದ ತಕ್ಷಣ MBBS ಅಲ್ಲ, ನಾವು BAMS BSAM ಅಂತ ಅವಾಗೇನಿತ್ತು ಅದನ್ನೆಲ್ಲ ಹೇಳಿದ್ರು ಸಹಿತ ಅದು ಏನು ಅಂತ ಕೇಳುವಂಥ ವಾತಾವರಣ ಕಂಡು ಬರ್ತಿತ್ತು. ನಾವು ಅವ್ರಿಗೆಲ್ಲ ಹೇಳಬೇಕಾಗಿತ್ತು, ನಾವು ಇನ್ನು PUC ಮುಗಿಸಿರ್ತೇವೆ, PUC 4.5 ವರ್ಷ ಕೋರ್ಸ್ ಮುಗಿದು 1 ವರ್ಷ ಹೊಸ್ಮನ್ಶಿಪ್ ಮಾಡಿ ನಾವು 5.5 ವರ್ಷ ಇದನ್ನು ಕಲಿತು ನಾವು ಡಿಗ್ರಿ ಪಡೆದಂಥ ಡಾಕ್ಟ್ರು ಅನ್ನೋದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ನಾವು ಭಾಳಷ್ಟು ಪರದಾಡಬೇಕಾಗಿತ್ತು. ನಮ್ಮ ಸ್ನೇಹಿತರೆಲ್ಲ ಡಿಗ್ರಿ ಮುಗಿಸಿದ ತಕ್ಷಣ ಪ್ರಾತ್ಯಕ್ಷಿಕ ಜ್ಞಾನವೂ ಅಷ್ಟು ನಮಗಷ್ಟು ಕಾಲೇಜುಗಳಲ್ಲಿ ಆ ಮಟ್ಟದಲ್ಲಿ ಸಿಗ್ತಾ ಇದ್ದಿಲ್ಲ. ಆಸ್ಪತ್ರೆಗಳು ಯಾವುವು ಅಭಿವೃದ್ಧಿ ಹೊಂದಿದಂಥ ಆಸ್ಪತ್ರೆಗಳು ಆಯುರ್ವೇದ ಕಾಲೇಜುಗಳು ಅಟ್ಯಾಚ್ಡ್ ಆಗಿ ಇನ್ನೂ ಅಷ್ಟು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದಿಲ್ಲ. ಆದ್ದರಿಂದ ನಾವು ಮತ್ತೆ ಎಲ್ಲಾದರೂ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ನಾವು ವೃತ್ತಿ ಅನುಭವವನ್ನು ಅಥವಾ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸ್ನರ್ಸ್ ಏನಿರ್ತಾರೆ ಅವ್ರ ಕಡೆ ನಾವು ಪ್ರಾಕ್ಟೀಸಿಂಗ್ ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡು ನಾವು ಕಾಲೇಜಿನಲ್ಲಿ ಕಲಿತಂಥ ಜ್ಞಾನ ಮತ್ತು ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅದನ್ನು ನೋಡಿಕೊಂಡೇ ನಾವು ವೃತ್ತಿಗೆ ಇಳಿಯುವಂಥ ವಾತಾವರಣ ಇತ್ತು. ಸಮಾಜದಲ್ಲಿ ನಮ್ಮ ಸ್ಥಾನಮಾನವನ್ನು ಪಡಿಬೇಕಾದ್ರೆ ನಮ್ಮ ವೃತ್ತಿಪರತೆ ಮತ್ತು ಸಮಾಜದ ವೈದ್ಯರ ಈ ರೋಗಿಗಳನ್ನು ನಡ್ಕೊಳ್ಳುವಂಥ ರೀತಿ ಮತ್ತು ನಮ್ಮ ಜ್ಞಾನ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಇದರದ್ದು ಎಲ್ಲ ಅನುಭವದ ಮೇಲೆ ನಾವು ನಮ್ಮ ಪ್ರಾಕ್ಟೀಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ಬೇಕಾಗಿತ್ತು. ಅದು ಮುಂದೆ ಬರ್ತಾ ನಾವು 4-5 ವರ್ಷ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡ ಮೇಲೆ ಪ್ರತಿಯೊಬ್ಬರಿಗೂ ಈ ಮೆಡಿಕಲ್ದವ್ರಿಗೇನು ಗೌರವ ಸಿಗ್ತಿತ್ತು. ಯಾಕಂದರೆ ನಾವು ರೋಗಿಗಳನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ರೀತಿ, ಅವರೊಡನೆ ನಡೆದುಕೊಳ್ಳುವಂಥ ವರ್ತನೆ, ಇವುಗಳೆಲ್ಲ ಮೂಲಕವಾಗಿ ನಾವು BMS ಮಾಡಿದವರು ಸಹಿತ BSAM ಮಾಡಿದವರು ಸಹಿತ ಸರಿಯಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗುವಂಥ ವಾತಾವರಣ ಕಂಡೇ ಬರ್ತಿತ್ತು. ಬಟ್ ಅವಾಗ ನೀವು ಅಲೋಪತಿ ಮೆಡಿಸಿನ್ ಕೊಡೋಕೆ ಅಧಿಕೃತವಾಗಿ ಪರ್ಮಿಷನ್ ಇರ್ತಿರ್ಲಿಲ್ಲ? ಹೌದು, ಅದು ಈಗಾದರೂ ಸಮಸ್ಯೆನೇ ಇದೆ. ಇದು ಮೊದಲ ಈ ದೇಶದಲ್ಲಿ ಸ್ವಾತಂತ್ರ್ಯ ಆದ ನಂತರ, ಸ್ವಾತಂತ್ರ್ಯ ಬಂದ ನಂತರ ಯಾವ
ಪದ್ಧತಿಯ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ನಮಗಿರಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೆದು ಆಗಾಗಲೇ ಬ್ರಿಟಿಷರು ವೈದ್ಯಕೀಯ ಪದ್ಧತಿಯನ್ನು ಈ ಭಾಗದಲ್ಲಿ ತಂದ ಮೇಲೆ ನಮ್ಮ ದೇಶೀಯ ಪದ್ಧತಿಗಳು ನಶಿಸಿ ಹೋಗುವಂಥ ಕಾಲನೇ ಕಂಡು ಬರ್ತಿತ್ತು. ಈ ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಇದು ಇತ್ತು. ಮತ್ತು ಎಲ್ಲ ಈ ರಾಜಕೀಯ ವ್ಯವಸ್ಥೆನೂ ಆ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಗೆ ಪೋಷಣೆಯಾಗಿ ಇರುವಂಥ ಸಂದರ್ಭದಲ್ಲಿ ಆಯುರ್ವೇದದ ಭವಿಷ್ಯ, ಆಯುರ್ವೇದ ಉಳಿತತೆ ಇಲ್ಲ ಅನ್ನುವಂಥ ಸ್ಥಿತಿ ಇದ್ದಾಗಲೂ ಸಹಿತ ಆಗಿನ ಆಯುರ್ವೇದ ಪಂಡಿತರು, ಪಂಡಿತ್ ಶಿವಶರ್ಮ ಅನ್ನುವಂಥ ವೈದ್ಯರು ಬೇರೆ ಬೇರೆ ಉತ್ತರ ಭಾರತದಲ್ಲಿ, ಕರ್ನಾಟಕದಲ್ಲಿಯೂ ಪ್ರಮುಖವಾಗಿ ಸೇವೆ ಮಾಡಿದಂಥ ಆಯುರ್ವೇದ ವೈದ್ಯರು ಅದಕ್ಕೆಲ್ಲ ಯೋಜನೆಗಳನ್ನು ಹಾಕ್ಕೊಂಡು ಸರ್ಕಾರ ಮಟ್ಟದಲ್ಲಿ ಒಂದು ಕೆಲವು ಸಮಿತಿಗಳಾಗಿ ಆಯುರ್ವೇದ ಶಿಕ್ಷಣ ಕ್ರಮನೂ ಶಾಸ್ತ್ರೋಕ್ತವಾಗಿ ಲೈಕ್ ಈ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಯಾವ ರೀತಿ ಇದೆ ಅದೇ ರೀತಿಯಾಗೂ ಇದು ಎಸ್ಟಾಬ್ಲಿಷ್ ಆಗಬೇಕು ಅನ್ನುವಂಥ ಯೋಚನೆಗಳನ್ನು ಹಾಕಿಕೊಂಡು ಸರ್ಕಾರದಲ್ಲಿ ಆ ರೀತಿ ಇದನ್ನು ಬೈಫರ್ಕೇಟ್ ಮಾಡಿದ್ರಿಂದ, ಇಲ್ಲ ಅಂದ್ರೆ ಬೈಫರ್ಕೇಟ್ ಮಾಡಿ ಇದು ಶಾಸ್ತ್ರೀಯ ಪದ್ಧತಿಯೊಳಗೆ ಉಳಿಯಲೇಬೇಕು ಅನ್ನುವಂಥ ಯೋಚನೆಗಳು ಅವಾಗೆಲ್ಲ ಈ ಆಯುರ್ವೇದ ವೈದ್ಯರು ಮಾಡಿದ್ರಿಂದ ಶುದ್ಧ ಆಯುರ್ವೇದವಾಗಿ ಇದನ್ನು ಉಳಿಸ್ಬೇಕು ಅನ್ನುವಂಥ ಯೋಚನೆಗಳ ಮೇಲೆ ಶುದ್ಧ ಆಯುರ್ವೇದ ಕೋರ್ಸಸ್ ಸ್ಟಾರ್ಟ್ ಆದವು. ಅದಕ್ಕೆ ಶುದ್ಧ ಆಯುರ್ವೇದ ಕೋರ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಇವು ಡಿಪ್ಲೊಮಾ ಕೋರ್ಸಸ್ ಏನಿದ್ದು ಇವು ಆಯುರ್ವೇದ ಮತ್ತು ಅಲೋಪತಿ ಎರಡೂ ಶಿಕ್ಷಣ ಕೊಟ್ಕೊಂಡು LAMS ಅಂತ ನೀವು ಪದವಿ ಕೇಳಿರ್ಬೋದು, DM ಅಂತ ಪದವಿಯನ್ನು ಕೇಳಿರ್ಬೋದು, GCIM ಅಂತ ಪದವಿ ಕೇಳಿರ್ಬೋದು, GFAM ಅಂತ ಪದವಿಗಳನ್ನು ನೀವು ಕೇಳಿರ್ಬೋದು. ಮೊದಲು ಇವು ಬೋರ್ಡ್ಗಳಿದ್ದು, ಆಯಾ ರಾಜ್ಯಗಳಲ್ಲಿ ಬೋರ್ಡ್ಗಳಿರ್ತಿದ್ವು. ಅವರು ಆಯುರ್ವೇದ ಅಲೋಪತಿ ಎರಡೂ ಶಿಕ್ಷಣಗಳನ್ನು ಕೊಡ್ತಾ ಈ ಡಿಪ್ಲೊಮಾ ಕೋರ್ಸಸ್ಗಳನ್ನು ಕೊಡ್ತಿದ್ರು. ಮಹಾರಾಷ್ಟ್ರದಂಥ ಕೆಲವು ರಾಜ್ಯದಲ್ಲಿ, ಉತ್ತರ ಭಾರತದ ಕೆಲವು ರಾಜ್ಯದಲ್ಲಿ ಅಲ್ಲಿ ಈ ಕಾಂಬಿನೇಷನ್ ಎರಡು ಆಯುರ್ವೇದ ಅಲೋಪತಿ ಎರಡೂ ಡಿಗ್ರಿ ಕೋರ್ಸ್ ಸಹಿತ ಅವರೆಲ್ಲ ಮಾಡಿದರು. ಆದರೆ ಕರ್ನಾಟಕದಲ್ಲಿ ಮಾತ್ರ DAM, DSAC ಇವು ಶುದ್ಧ ಆಯುರ್ವೇದ ಕೋರ್ಸ್ಗಳೇ ಅದು. ಶುದ್ಧ ಆಯುರ್ವೇದ ಕೋರ್ಸ್ಗಳೇ ಇಲ್ಲಿರಬೇಕು ಅನ್ನೋ ಬ್ಯಾಚುಲರ್ ಇನ್ ದ ಸಿಸ್ಟಮ್ ಆಫ್ ಆಯುರ್ವೇದ, ಆಯುರ್ವೇದಿಕ್ ಮೆಡಿಸಿನ್ ಅಂತೇಳಿ BSAM ಅಂತಿತ್ತು. ಅದು ಒಂದು ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್ ಆ್ಯಕ್ಟ್ 1970 ಲೋಕ ಸಭೆಯಲ್ಲಿ ಪಾಸ್ ಆಯಿತು. ಅದು ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್, ಅದು ಆಲ್ ಓವರ್ ಇಂಡಿಯಾ ಮೊದಲು ವೈದ್ಯಕೀಯ ಅಂತಕ್ಕಂಥದ್ದು, ವೈದ್ಯಕೀಯ ಶಿಕ್ಷಣ ಅನ್ನುವಂಥದ್ದು ಬೋರ್ಡ್ಗಳ ಆಧಾರದ ಮೇಲೆ ಈಗ ಮೈಸೂರು ಬೋರ್ಡು, ನಮ್ಮ ಮೈಸೂರು ಸ್ಟೇಟ್ ಇತ್ತು, ಮೈಸೂರು ಬೋರ್ಡು, ಮಹಾರಾಷ್ಟ್ರ ಬೋರ್ಡು, UP ಬೋರ್ಡು, ಹಿಮಾಚಲ್ ಬೋರ್ಡು ಅಥವಾ ಬಿಹಾರ್ ಬೋರ್ಡ್, ಈ ಬೋರ್ಡ್ ರಾಜ್ಯಗಳ ಬೋರ್ಡ್ಗಳು ಈ ಶಿಕ್ಷಣ ಕ್ರಮವನ್ನು ನಿಯಂತ್ರಿಸ್ತಾ ಇದ್ದು. 1970 ಒಳಗೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್ ಆ್ಯಕ್ಟ್ ಪಾಸ್ ಆದಮೇಲೆ ಆ ಆ್ಯಕ್ಟ್ ಮುಖಾಂತರ ದೇಶದಾದ್ಯಂತ ಈ ಆಯುರ್ವೇದ ವೈದ್ಯಕೀಯ ಶಿಕ್ಷಣ ಪದ್ಧತಿಯಲ್ಲಿ 4.5 ವರ್ಷಗಳ ಕೋರ್ಸು 3 ಫೇಸ್ನಲ್ಲಿ, ಫಸ್ಟ್ ಫೇಸ್ 1.5 ವರ್ಷ, ಸೆಕೆಂಡ್ ಫೇಸ್ 1.5 ವರ್ಷ, ಥರ್ಡ್ ಫೇಸ್ 1.5 ವರ್ಷ, ಇದು 4.5 ವರ್ಷ ಕೋರ್ಸು, 1 ಇಯರ್ ಹೌಸ್ಮನ್ಶಿಪ್ಪು. ಇದು BAMS ಪದವಿ ಅನ್ನೋದನ್ನು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಈ ಹೆಸರಿನ ಮೇಲೆ ದೇಶದಾದ್ಯಂತ ಏಕರೂಪವಾದ ಸಿಲೆಬಸ್ ಕ್ರಮ ಬಂದು ಅದಕ್ಕೆ ಮೊದಲಿನ ಈ ನಮ್ಮ BSAM ಪದವಿ ಇವೆಲ್ಲ ಏನಿದ್ದು ಈ ಕರ್ನಾಟಕ ವಿಶ್ವವಿದ್ಯಾಲಯದಿಂದ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ಏನು ಪದವಿ ಕೋರ್ಸ್ಗಳು ನಡೀತಾ ಇದ್ದು ಇವೆಲ್ಲೂ ಈ CCM ಸಿಲೆಬಸ್ಗೆ ಅನುಸರಿಸಿ ನಡೆಸಬೇಕು ಅನ್ನೋ ರೀತಿಯೊಳಗೆ ಇವು ನಂತರ ಬಂದಂಥವು. ನಾವು ಕೋರ್ಸ್ ಮುಗಿಸುವವರೆಗೆ BSAM ಪದವಿ ಮಾತ್ರ ಇತ್ತು. ಪದವಿ ಮೂಲಕನೇ, ಪದವಿಯಿಂದ ಪಡೆದಂಥ ಶಿಕ್ಷಣದ ಮೂಲಕವಾಗಿ ನಾವು ಯಾವುದಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ, ತಾಲೂಕಾ ಪ್ರದೇಶದಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ವೈದ್ಯಕೀಯ ಸೇವೆ ಮಾಡ್ಬೋದು ಅನ್ನುವಂಥ ಕಾನ್ಫಿಡೆನ್ಸ್ ನಮಗೆಲ್ಲ ಆ 4-5 ವರ್ಷಗಳಲ್ಲೇ ಬಂದಿದ್ದಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ತಾಲೂಕು ಮಟ್ಟದ ಪ್ರದೇಶಗಳಲ್ಲಿ, ವಿಶೇಷತಃ ಕೆಲವು ಜನ ಸಿಟಿ ಪ್ರದೇಶದಲ್ಲೂ ಕೆಲವು ಏರಿಯಾಸ್ಗಳನ್ನು ಹುಡುಕಿಕೊಂಡು ಸೆಟಲ್ ಆಗ್ತಾಯಿದ್ರು. ಆ ನಿಟ್ಟಿನಲ್ಲಿ ನಾವು ನಮ್ಮ ವೈದ್ಯಕೀಯ ಜರ್ನಿಯನ್ನು ಪ್ರಾರಂಭ ಮಾಡಿ. ನೀವು ಮೊದಲು ಎಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂತ? ನಾನು BMS ಮುಗಿಸಿದ ತಕ್ಷಣ ಸ್ವಲ್ಪ ವೃತ್ತಿಯ ಅನುಭವಕ್ಕಾಗಿ ಡಾಕ್ಟರ್ ಪರುಳ್ಕರ್ ಅಂಥೇಳಿ ಒಳ್ಳೆಯ ವೈದ್ಯರು ಬಿಜಾಪುರದಲ್ಲಿ, ಅವರ ಅಂಡರ್ ಕೆಲವು ದಿವಸ ಕೆಲಸ ಮಾಡಿದ್ರು. ಡಾಕ್ಟರ್ SF ಪಾಟೀಲ್ ಅಂತೇಳಿ ಒಬ್ಬರು ಸರ್ಜನ್, MS ಸರ್ಜನ್, ಅವರು ಅಲೋಪತಿ ಡಾಕ್ಟರ್, ಅಲ್ಲಿಯೂ ಕೆಲವು ಅನುಭವವನ್ನು ಪಡೆದ್ವಿ. ಡಾಕ್ಟರ್ ಫಣ್ಸಳ್ಕರ್ ಅಂಥೇಳಿ MS FRCS, ಡಾಕ್ಟರ್ CR ಬಿದಿರಿ ಅಂಥೇಳಿ ಬಿಜಾಪುರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲವು ವರ್ಷ ಸೇವೆಯನ್ನು 1 ವರ್ಷ 2 ವರ್ಷವರೆಗೂ ಸೇವೆಯನ್ನು ಸಲ್ಲಿಸಿ ಜಮಖಂಡಿಯಲ್ಲಿ ಡಾಕ್ಟರ್ ಉದುಪಿಡಿ ಅಂಥೇಳಿ MBBS ಡಾಕ್ಟರು, ಒಳ್ಳೆ ನರ್ಸಿಂಗ್ ಹೋಮ್ ಮೆಟರ್ನಿಟಿ ಎರಡೂ
ವೃತ್ತಿ ಅಲ್ಲಿ ಚೆನ್ನಾಗಿ ಅವ್ರದ್ದು ಪ್ರಾಕ್ಟೀಸ್ ಇದ್ದುದರಿಂದ ಅವರಲ್ಲಿ ಕೆಲವು ದಿವಸ ಅನುಭವವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ ನಾನು ನನ್ನ ವೃತ್ತಿಯನ್ನು ಪ್ರಾರಂಭಿಸಬೇಕು ಅಂಥೇಳಿ ಈ ಭಾಗದಲ್ಲೆಲ್ಲ ಕೆಲವು ಪ್ರದೇಶಗಳನ್ನು ಆಯ್ಕೆ ಮಾಡಿದೆ ಇಲ್ಲಿ ಯಾವುದೂ ನನಗೆ ಸರಿ ಹೋಗೋದಿಲ್ಲ ಅಂಥೇಳಿ ಬೇರೆ ಬೇರೆ ನಮ್ಮ ಹೆಚ್ಚು ಜನ ಈ ಮೊಗಲಾಯಿ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿ ಆಗ್ತದೆ ಅನ್ನೋ ನಿಟ್ಟಿನೊಳಗೆ ಗಂಗಾವತಿ, ಸಿಂಧನೂರು, ಕಾರಟಗಿ ಅಲ್ಲೆಲ್ಲ ನಾನು ಕೆಲವು ಸರ್ವೆ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನುವಂಥ ಯೋಚನೆಯನ್ನು ನೋಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವು ಜನ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆದರೆ ನಮ್ಮ ಭಾಗದಲ್ಲಿ ಮಾಡಿದ್ರೆ ಸರಿ ಆಗ್ತೈತೆ ಅನ್ನುವಂಥ ಆಯ್ಕೆಯೊಳಗೆ ಅಬ್ಬಿಗೇರಿಯಲ್ಲೇ ಎನ್ನುವಂಥ ನನಗೆ ಸಣ್ಣ ಪ್ರದೇಶ ಅನಿಸ್ತು. ನನಗೆ ಇಷ್ಟು ಸಣ್ಣ ಊರಲ್ಲಿ ಪ್ರಾಕ್ಟೀಸ್ ಮಾಡೋದು ಸರಿ, ನಮಗೆ ಎಸ್ಟಾಬ್ಲಿಷ್ಮೆಂಟ್ ಆಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯೊಳಗೆ ನಾನು ಕೊಪ್ಪಳದ ಸಮೀಪ ತಳಕಲ್ ಅನ್ನುವಂಥ ಯಲಬುರ್ಗಾ ತಾಲೂಕು ತಳಕಲ್ನಲ್ಲಿ ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿ ಗವಿಸಿದ್ದೇಶ್ವರ ಮಾಸ್ವಾಮಿಗಳು, ಕೊಪ್ಪಳದ ಆಗಿನ ಗವಿಸಿದ್ದೇಶ್ವರ ಮಾಸ್ವಾಮಿಗಳು ಕರ್ಕೊಂಡೋಗಿ, ಮತ್ತು ಇಲ್ಲೆಲ್ಲ ನಮಗೆ ಗದಗ ಪ್ರದೇಶದಲ್ಲಿ ಕನ್ಸಲ್ಟೆಂಟ್ಸ್ ಡಾಕ್ಟರ್ BM ಆಲೂರ್ ಇವರಿಗೆಲ್ಲ ಪರಿಚಯ ಇತ್ತು. ಅವ್ರನ್ನ ನಾನು ಕರ್ಕೊಂಡೋಗಿ ನನ್ನ ದವಾಖಾನೆಯನ್ನು ಅಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ. ನಾನು ಎಷ್ಟು ವರ್ಷ ಮಾಡಿದ್ರಿ ಸರ್? ತಳಕಲ್ 1980 ನಾನು 78ನಲ್ಲಿ ಡಿಗ್ರಿ ಮುಗಿಸಿದೆ. 2 ವರ್ಷ ವೃತ್ತಿಯ ಅನುಭವವನ್ನು ಬೇರೆ ಬೇರೆ ಕಡೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ 1980ಗೆ ನಾನು ಅಲ್ಲಿ ತಳಕಲ್ನಲ್ಲಿ ನನ್ನ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿ 1 ವರ್ಷ ಅಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಮೊದಲು ಪ್ರಾಕ್ಟೀಸ್ ಚೆನ್ನಾಗಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ವೃತ್ತಿಯಲ್ಲಿ ಅದೇನೋ ಯೋಗಾಯೋಗ ಅನ್ಬೋದು ಅಥವಾ ಈ ವೈದ್ಯಕೀಯ ವೃತ್ತಿ ಅಲ್ಲಿ ಹಳ್ಳಿಯೊಳಗೆ ಪ್ರಾಕ್ಟೀಸು ಕೃಷಿ ಮೇಲೆ ಅವಲಂಬಿತ ಬದುಕು ಎಲ್ಲ ಜನರದು. ಮಾರ್ನಿಂಗ್ ಅವರು ಕೃಷಿಗೆ ಕಾರ್ಯಕ್ಕೆ ಎಲ್ಲ ಹಜಾರಿದ್ದವರಂತೂ ಮನೆಯಲ್ಲಿ ಇರ್ತಾಯಿದ್ರು. ಏನಾದರೂ ತೋರಿಸ್ಕೊಳ್ಳೋದಿದ್ರೆ ಬೆಳಗಿನ 9 ಗಂಟೆ ಒಳಗೆ 7-8 ಗಂಟೆ ಒಳಗನ ನಾವು ಕ್ಲಿನಿಕ್ನಲ್ಲಿ ನೋಡಬೇಕು, ಇಲ್ಲಾಂದ್ರೆ ಸಾಯಂಕಾಲ ನೋಡಬೇಕು. ಮಧ್ಯಾಹ್ನ ಕೆಲಸ ನಮಗೇನು ಇರ್ತಿದ್ದೇನೆ ಇಲ್ಲ, ಇಡೀ ದಿವಸ ಖಾಲಿ ಅಂತ ಅನ್ನಿಸ್ತಿತ್ತು ನನಗೆ. ಏನು ಮಾಡಬೇಕು ಅನ್ನುವಂಥ ಯೋಚನೆ ಒಳಗನ ಅಷ್ಟರೊಳಗನ ಈ DGM ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಕೋರ್ಸ್ BMS ಕೋರ್ಸ್ 79ರಲ್ಲಿ ಇದು ಪ್ರಾರಂಭ ಆಗಿತ್ತು ಕಾಲೇಜ್. ಇದ್ರ ಬಗ್ಗೆ ನನಗೆ ವಿಶೇಷವಾಗಿ ಮಾಹಿತಿ ನಾನು ಕಾಲೇಜ್ನಲ್ಲಿ ಕಲಿಯುವಾಗನೇ ಸ್ವಲ್ಪ ನಮಗೆ ಯೋಚನೆ ಬಂದಿತ್ತು. ನಾವು ಕಾಲೇಜ್ ಕಲಿಯುವಾಗ ನಮಗೆ ಕಲಿಸ್ತಕ್ಕಂಥ ಟೀಚರ್ಸ್ ಎಲ್ಲರೂ ಅವಾಗದು ಏಡೆಡ್ ಕಾಲೇಜ್ ಅನ್ನುವಂಥ ರೀತಿಯೊಳಗಿದ್ರು ಸಹಿತ ಅನುದಾನ ನಮ್ಗೆ ಸ್ಯಾಲ್ರಿ ರೂಪದೊಳಗೆ ಏನು ಕೊಡ್ತಿದ್ದಿಲ್ಲ ಅವರು. ಅವಾಗ ನಮ್ಮ ಟೀಚರ್ಸ್ಗೆಲ್ಲ ಅವ್ರು ಕನ್ಸಾಲಿಡೇಟೆಡ್ ಸ್ಯಾಲ್ರಿ ಮೇಲೆ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು ಅನುದಾನ ಬರೋದು. ಅವರೆಲ್ಲರೂ ತಮ್ಮ ಪ್ರಾಕ್ಟೀಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊತಿದ್ರು. ಪ್ರಾಕ್ಟೀಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ನಮ್ಮ ಟೀಚಿಂಗ್ ಪ್ರೊಫೆಷನ್ಗೆ ಅವರು ಬಂದು ಮಧ್ಯಾಹ್ನ ಟೀಚಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಯಾವಾಗ ನಾನು ಫೈನಲ್ ಇದ್ದ ಹೊತ್ತಿನೊಳಗೆ ಒಂದು ಪೇಪರ್ನಲ್ಲಿ ನಾನು ನೋಡಿದೆ ಗದಗನಲ್ಲಿ ಆಯುರ್ವೇದ ಕಾಲೇಜ್ ಪ್ರಾರಂಭ ಆಗ್ತೈತಿ ಅಂಥೇಳಿ ಓದಿದೆ. ಅವಾಗ ನನಗೇನೋ ಒಂದು ಹೊಳವು. ನಾನು ಕೋರ್ಸ್ ಮುಗಿಸಿದ ತಕ್ಷಣವೇ ನಮ್ಮ ಟೀಚರ್ಸ್ ಎಲ್ಲ ಯಾವ ರೀತಿ ತಮ್ಮ ವೃತ್ತಿಯನ್ನು ಮಾಡ್ತಾ ಕಾಲೇಜ್ಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲೇ ಟೀಚಿಂಗಿಗೆ ಬರ್ತಾ ಇದ್ದಾರೆ. ಇಂಥ ಅವಕಾಶಗಳು ಗದಗ ಅಂದರೆ ಮತ್ತು ಊರು ಸಮೀಪ ಆಗ್ತದೆ, ಅಲ್ಲಿ ಕಾಲೇಜ್ ಎಸ್ಟಾಬ್ಲಿಷ್ ಆದ್ರೆ ಇದು ಏನಾದರೂ ನನಗೆ ಅನುಕೂಲ ಆಗ್ಬೋದೇನೋ ಅನ್ನೋಂಥ ಯೋಚನೆ ನನಗೆ ಕಲಿಯುವಾಗ ಬಂದಿತ್ತು. ಈಗ ಅದೆಲ್ಲ ನನಗೆ ಯೋಚನೆಗಳು ಪ್ರಾಕ್ಟೀಸ್ ಪ್ರಾರಂಭ ಮಾಡುವಾಗ ಈ ಕಾಲೇಜ್ ಬಗ್ಗೆ ನನಗೇನು ವಿಚಾರ ಇದ್ದಿಲ್ಲ. ಆದರೆ ತಳಕಲ್ಲೇ ಪ್ರಾಕ್ಟೀಸ್ ಮಾಡುವ ಸಂದರ್ಭದಲ್ಲಿ ಭಾಳ ಅವಕಾಶ ನನಗೆ ಮಧ್ಯಾಹ್ನದ ವೇಳೆ ಸಿಗ್ತಾ ಇರೋದ್ರಿಂದ ಏನಾದರೂ ಮಾಡೋಣ ಅನ್ನುವಂಥ ಯೋಚನೆ ಬಂದಿತ್ತು. ಬಂದಾಗ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತಿಲ್ಲ, DG ಮೇಲ್ಮಳಗೆ ಕಾಲೇಜಿನಲ್ಲಿ ಒಂದು ಪೋಸ್ಟನ್ನು ಟೀಚಿಂಗ್ ಆಗಿ ಕರೆದಿದ್ದಾರೆ ಅಂತ, ಲೆಕ್ಚರರ್ ಪೋಸ್ಟ್ ಕರೆದಿದ್ದಾರೆ ಅಂತ ಅನ್ನೋಂಥ ಅಡ್ವರ್ಟೈಸ್ಮೆಂಟು ಪೇಪರ್ನಲ್ಲಿ ನೋಡಿದಾಗ ಸುಮ್ಮನೆ ನೋಡೋಣ ಶೈಕ್ಷಣಿಕ ರೀತಿ ನಮ್ಗೆ ಹೊಂದೈತೆ ಇಲ್ಲೋ, ಪ್ರಾಕ್ಟೀಸ್ನಲ್ಲೇ ನಾವು ಎಕ್ಸ್ಪರ್ಟ್ ಪ್ರಾವೀಣ್ಯತೆಯನ್ನು ಪಡೆದವರು, ಕಲಿಸೋದೇನು ನಮಗಂತ ಆಸಕ್ತಿಯ ವಿಷಯ ಅಂತಲೂ ಏನಿದ್ದಿಲ್ಲ, ನೋಡೋಣ ಅನ್ನೋ ದೃಷ್ಟಿಯೊಳಗೆ ನಾನು ಇಲ್ಲೇ ಇಂಟರ್ವ್ಯೂ ಅಟೆಂಡ್ ಆದೆ. ನಾನು ಅದು BM ಆಲೂರ್ ಅವರೇ ಚೇರ್ಮನ್ ಸಂಸ್ಥೆಯ ಆಡಳಿತ ಮಂಡಳಿ ಇದ್ದರು. ಅವ್ರಿಗೆ ನನ್ನ ಪರಿಚಯ ಇರೋದರಿಂದ ಇಲ್ಲೆಲ್ಲ ಶಿಕ್ಷಕರ ಕೊರತೆಯೂ ಇತ್ತು ಅವಾಗ. ಈ ಸಂದರ್ಭದಲ್ಲಿ BMS ಪದವಿ ಆದವ್ರಿಗೆ ಇಲ್ಲಿ ಲೆಕ್ಚರರ್ ಪೋಸ್ಟನ್ನು ಮಾಡ್ಬೋದು ಅನ್ನುವಂಥ ಕಾಯ್ದೆ ಆಗಿನ ಮಟ್ಟದಲ್ಲಿ ಇರೋದರಿಂದ ಇಂಟರ್ವ್ಯೂ ಅಟೆಂಡ್ ಆದಮೇಲೆ ಅವಕಾಶಗಳನ್ನು ಕೇಳಿದ್ವಿ. ನಿಮ್ಮ ಅನುಕೂಲತೆ ನೋಡಿಕೊಂಡು ಅವು ಇನ್ನೂ ಇದು ಅನ್ಎಡೆಡ್ ಕಾಲೇಜ್ ಅವಾಗಿನ್ನು
ಅನ್ಎಡೆಡ್ ಕಾಲೇಜು. ವೃತ್ತಿಯ ಅನುಕೂಲತೆ ಮಾಡಿಕೊಳ್ಳೋದಾದರೆ ನೀವು ಜಾಯ್ನ್ ಆಗ್ಬೋದು ಅನ್ನುವಂಥ ಸೂಚನೆಯನ್ನು ಆಲೂರವರು ಕೊಟ್ಟಿದ್ದರಿಂದ ನೋಡಿರಿ ಜಾಯ್ನ್ ಆಗಿರಿ, ನಿಮ್ಮ ಪ್ರಾಕ್ಟೀಸ್ ಜೊತೆಗೆ ಇದು ಇದ್ದೇ ಇರ್ತದೆ, ನೀವು ಮಧ್ಯಾಹ್ನದ ಅವಕಾಶಗಳನ್ನು ನೋಡ್ಕೊಂಡು ಮಾಡ್ಬೋದಲ್ಲ ಅಂತನ್ನುವಂಥ ಯೋಚನೆ ಹೇಳಿದ ಮೇಲೆ ಆಲೂರವ್ರು ಹೇಳಿದ್ರು ಅಂತ ಹೇಳಿ ನಾನು ಈ ಸಂಸ್ಥೆಯನ್ನು ಆ ಸಂದರ್ಭದಲ್ಲಿ ಜಾಯ್ನ್ ಆದೆ. ಎಷ್ಟನೇ ಇಸ್ವಿಯಲ್ಲಿ ಜಾಯ್ನ್ ಆದ್ರೆ? 1981ನಲ್ಲಿ ನಾನು ಇಲ್ಲಿ ಲೆಕ್ಚರ್ ಪೋಸ್ಟು ಜಾಯ್ನ್ ಆದೆ. ಅಲ್ಲಿಂದ ನೀವು ಪ್ರಾಕ್ಟೀಸ್ ಕಡೆ ಚೆನ್ನಾಗಿ ಅನಿಸ್ತು ಅಥವಾ ವೃತ್ತಿ ಪ್ರೊಫೆಷ್ನಲ್ಲು ಕಾಲೇಜು ಎಜುಕೇಷನ್ ಸಿಸ್ಟಮ್ನಲ್ಲಿ ನಿಮ್ಮ ಮನಸ್ಸು ಶಿಫ್ಟ್ ಆಯಿತಾ? ಅದು ಆ ಸ್ಥಿತ್ಯಂತರದ ಬಗ್ಗೆ ಸ್ವಲ್ಪ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಅವ್ರು ವೃತ್ತಿಯನ್ನೇನೋ ಮಾಡ್ತಾಯಿದ್ವಿ, ಪೇಷಂಟ್ಗೆ ನಮ್ಗೆ ಮಾಡರ್ನ್ ಪ್ರಾಕ್ಟೀಸ್ ಮಾಡೋದು, ಆಯುರ್ವೇದ ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಗೊಂದಲದ ವಿಷಯ ಅಂತೇನು ನಮ್ಗೆ ಅವಾಗ ಸಾಮಾನ್ಯರಲ್ಲಿ, ಜನಸಾಮಾನ್ಯರಲ್ಲಿ ಅಕ್ಸೆಪ್ಟಬಿಲಿಟಿ ಇದ್ದೇ ಇತ್ತು. ಆದರೆ ತಾಂತ್ರಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ನಮಗೆ ತೊಂದರೆ ಅನ್ನೋದು ಇದ್ದೇ ಇರ್ತಿತ್ತು. ಮತ್ತು ನಾವು ಅದರ ಅನಿವಾರ್ಯತೆ, ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಂಥ ಅನಿವಾರ್ಯತೆ ಇರೋದರಿಂದ ಅದನ್ನು ರೂಢಿಸ್ಕೊಂಡಿದ್ವಿ. ಆದರೆ ನಾವು ಆಯುರ್ವೇದ ಕಾಲೇಜ್ ಶಿಕ್ಷಕರಾಗಬೇಕಾಗ್ತದೆ. ಶಿಕ್ಷಕರಾಗಬೇಕಾದಂಥ ಸಂದರ್ಭದಲ್ಲಿ ನಾವು ಆಯುರ್ವೇದವನ್ನು ಕಲಿಸ್ಬೇಕು, ಆಯುರ್ವೇದವನ್ನು ಬೋಧಿಸಬೇಕು. ವೃತ್ತಿ ಮತ್ತು ನಾವು ಬೋಧನೆಯಲ್ಲಿ ನಮಗೆ ವ್ಯತ್ಯಾಸ ಇರಬಾರ್ದಲ್ಲ ಅಂತನ್ನುವಂಥ ಯೋಚನೆ ನಮ್ಗೆ ಕಾಡ್ಲಿಕ್ಕಿತ್ತು. ನಮ್ಗೆ ಕಲಿಸಿದಂಥ ಟೀಚರ್ಸ್ ಕಲಿಸೋದಕ್ಕೂ ನಾವು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ಸಂದರ್ಭದೊಳಗೆ ಆಗಾಗಲೇ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿತ್ತು. ನಾವು ವಿದ್ಯಾರ್ಥಿಗಳ ಮಟ್ಟ ಏನು ಇರ್ತಿತ್ತು, ನಾವು ಕಲಿಯುವಾಗ ಏನು ವಿದ್ಯಾರ್ಥಿಗಳಿದ್ವಿ, ನಾವು ಕಲಿಸುವಂಥ ವಿದ್ಯಾರ್ಥಿಗಳ ಮಟ್ಟ ಆಗಲಿ ಸಾಕಷ್ಟು ಬದಲಾವಣೆ ಆಗಿಬಿಟ್ಟಿತ್ತು. ಡೆವಲಪ್ಮೆಂಟು, ವಿದ್ಯಾರ್ಥಿಗಳ ಪ್ರಶ್ನಿಸುವ ಮನೋಭಾವ ಸಾಕಷ್ಟು ಬಂದುಬಿಟ್ಟಿತ್ತು. ಅದು ಈ ಪ್ರಶ್ನೆಗಳನ್ನೆಲ್ಲ ವಿದ್ಯಾರ್ಥಿಗಳಿಗೆ ತೆಗಿತಾ ಇರೋದ್ರಿಂದ ನಾವು ಪರ್ಫೆಕ್ಷನ್ ಆಗಲಾರ್ದೇ ಬೋಧಿಸೋದು ಭಾಳಷ್ಟು ಕಷ್ಟ ಅನ್ನೋದು ಪ್ರಾರಂಭದ 1 ವರ್ಷ 2 ವರ್ಷಗಳಲ್ಲೇ ನಮಗದರ ಅನುಭವ ಆಗಕತ್ತಿದ್ದರಿಂದ ವೃತ್ತಿ ಮತ್ತು ಶಿಕ್ಷಣ ಇದನ್ನು ಎರಡೂ ನಾವು ಸರಿದೋಗಿಸ್ಕೊಂಡು ನಾನು ತಳಕಲ್ಲಿಂದ ಇಲ್ಲಿಗೆ ಮಧ್ಯಾಹ್ನ ಅವಧಿಯವರೆಗೆ ಇಲ್ಲಿ ಬಂದು ಇಲ್ಲಿ ಟೀಚಿಂಗ್ ಮಾಡೋದು ಇದು ಸಾಧ್ಯತೆ ಆಗೋದಿಲ್ಲ ಅನ್ನುವ ನಿಟ್ಟಿನೊಳಗೆ ನಾನು ತಳಕಲ್ಲಿಂದ ನನ್ನ ವೃತ್ತಿಯನ್ನು ಬಿಟ್ಟು ಗದಗಿಗೆ ಶಿಫ್ಟ್ ಆದೆ. ನಾನು ಗದಗಿಗೆ ಶಿಫ್ಟ್ ಆಗದೇ ಇದ್ದರೆ ಈ ಟ್ರಾವೆಲಿಂಗ್ನಲ್ಲಿ ಟೈಮ್ ಹೋಗ್ತದೆ, ಕ್ಲಾಸ್ಗಳ ಪ್ರಿಪ್ರೇಷನ್ಗೆ ನಮ್ಮ ಟೈಮ್ ಸಿಗಲ್ಲ, ನಾವು ಸರಿಯಾದ ಜಸ್ಟಿಸ್ ನಾವು ವಿದ್ಯಾರ್ಥಿಗಳಿಗೆ ಕೊಡಲಾಗೋದಿಲ್ಲ ಅನ್ನೋದಷ್ಟರೊಳಗೆ ನಾನು ನನ್ನ ವೃತ್ತಿಯನ್ನು ತಳಕಲ್ಲಿಂದ ಗದಗ ಶಿಫ್ಟ್ ಮಾಡಿ ಇಲ್ಲೇ ಏನಾದರೂ ಖಾಸಗಿ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ವೃತ್ತಿಯನ್ನು, ಈ ಶೈಕ್ಷಣಿಕ ವೃತ್ತಿಯನ್ನು ಮಾಡೋಣ ಅನ್ನೋದ್ರಷ್ಟರೊಳಗೆ ನಾನು ಗದಗ ಶಿಫ್ಟ್ ಆದೆವು. ಎಷ್ಟು ಮೊದಲನೇ ವೇತನ ಎಷ್ಟಿತ್ತು ಸರ್ ನೀವು ಆ್ಯಸ್ ಎ ಲೆಕ್ಚರಾಗಿ ಜಾಯ್ನ್ ಆದಾಗ? ಅದು 80ನೇ ಇಸ್ವಿಯಲ್ಲಿ ನಮಗೆ ವೇತನ ದೃಷ್ಟಿಯೊಳಗೆ ನಾವು ಮಾಡಿದ್ರೆ, ನಾವು ಇಂಟರ್ವ್ಯೂ ಒಳಗೆ ಕೂತಾಗ ನೀವು ಬಂದು ಜಾಯ್ನ್ ಆಗ್ರಿ, ಪಗಾರದ ಬಗ್ಗೆ ಏನು ಕೇಳಬೇಡ್ರಿ ಅಂತ ಹೇಳ್ತಿದ್ರು. ಏನೋ ನಾವು ಕೊಡ್ತೀವಿ ನಿಮ್ಗಷ್ಟೇ, ಆದ್ರೆ ಸ್ಯಾಲ್ರಿ ಬಗ್ಗೆ ಕೇಳಬೇಡ್ರಿ ಅಂಥೇಳಿ. ನಮ್ಗೆ ಕೇವಲ 100 ರೂಪಾಯಿ ಅದು ಗೌರವಧನ ಅಂತಂದು ತಿಳ್ಕೊಂಡು ಮೊದಲನೇ ಇದರೊಳಗೆ ಕೊಡ್ತಿದ್ರು. ಆ 100 ರೂಪಾಯಿ ಕೊಡೋದ್ರಿಂದ ನಮಗೊಂದು ಒಂದು ಹಾಬಿ ಅನ್ನೋ ರೀತಿಯೊಳಗೆ ನಾವು ಕಾಲೇಜಿಗೆ ಜಾಯ್ನ್ ಆಗಿ ಹೊರತಾಗಿ ಸಂಪೂರ್ಣ ವೃತ್ತಿಯಲ್ಲಿ ತೊಡಗಿಕೊಳ್ಳುವಂಥದ್ದು ಏನಾಗಲಿಲ್ಲ. ಆದರೆ ಬೋಧಿಸುವಾಗ ಅದು ಅನ್ಸಾಕತ್ತೆ ಮುಂದೆ. ನಾವಿನ್ನು ಹಾಬಿ ಅಂತ ಮಾಡಿದ್ರಾಗಲ್ಲ, ಪ್ರೊಫೆಷನ್ ಅಂತ ತೊಗೊಂಡ್ರಷ್ಟೇ ನಾವು ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಆಗ್ಬೋದು ಅನ್ನೋದು ಇದಾದಮೇಲೆ ನಾವು ಇಲ್ಲಿ ಇರಬೇಕು. 100 ರೂಪಾಯಿ ಇದ್ದು ಅದು 1 ವರ್ಷ 2 ವರ್ಷ ಮೇಲೆ ಅನುದಾನ ಲಕ್ಕಿಲಿ ಅವಾಗ ಕರ್ನಾಟಕದಲ್ಲಿ 4 ಆಯುರ್ವೇದ ಕಾಲೇಜುಗಳು ಮಾತ್ರ ಇದ್ದವು. ಬಿಜಾಪುರದ್ದು ಒಂದು ಆಯುರ್ವೇದ ಕಾಲೇಜು, ಬೆಳಗಾವಿ ಆಯುರ್ವೇದ ಕಾಲೇಜು, ಹುಬ್ಬಳ್ಳಿ ಆಯುರ್ವೇದ ಕಾಲೇಜು, ಉಡುಪಿ ಆಯುರ್ವೇದ ಕಾಲೇಜು. ಇವು 4 ಅನುದಾನಿತ ಆಯುರ್ವೇದ ಕಾಲೇಜುಗಳು. ಉಳಿದು 3 ಗೌರ್ಮೆಂಟ್ ಆಯುರ್ವೇದ ಕಾಲೇಜು, ಒಂದು ಮೈಸೂರಿನಲ್ಲಿ, ಒಂದು ಬೆಂಗಳೂರಲ್ಲಿ, ಇನ್ನೊಂದು ಬಳ್ಳಾರಿದು ಮೊದಲನೇದು ಪ್ರೈವೇಟ್ ಆಯುರ್ವೇದ ಕಾಲೇಜೇ. ಅದು ಪಂಡಿತ್ ತಾರಾನಾಥರು ಅದನ್ನು ಪ್ರಾರಂಭ ಮಾಡಿ ಭಾಳ ವರ್ಷ ಅಲ್ಲಿ ಶೈಕ್ಷಣಿಕ ಡಿಪ್ಲೊಮಾ ಕೋರ್ಸ್ಗಳನ್ನೆಲ್ಲ ಅಲ್ಲಿ ನಡೆಸ್ತಾಯಿದ್ರು. ತಾರಾನಾಥರ ನಂತರ ಅದು ಆ ಸಂಸ್ಥೆಯವರು ಅದನ್ನು ನಡೆಸೋದು ಆಗೋದಿಲ್ಲ ಅನ್ನೋದಷ್ಟರೊಳಗೆ ಗೌರ್ಮೆಂಟಿಗೆ ಬಿಟ್ಕೊಟ್ರು ಅದನ್ನು. ಹೀಗಾಗಿ ತಾರಾನಾಥ್ ಇನ್ಸ್ಟಿಟ್ಯೂಟ್ ಸಹಿತ ತಾರಾನಾಥ್ ಗೌರ್ಮೆಂಟ್ ಆಯುರ್ವೇದ ಕಾಲೇಜು ಅಂತ ಆಯಿತು. ಅವು 3 ಆಯುರ್ವೇದ ಕಾಲೇಜ್ ಇರ್ತಿದ್ವು. ಇದು 4 ಆಯುರ್ವೇದ ಕಾಲೇಜುಗಳು ಇವು ಏಡೆಡ್ ಇದ್ದು. ನಮ್ಮದು 5ನೇದು ಆಯುರ್ವೇದ ಕಾಲೇಜ್ ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆ ಇದನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ಇದು ಅನುದಾನ ರಹಿತ ಕಾಲೇಜ್ ಅಂತಲೇ ಪ್ರಾರಂಭ ಆಯ್ತದೆ. ಅವಾಗ ಯಾವಾಗೂ ಅನುದಾನದ ಭರವಸೆ ಮೇಲೆ ಏನು ಆಗಿದ್ದಿಲ್ಲ. ಅನುದಾನ ರಹಿತ ಸ್ಥಿತಿಯಲ್ಲಿ ನಮ್ಗೆ 100 ರೂಪಾಯಿ 200 ರೂಪಾಯಿ
₹300 ನಾವು ಇಷ್ಟೇ ನಮಗೆ ಸ್ಯಾಲ್ರಿ ಅದು ಗೌರವಧನ ಅಂತ ಕೊಡುವಂಥದ್ದು ಇಲ್ಲಿ ಇದು ಇತ್ತು. ಡಾಕ್ಟರ್ ಎಸ್ ವಿ ಸೌಡಿ ಅವರು ಅಂತೇಳಿ ನಾವು ಇಂಟರ್ವ್ಯೂ ಟೈಮ್ಗೆ ಅವ್ರು ಸೀನಿಯರ್ ಪ್ರೊಫೆಸರ್ ಆಗಿ DSIC ಅವರು ಸಮೀಪದ ಬನ್ನಿಕೊಪ್ಪದಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಒಂದು ಬಿಷಕ್ ಕೋರ್ಸ್ ನಡೀತಾ ಇತ್ತು ಇಲ್ಲಿ ಮೊದಲು, ಇಲ್ಲೇ ಮತ್ತು ಮುಂಡ್ರಿಗಿ ಒಳಗೆ. ಬಿಷಕ್ ಅಂದರೆ ಆಯುರ್ವೇದ ಬಿಷಕ್ ಅಂದರೆ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಅದು. ಮೊದಲು ನಾನು ನಿಮಗೇನು ಹೇಳಿದೆ ಬೋರ್ಡ್ ಮುಖಾಂತರ ಕೋರ್ಸ್ಗಳು ನಡೆಸ್ತಿದ್ವು ಅಂತೇಳಿ, ಅಲ್ಲಿ ಆ ಕೋರ್ಸ್ಗಳು ಗದಗ್ನಲ್ಲಿ ನಡೀತಾ ಇತ್ತು. ಮತ್ತು ಡಾಕ್ಟರ್ ಚುರ್ಚಾಳಮಠ ಅಂತ ಹೇಳಿ ಮುಂಡ್ರಿಗಿ ಅವರು ಸ್ವಾತಂತ್ರ್ಯ ಯೋಧರು, ಹೈದರಾಬಾದ್ ಆ ಮೂಮೆಂಟ್ ಏನಾಯ್ತಲ್ಲ ಅದರಲ್ಲಿ ಗಮನೀಯ ಪಾತ್ರ ವಹಿಸಿದಂಥವ್ರು, ಅವರು ಆಯುರ್ವೇದ ಡಾಕ್ಟರು. ಅವರು ಬಿಷಕ್ ಕೋರ್ಸನ್ನು ಮುಂಡ್ರಿಗಿಯಲ್ಲಿ ನಡೆಸಿದ್ರು. ಅದಕ್ಕೆ ಟೀಚಿಂಗಿಗೆ ಇವರು ಡಾಕ್ಟರ್ ಎಸ್ ವಿ ಸೌಡಿ ಅವರು DSIC ಪದವಿದವರು, ಡಿಪ್ಲೊಮಾ ಕೋರ್ಸ್ 4 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಮಾಡಿದವರು. ಅವರು ಅಲ್ಲಿ ಟೀಚರ್ಗೆ ಅಲ್ಲ ಟೀಚಿಂಗ್ ಕೋರ್ಸ್ ಅಲ್ಲಿ ಮಾಡ್ತಾ ಇದ್ರಂತೆ. ಅವರು ಇಲ್ಲಿ ಪದವಿ ಕೋರ್ಸ್ಗೆ ಇಲ್ಲಿ ಕಾಲೇಜ್ಗೆ ಪದವಿ, ಅದು 4 ವರ್ಷದ ಪದವಿ ಇರೋದ್ರಿಂದ DSIC ಅವರಿಗೂ ಸಹಿತ ಇಲ್ಲಿ ಶಿಕ್ಷಕರಾಗಲಿಕ್ಕೆ ಅವಕಾಶ ಇತ್ತು. ಅದು ಅದ್ರ ಮೇಲೆ ಅವರು ಮುಂಡ್ರಿಗಿಯನ್ನು ಬಿಟ್ಟು ಅವರು ಗದಗಿ ಈ ಕಾಲೇಜು ಜಾಯ್ನ್ ಆಗಿದ್ರು ನಮ್ಗಿಂತ 1 ವರ್ಷ ಮೊದಲು. ನಾವೆಲ್ಲ ಇಂಟರ್ವ್ಯೂ ಕೊಡ್ಲಿಕ್ಕೆ ಬಂದಾಗ ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ, ಹೊಸ ಹುಡುಗರೆಲ್ಲ ನೀವು ಬರಬೇಕು, ಪದವಿ ಮಾಡ್ಕೊಂಡು ಬಂದವರೆಲ್ಲ ಬಂದು ಈ ಕಾಲೇಜನ್ನು ಕಟ್ಟೋಣ, ಸ್ಯಾಲ್ರಿ ಏನಾಗ್ತದೆ ಒಳಗೆ ಬರ್ರಿ, ಒಳಗೆ ಬಂದಮೇಲೆ ಅದಕ್ಕೆ ಅನುಕೂಲತೆ ಏನಾರು ಆಗ್ಬೋದು ಅಂತನ್ನುವಂಥದ್ದು ವಿಷಯ ನಮಗೆಲ್ಲ ಹೇಳಿದ್ರಿಂದ ನಾವು ಅವ್ರ ಮಾತನ್ನು ಮತ್ತು ಆಡಳಿತ ಮಂಡಳಿಯವರೆಲ್ಲ ತೆಗೆದು ಇವರು ನಂದೀಶ್ವರ ಮಹಾಸ್ವಾಮಿಗಳು ಅದರ ಅಧ್ಯಕ್ಷರು, ನಾವು ಇದು ಹೊಸ ಕಾಲೇಜು, ನಾವು ಹೆಚ್ಚು ಅನುಕೂಲತೆಗಳನ್ನೇನು ಮಾಡಿಕೊಡ್ಲಿಕ್ಕಾಗಲ್ಲ, ಆದರೆ ನೀವೆಲ್ಲ ಇದಕ್ಕೆ ಸೇವಾ ಮನೋಭಾವದಿಂದ ಮಾಡಿರಿ, ಮುಂದೆ ಅನುಕೂಲ ಆಗ್ಬೋದು ಅನ್ನುವಂಥ ಯೋಚನೆಯನ್ನು ಅವರೆಲ್ಲ ಹೇಳಿದ್ರಿಂದ ನೋಡೋಣ ಅನ್ನುವಂಥ ಭರವಸೆಯೊಂದಿಗೆ ನಾವು ಬಂದ್ವಿ. ಆದರೆ ಆಗಿನ ಆಡಳಿತ ಮಂಡಳಿಯಲ್ಲಿ ಡಾಕ್ಟರ್ BM ಆಲೂರು ಮತ್ತು ಇವರು ಸಜ್ಜನ್ ಕುಲಕರ್ಣಿ ಹಾಸ್ಪಿಟ್ಲ್ ಇತ್ತಲ್ಲಿ, BM ಸಜ್ಜನರ್, RD ಕುಲಕರ್ಣಿ ಅಂತ ಹೇಳಿ ಅವರು, ಮತ್ತು ಆಲೂರು ಡಾಕ್ಟರು, ಹರಾ ಕಿದಿಯೂರು ನವೋದಯ ಸಂಪಾದಕರು ಅವರು, ಮತ್ತು ST ರೆಮಿಟ್ರ್ ಇವರು ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಿದ್ರು. ನಮ್ಮ ಜಗದೂರು ನಂದೀಶ್ವರ ಮಹಾಸ್ವಾಮಿಗಳು ಅವರು ಅಧ್ಯಕ್ಷರು, DH ಪಾಟೀಲ್ ಅಂತ ಹೇಳಿ ಈ ಸಂಸ್ಥೆಯ ಕಾರ್ಯದರ್ಶಿ ಅದು. ಇವರೆಲ್ಲ ಒಂದು ಸ್ವಲ್ಪ ನಮ್ಮನ್ನೆಲ್ಲ ಮನವೊಲಿಸಿ ಇದಕ್ಕೆ ಕೆಲಸ ಮಾಡಲು ಪ್ರೇರಣೆ ಮಾಡಿದ್ರಿಂದ ನಾವು ಮಾಡಿದ್ವಿ. ಮುಂದೆ ಆಡಳಿತ ಮಂಡಳಿ ಪ್ರಯತ್ನ ಮತ್ತು ವಿಶೇಷವಾಗಿ ಡಾಕ್ಟರ್ ಎಸ್ ವಿ ಸೌಡಿ ಅವರು ಭಾಳ ಅನುದಾನ ರಹಿತ ಅನ್ನುವಂಥ ಕಾಲೇಜ್ ಇದ್ದದ್ದನ್ನು ಅನುದಾನ ಪಡೆಯಲು ಅವರು ಭಾಳ ಪ್ರಯತ್ನ ಪಟ್ಟರು. ಅನುದಾನ ಪಡೆಯುವ ಸಲುವಾಗಿ ಸರ್ಕಾರದ ಮಟ್ಟದೊಳಗೆ ಅವರಿಗೆ ಅನುಕೂಲ ಆದದ್ದು ಆಗಿನ ಚನ್ನಬಸಪ್ಪ ಅಂಥೇಳಿ ಹೆಲ್ತ್ ಮಿನಿಸ್ಟರ್ ಅಲ್ಲ, ಚನ್ನಬಸಪ್ಪ ಅಂತ ಡೈರೆಕ್ಟರ್, ನಿಮ್ಮ ಅಬ್ದುಲ್ ಸಮದ್ ಅಂಥೇಳಿ ಹೆಲ್ತ್ ಮಿನಿಸ್ಟರ್ ಇದ್ರ ಆಗ. ಆ ಸಂದರ್ಭಕ್ಕೆ ನಮ್ಮ ಇಲಾಖೆಯ ನಿರ್ದೇಶಕರಾಗಿ ಚನ್ನಬಸಪ್ಪ ಅವರಿದ್ದರು. ಅವರು 2-3 ಸಲ ಇದನ್ನು ವಿಸಿಟ್ ಮಾಡಿ ನಮ್ಮ ಡಾಕ್ಟರ್ ನಂಜುಂಡಪ್ಪ, DM ನಂಜುಂಡಪ್ಪ ಕರ್ನಾಟಕ ವೈಸ್ ಚಾನ್ಸಲರ್, ಅವರು ಇದಕ್ಕೆಲ್ಲ ಒಂದಿಷ್ಟು ಪ್ರೇರಣೆ ನೀಡಿ ಈ ಕಾಲೇಜ್ ಚೆನ್ನಾಗಿದೆ ಅನ್ನುವಂಥ ಅಭಿಪ್ರಾಯ ಕೊಟ್ಟ ಮೇಲೆ 2ನೇ ವರ್ಷ 3ನೇ ವರ್ಷಕ್ಕೇ ನಮ್ಮ ವಿದ್ಯಾಲಯ ಅನುದಾನಕ್ಕೆ ಅಂದರೆ 80, 81, 82, 83ರಿಂದ ನಮ್ಮದು ಅನುದಾನಕ್ಕೆ ಒಳಪಟ್ಟು ಬಿಡ್ತಾರೆ. ಡಾಕ್ಟರ್ ಸೌಡಿಯವರು ಮತ್ತು ಆಡಳಿತ ಮಂಡಳಿಯವರ ಪ್ರಯತ್ನದ ಮೂಲಕವಾಗಿ ಅಬ್ದುಲ್ ಸಮದ್ ಮಿನಿಸ್ಟ್ರು ಅದಕ್ಕೆ ಚೆನ್ನಾಗಿ. ಆಮೇಲೆ ಸರ್ದಾರ್ ರಾಯಚೂರಿನ ಸಂಗಮೇಶ್ ಸರ್ದಾರ್ ಅವರು ಹೆಲ್ತ್ ಮಿನಿಸ್ಟರ್ ಇದ್ರು. ಅವರೆಲ್ಲ ಒಂದು ಸ್ವಲ್ಪ ಅವರು ಆಯುರ್ವೇದ ವೈದ್ಯರು, ಸಂಗಮೇಶ್ ಸರ್ದಾರ್ ಅವರು, ಅವರೆಲ್ಲ ಪ್ರಯತ್ನ ಪಟ್ಟದ್ರಿಂದ ಇದೊಂದು 4 ಅನುದಾನಿತ ಕಾಲೇಜುಗಳ ಜೊತೆಗೆ ಇದು ಒಂದು ಅನುದಾನಕ್ಕೆ ಒಳಪಡಿಸ್ಬೇಕು ಅನ್ನುವಂಥ ಯೋಚನೆ ಬಂದದ್ದಕ್ಕೆ ನಾವು ಅನುದಾನಕ್ಕೆ ಅಂದ್ರೆ ನಿಮಗೆ ಅದು ಅನ್ಎಕ್ಸ್ಪೆಕ್ಟೆಡ್, ತಾತ್ಕಾಲಿಕವಾಗಿ ಪ್ರಾಕ್ಟೀಸ್ ಮಾಡ್ತಿದ್ರಿ, ಸುಮ್ಮನೆ ಜಾಯಿನ್ ಆಗೋಣಂದ್ರೆ ಅದು ಟೀಚಿಂಗ್ ಮಾಡ್ತಾ ಇದ್ವಿ, ಅದು ಅನುದಾನಿತ ಕಾಲೇಜ್ ಆಗಿದೆ. ವೇತನದ ಶೈಲಿ ಕೂಡ ಬದಲಾಯಿತು. ನೀವು 83ರಲ್ಲಿ ಅನುದಾನಕ್ಕೆ ಒಳಪಟ್ಟಾಗ ₹100 ಸಂಭಾವನೆ ತಗೊಳ್ತಾ ಇದ್ರಿ ಗೌರವಧನವನ್ನ. ಇಲ್ಲಿ ಅನುದಾನಿತ ಸಂಸ್ಥೆಗೆ ಬಂದ್ಮೇಲೆ ಆ ಪಲ್ಲಟ ಎಷ್ಟಾಯ್ತು, ಏನಾಯ್ತು? ಅನುದಾನಿತ ಅಂತಂದ್ರೆ ಅದು ಸಂಪೂರ್ಣ ವೇತನ ಅನುದಾನ ಅಂತಿತ್ತು ಮತ್ತು ಎಸ್ಟಾಬ್ಲಿಷ್ಮೆಂಟ್ ಮೇಂಟೆನೆನ್ಸ್ ಗ್ರ್ಯಾಂಟ್ 2 ಕೊಡ್ತಾಯಿದ್ರು ಕನ್ಸಾಲಿಡೇಟೆಡ್ ಆಗಿ. 2 ವರ್ಷ ಅದನ್ನು ಕೊಟ್ಟರು. ಅದು 75% ಕಾಲೇಜ್ಗೆ, 25% ಆಸ್ಪತ್ರೆಗೆ ಅಂತ ಮೊದಲಿತ್ತು. ಅದು ಇದ್ದದ್ದು ಮತ್ತು ಮುಂದಿನ ವರ್ಷ ನಾವೆಲ್ಲ ಸ್ವಲ್ಪ ಬೇರೆ ಬೇರೆ 4-5 ಕಾಲೇಜುಗಳು
ನಮ್ಮದು ಒಂದಂತ ಕಾಲೇಜ್ ಆದಮೇಲೆ ಉಳಿದವ್ರ ಒಂದು ಅಸೋಸಿಯೇಷನ್, ನಾವು ಟೀಚಿಂಗ್ ಅಸೋಸಿಯೇಷನ್ನವರೆಲ್ಲ ಕೂಡ್ಕೊಂಡು ಮಾಡಿ ಅದನ್ನು ಸರ್ಕಾರದ ಮೇಲೆ ಒತ್ತಡ ತಂದು ಆಗಿನ MLC ಬಸವರಾಜ್ ಹೊರಟ್ಟಿಯವರು ಮತ್ತು ಪೂಜಾರ್ ಅಂಥೇಳಿ ಬೆಳಗಾವಿಕ್ಕಿದ್ರು, ಆಮೇಲೆ ಲೀಲಾವತಿ ಪ್ರಸಾದ್ ಮಂತ್ರಿನೆಲ್ಲ ಆಗಿದ್ರು, ಅವರು MLC ಇದ್ರು, MLA ಇದ್ರು. ಅವರು ಪ್ರಯತ್ನ ಮಾಡಿ 75% ಇದ್ದದ್ದು 90%ಗೆ ಮಾಡಿದರು. 90% ಅನುದಾನಕ್ಕೆ ಒಳಪಡಬೇಕು ಅಂತನ್ನುವಂಥದ್ದು ಮಾತು. ಹಾಸ್ಪಿಟ್ಲಿಗೆ 75% ಅನುದಾನ ಅಂತ, ಅದು ಒಂದು ವರ್ಷ ಅದುವರೆಗೆ ನಡೀತು. ಈ ಕನ್ಸಾಲಿಡೇಟ್ ಆಗಿ ಬರುವಂಥದ್ದು ಮತ್ತೆ ನಾವೆಲ್ಲ ಪ್ರಯತ್ನ ಮಾಡಿಕೊಂಡು ಗುಂಡೂರಾವ್ ಸರ್ಕಾರ ಇದ್ದಾಗ 83ರಲ್ಲಿ ಗುಂಡೂರಾವ್ ಅವ್ರ ಸರ್ಕಾರ ಇದ್ದಾಗ ಗುಂಡೂರಾವ್ ಅವರ ಮಾವ ಅವರು ಸ್ವಲ್ಪ ಎಲ್ಲ ಆಯುರ್ವೇದದ ಬಗ್ಗೆ ಆಸಕ್ತಿ ಇದ್ದಂಥವ್ರು ಇದ್ರು. ಅವರು ನಮ್ಮ ಹುಬ್ಬಳ್ಳಿ ಆಯುರ್ವೇದ ಮಹಾವಿದ್ಯಾಲಯದ ಚಿಕಿತ್ಸೆಗೆ ಬಂದಿದ್ದರು. ಅವರು ನ್ಯಾಚುರೋಪತಿ ಚಿಕಿತ್ಸೆ ಮತ್ತು ಹುಬ್ಬಳ್ಳಿ ಆಯುರ್ವೇದದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಅವರು ಯಾವ ರಿಲೇಟಿವ್ಸ್ ಎಲ್ಲ ಹುಬ್ಬಳ್ಳಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಬಂದಿದ್ದರು. ನಮ್ಮ ಹುಬ್ಬಳ್ಳಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದರು. ಅವ್ರಿಗೆ ನಮ್ಮ ಆಗಿನ ಪ್ರಿನ್ಸಿಪಾಲ್ರಲ್ಲಿ KM ಕುಲಕರ್ಣಿ ಅವರು, ದೇಸಾಯಿ ಅವರು ಅಂತ ಅವರೆಲ್ಲ ಇದರಲ್ಲಿ ಅವರು ಆಯುರ್ವೇದದ ಪರಿಸ್ಥಿತಿಯನ್ನು, ಆಯುರ್ವೇದ ಶಿಕ್ಷಕರ ಪರಿಸ್ಥಿತಿಯನ್ನು, ಆಯುರ್ವೇದ ಶಿಕ್ಷಣದ ಕ್ರಮವನ್ನು ಇದ್ರ ಬಗ್ಗೆ ಅವ್ರಿಗೆ ವಿಶೇಷವಾಗಿ ಅವ್ರ ಗಮನಕ್ಕೆ ತೊಗೊಂಬಂದು ಅವರು ಗುಂಡೂರಾವ್ ಅವರಿಗೆ ಇದರ ವಿಷದವಾಗಿ ವಿವರಗಳನ್ನು ಹೇಳೋದ್ರ ಮೂಲಕ ಮತ್ತು ನಮ್ಮ ಇವರು MLCಗಳು ಇವರೆಲ್ಲ ನಮ್ಮ ಶಿಕ್ಷಕರ ಮತಕ್ಷೇತ್ರದಿಂದ ಇವರೇನು ಹೊರಟ್ಟಿಯವರು ಮತ್ತು ಇವರೆಲ್ಲ ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಗುಂಡೂರಾವ್ ಅವರನ್ನು ಮನವೊಲಿಸಿ ನಮ್ಗೆ 90% ವೇತನ ಏನು ಬರ್ತಿತ್ತು ಅದು ಟ್ರಿಬಲ್ ಬೆನಿಫಿಟ್ ಸ್ಕೀಮ್ಗಳನ್ನು ಅದನ್ನು ಅನ್ವಯ ಆಗಬೇಕು ಅನ್ನೋದ್ರ ಮೇಲೆ ಈ 10% ಮ್ಯಾನೇಜ್ಮೆಂಟ್ಗೆ ಏನು ಕೊಡಬೇಕು ಅದನ್ನು ಸಹಿತ ನೀವು ಸ್ಯಾಲ್ರಿ ಅಂತ ಕೊಡೋದಾದರೆ, ಎಲ್ಲ ಮ್ಯಾನೇಜ್ಮೆಂಟ್ಗಳು ಒಪ್ಕೊಳ್ಳೋದಾದರೆ ಅದನ್ನು ನಾವು 100% ಇವ್ರಿಗೆ ಚೆಕ್ ಮೂಲಕವಾಗೇ ವಿತರಣೆ ಮಾಡ್ತೀವಿ ಅಂಥೇಳಿ ಸರ್ಕಾರದ ಹೋದ. ಅದು ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಅದು ಒಳ್ಳೆಯ ಮನಸ್ಸಿನಿಂದ ಒಪ್ಕೊಂಡ್ಬಿಟ್ರು. ಅವಾಗ ಇಷ್ಟೆಲ್ಲ ಎಂಪ್ಲಾಯೀಸ್ಗೆ ಅನುಕೂಲ ಆಗ್ತೈತಿ ಅನ್ನೋ ದೃಷ್ಟಿಯೊಳಗೆ ನೋಡೋಣ ಸಂಸ್ಥೆಗೆ ಯಾವ ರೀತಿ ನೀವೆಲ್ಲ ಹೆಲ್ಪ್ ಮಾಡಬೇಕು ಅನ್ನುವಂಥ ನಾವು ವಿನಂತಿಯನ್ನು ಮಾಡಿಕೊಂಡು 5 ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ನವರು 100% ಚೆಕ್ ಸಿಸ್ಟಮ್ ಅನುದಾನಕ್ಕೆ ಒಳಪಡುವಾಗಿ ಮಾಡಿದರು. ಆಗ ನಮ್ಮದು ಸ್ಥಿತ್ಯಂತರ 400, 500 ರೂಪಾಯಿ 600 ರೂಪಾಯಿ ಇದ್ದಂಥ ಸ್ಯಾಲ್ರಿ ಆಗಿನ 86ರೊಳಗೆ 1000+ ಅಷ್ಟು ನಮಗೆ ವೇತನವನ್ನು ಚೆಕ್ ಮುಖಾಂತರ ನೇರವಾಗಿ ಜಮಾ ಅಕೌಂಟಿಗೆ ಜಮಾ. ಗ್ರಾಂಟಿನೇಡ್ ಪೂರ್ಣ ಪ್ರಮಾಣದಲ್ಲಿ 86ರಿಂದ ನೀವು ನಿಧಾನಕ್ಕೆ ವೈದ್ಯಕೀಯ ವೃತ್ತಿಯಿಂದ ಡಿಟ್ಯಾಚ್ ಆದ್ರಿ. ಈ ಕಾಲೇಜು ಶಿಕ್ಷಣ ಮತ್ತು ಕಾಲೇಜು ವ್ಯವಸ್ಥೆ ಕಡೆ ಮನಸ್ಸನ್ನು ಕೊಟ್ರಿ. ಕೊಟ್ಟ ಮೇಲೆ ಆವಾಗ ಸೌಡಿಯವ್ರ ಪ್ರಿನ್ಸಿಪಾಲರಾಗಿದ್ದರು. ನೀವು ಯಾವ ಕಡೆ ಹೆಚ್ಚು ಗಮನ ಕೊಟ್ರಿ? ಆಡಳಿತದ ಕಡೆ ಹೆಚ್ಚು ಗಮನ ಕೊಟ್ಟರು ಅಥವಾ ಟೀಚಿಂಗ್ ಸೈಡ್ ಭಾಳ ಇಂಟ್ರೆಸ್ಟನ್ನು ತೋರಿಸಿದ್ರು? ಇದು ಕಾಲೇಜು ಬೆಳವಣಿಗೆ ಹಂತದೊಳಗಿತ್ತು. ನಾನು 85ರವರೆಗೆ ಟೀಚಿಂಗ್ನಲ್ಲೇ ಸಂಪೂರ್ಣವಾಗಿ ತೊಡ್ಕೊಂಡಿದ್ದೆ. ನಾನು ಒಂದೊಂದು ಸಬ್ಜೆಕ್ಟ್ 3-4 ಸಬ್ಜೆಕ್ಟ್ಗಳನ್ನು ಕಲಿಸುವಂಥ ಜವಾಬ್ದಾರಿ ನಮಗಿರ್ತಿತ್ತು. ಫಸ್ಟ್ ಇಯರು, ಫೈನಲ್ ಇಯರು ಕೂಡ ಎಲ್ಲ ಸಬ್ಜೆಕ್ಟ್ಗಳನ್ನು ಅದು ಸ್ಪೆಷಲೈಸೇಷನ್ ಇದ್ದಿಲ್ಲ ನಮಗೆ. ಡಿಗ್ರಿ ಕೋರ್ಸ್ ಪೋಸ್ಟ್ ಗ್ರಾಜುಯೇಷನ್ ಕೂಡ ಇರಲಿಲ್ಲ. ಚಾಲು ಪೋಸ್ಟ್ ಗ್ರಾಜುಯೇಷನ್ ಕೇವಲ ಮೈಸೂರಿನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ, ಬೆಂಗಳೂರಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ, 2 ಸಬ್ಜೆಕ್ಟ್ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕರ್ನಾಟಕದಲ್ಲಿ. ಬೇರೆ ಕೋರ್ಸ್ಗಳು ಅಲ್ಲಿವರೆಗೆ ಏನಿತ್ತಂದ್ರೆ ಪೋಸ್ಟ್ ಗ್ರಾಜುಯೇಟ್ ಆದವ್ರು ಮಾತ್ರ ಡಿಗ್ರಿ ಕಾಲೇಜುಗಳಿಗೆ ಶಿಕ್ಷಕರಾಗ್ತಿದ್ರು. ಹೌದು. ಅದು ನಿಮ್ಮ ಆಯುರ್ವೇದಿಕ್ ಎಕ್ಸೆಪ್ಷನ್ ಏನಿತ್ತಂದ್ರೆ ಗ್ರಾಜುಯೇಟ್ ಆದವ್ರನ್ನ ಅಲ್ಲಿ ಲೆಕ್ಚರರ್ ಮಾಡಿ. ಹೌದು, ಇದು MBBS ನಲ್ಲಿ ಇದೇ ಪರಿಸ್ಥಿತಿನೇ ಇತ್ತು. ಮೊದಲು MBBS ಮೆಡಿಕಲ್ ಕೌನ್ಸಿಲ್ MBBS ನವರೇ MBBS ನಲ್ಲಿ ಕಲಿಸೋದಂತಿತ್ತು. ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ಸ್ ಬೇಗ ಡೆವಲಪ್ ಆದದ್ರಿಂದ ಅಲ್ಲಿ ಟೀಚಿಂಗಿಗೆ ಪೋಸ್ಟ್ ಗ್ರಾಜುಯೇಷನ್ ಕಂಪಲ್ಸರಿ ಅನ್ನೋದನ್ನು ಅವ್ರು ಬೇಗ ಇಂಪ್ಲಿಮೆಂಟ್ ಮಾಡಬೇಕಾಯಿತು. ಆದರೆ ನಮ್ಮಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಸೇ ಇಲ್ಲಿ ಕರ್ನಾಟಕದಲ್ಲಿ ಭಾಳಷ್ಟು ಕಡಿಮೆ ಇದ್ದಂಥ ಪರಿಸ್ಥಿತಿಯಲ್ಲಿ ನಾವು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಉಪಲಬ್ಧತೆ ಭಾಳ ಕಡಿಮೆ. ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೋಬೇಕಂತಂದ್ರೆ ಅಲ್ಲಿ ಜಾಮ್ನಗರಕ್ಕೆ ಹೋಗಬೇಕು. ಜಾಮ್ನಗರಲ್ಲಿ ಪೋಸ್ಟ್ ಗ್ರಾಜುಯೇಷನ್ ರಿಸರ್ಚ್ ಸೆಂಟರ್ ಇತ್ತು. ಅಲ್ಲೋ ಅಥವಾ ಬನಾರಸ್ ಅಲ್ಲಿಗೆ ಹೋಗ್ಬೇಕು, ಇಲ್ಲ ತ್ರಿವೇಂದ್ರಮ್ಗೆ ಹೋಗಬೇಕು, ಇಲ್ಲಾಂದರೆ ಬಾಂಬೆ ಪೋದ್ದಾರ್ ಮೆಡಿಕಲ್ ಕಾಲೇಜ್. ಈ ಒಂದು ಲಿಮಿಟೆಡ್ ಕಾಲೇಜ್ಗಳಲ್ಲಿ ಮಾತ್ರ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಸ್ ಇರೋದರಿಂದ ಪೋಸ್ಟ್ ಗ್ರಾಜುಯೇಟ್ಸ್ ಅಷ್ಟು ಸಿಗೋ ಸಾಧ್ಯತೆ ಇಲ್ಲದೇ ಇರೋದರಿಂದ ಈ ಕಾಲೇಜ್ಗಳೆಲ್ಲ ಡಿಗ್ರಿ ಟೀಚರ್ಸ್ನೇ ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು. 85-86ರವರೆಗೆ ನಾನು
ಟೀಚಿಂಗ್ನಲ್ಲೇ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಡಾಕ್ಟರ್ ಸೌಡಿ ಅವರು ಪ್ರಾಚಾರ್ಯರಾಗಿ 82ರಿಂದ ಚಾರ್ಜ್ ವಹಿಸ್ಕೊಂಡ್ರು. ಯಾವಾಗ ಗ್ರ್ಯಾಂಟ್ ಇನ್ ಏಡ್ ನಮಗೆ ಲಾಗೂ ಆಯಿತು, ಕಾಲೇಜಿನ ಬೆಳವಣಿಗೆ ಹಂತದೊಳಗೆ ನಾವು ಭಾಳಷ್ಟು ಪ್ರಯತ್ನಗಳನ್ನು ಮಾಡಬೇಕಾದ್ದರಿಂದ ಅವ್ರಿಗೆ ಸಹಾಯಕರಾಗಿ ನಾನು ಕೆಲಸ ಮಾಡುವಂಥ ಅನಿವಾರ್ಯತೆ ನನಗೆ ಉಂಟಾಯಿತು. ಮತ್ತು ಅವರು ನನಗೆ ಆ ರೀತಿಯ ಒಂದು ಸ್ವಾತಂತ್ರ್ಯವನ್ನು ಕಾಲೇಜ್ ಅಭಿವೃದ್ಧಿಗೆ ಏನೇನು ಕೆಲಸ ಬೇಕು ಅಂತನ್ನುವಂಥದ್ದು ನಮ್ಗೆ ಸ್ವಲ್ಪ ಬೇರೆ ಬೇರೆ ವಿಷನ್ಗಳು ನಮಗೆ ಇದ್ದದ್ರಿಂದ ಕಾಲೇಜ್ ಡೆವಲಪ್ಮೆಂಟ್ನಲ್ಲಿ ಅವರಿಗೆ ಸಲಹೆ ಕೊಡೋದಾಗಲಿ ಅಥವಾ ಆ ರೀತಿ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡೋದಾಗಲಿ ಅಥವಾ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಅವ್ರದ್ದು ಒಂದು ಸ್ವಭಾವ, ನಾ ಇಲ್ಲಿ ಕುಂತ್ಕೊಂಡು ಕೆಲಸ ಮಾಡ್ತೀವಿ, ಅಡ್ಡಾಡಿ ಮಾಡೋಕ್ಕಾಗೋದಿಲ್ಲ, ಏನಿದ್ದದ್ದು ನೀವು ಮಾಡಿರಿ ಅಂತನ್ನುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದರಿಂದ ಈ ಕಾಲೇಜ್ ಆಡಳಿತಾತ್ಮಕವಾಗಿ ಭಾಳ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ, ಸರ್ಕಾರಿ ಗೌರ್ಮೆಂಟ್ ಲೆವೆಲಲ್ಲಿ ಓಡಾಡ್ತಕ್ಕಂಥ ಕೆಲಸ ಇವನ್ನೆಲ್ಲ ನಾವು ಮಾಡ್ತಾ ಅಡ್ಮಿನಿಸ್ಟ್ರೇಟಿವ್ ಅನುಭವನೂ ಆಯಿತು ನನಗೆ. ಅದರಿಂದ ಅದು ಆದರೆ ಕೆಲವು ದೃಷ್ಟಿಯೊಳಗೆ ನನಗೆ ಟೀಚಿಂಗ್ ಪ್ರೊಫೆಷನ್ನಿಗೆ ಅಷ್ಟು ನನಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಮುಂದಿನ 86ರಲ್ಲಿ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ ನಾನು ಹೆಚ್ಚು ಕೆಲಸನ ಆಡಳಿತಾತ್ಮಕ ವಿಷಯಗಳಲ್ಲಿ ಟೀಚಿಂಗ್ ಅಟ್ಯಾಚ್ಮೆಂಟ್ ಇರ್ತಿತ್ತು. ಅದಕ್ಕೆ ಮೊದಲಿನ 5 ವರ್ಷ ಏನು ಟೀಚಿಂಗ್ ಅಟ್ಯಾಚ್ಮೆಂಟ್ ಇರ್ತಿತ್ತು ಅಷ್ಟು ನನಗೆ ಮುಂದೆ ಅದ್ರ ಬಗ್ಗೆ ಕೊಡಲಿಕ್ಕೆ ಆಗಲಿಲ್ಲ. ಒಂದು ಏನು ಸೌಡಿಯವರು ಏನೇನು ಯಾವ್ಯಾವ ರೀತಿಯಲ್ಲಿ ಅದಕ್ಕೆ ಉತ್ಸಾಹವನ್ನು ತುಂಬಿದರು ಮತ್ತು ಮುಂದೆ ಕಾಲೇಜ್ ಬೆಳವಣಿಗೆಯಲ್ಲಿ ಮ್ಯಾನೇಜ್ಮೆಂಟ್ಗಿಂತಲೂ ಟೀಚರ್ಸ್ ಪಾತ್ರನೇ ಬಹಳ ದೊಡ್ಡದಿತ್ತು ನಿಮ್ಮ BMS ಕಾಲೇಜ್ಗೆ. ಸೊ ಅದನ್ನು ನೀವೆಲ್ಲ ಹೆಂಗೆ ಸಂಘಟನೆ ಮಾಡಿದ್ರಿ? ಈಗ ನೋಡಿ, ಅದು ಈಗ ಒಂದು ಸಂಸ್ಥೆ ಇತಿಹಾಸನ ಸ್ವಲ್ಪ ಹೇಳ್ಬೇಕು ಅನಿಸ್ತೈತೆ ನನಗೆ ಈ ಸಂದರ್ಭದಲ್ಲಿ. ಕಾಲೇಜ್ ಬೆಳವಣಿಗೆ 1979ರಲ್ಲಿ ಕಾಲೇಜ್ ಪ್ರಾರಂಭ. ದಾನಪ್ಪ ಗುರುಸಿದ್ದಪ್ಪ ಮೇಲ್ಮಾಳ್ಗಿಯವರು ಶಿವಾನಂದರ ಸದ್ಭಕ್ತರು, ಮೂಲತಃ ಸದಾಶಿವಾನಂದ ಮಹಾಸ್ವಾಮಿಗಳ ಶಿಷ್ಯರು. ನಂದೀಶ್ವರ ಮಹಾಸ್ವಾಮಿಗಳು ನಂತರ ಅವರು ಈ ಸದಾಶಿವಾನಂದ ಸ್ವಾಮಿಗಳು ನಂತರ ನಂದೀಶ್ವರ ಸ್ವಾಮಿಗಳು ಈ ಶಿವಾನಂದ ಮಠದ ಪೀಠವನ್ನೇನು ಪೀಠಸ್ಥರಾದ ಪೀಠಾಧಿಕಾರಿಗಳಾದ ಮೇಲೆ ನಂದೀಶ್ವರ ಸ್ವಾಮಿಗಳ ಸಂಪರ್ಕದೊಳಗೂ ಅವ್ರು ಭಾಳ ದಿವಸ ಇದ್ದು ದಾನಪ್ಪ ಮತ್ತು ಗಿರಿಜಮ್ಮ ಮೇಲ್ಮಾಳ್ಗಿ ಅವರಿಗೆ ಮಕ್ಕಳಿದ್ದಿಲ್ಲ. ಮಕ್ಕಳಿಲ್ಲ ಸಂದರ್ಭದಲ್ಲಿ ಅದು ನಂದೀಶ್ವರ ಸ್ವಾಮಿಗಳು ಅವರು ಆ ಮಸಾರಿ ಮಠದಲ್ಲಿ ಇದ್ದು ಆಮೇಲೆ ಇಲ್ಲಿ ಶಿವಾನ ಮಠದ ಒಂದು ನ್ಯಾಯಾಲಯದಲ್ಲಿ ಇದ್ದಂಥ ಪ್ರಕರಣ ಮುಗಿದ ಮೇಲೆ ನಂದೀಶ್ವರ ಸ್ವಾಮಿಗಳು ಇಲ್ಲಿ ಪೀಠಾಧಿಕಾರಿಗಳಾದರು. ಅವ್ರ ಜೊತೆಗೆ ಇವ್ರದ್ದು ಒಡನಾಟ ಸಂಪರ್ಕ ಮತ್ತು ಭಾಳ ಇರೋದ್ರಿಂದ ಮತ್ತು ಇವ್ರಿಗೆ ಮಕ್ಕಳಿಲ್ಲ ಅನ್ನೋ ಇದ್ರೊಳಗೆ ಮತ್ತು ಆಧ್ಯಾತ್ಮದೊಳಗೆ ಭಾಳ ಅವರು ಇನ್ವಾಲ್ವ್ ಆಗಿ ಆಧ್ಯಾತ್ಮ ಜೀವಳಾಗೆ ಬದುಕಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ಗಂಡ ಹೆಂಡತಿ ಇಬ್ಬರು ಶಿಫ್ಟಾಗಿ ಮಸಾರಿ ಮಠದೊಳಗನ ಒಂದು ಮನೆ ಹಾಕಿಸ್ಕೊಂಡು ಅವ್ರು ಉಳಿದ್ಬಿಟ್ಟಿದ್ರು. ಅವರಲ್ಲಿ ಉಳಿದ್ಬಿಟ್ಟಿದ್ರು, ಮಕ್ಕಳಿದ್ದಿಲ್ಲ. ಮತ್ತು ಅವ್ರು ನಂದೀಶ್ವರ ಸ್ವಾಮಿಗಳ ಪ್ರವಚನ ಮತ್ತು ಅವರ ಮಾತುಗಳು ಇನ್ನೆಲ್ಲ ಕೇಳಿ ಪ್ರಭಾವಿತರಾದವರು. ಮತ್ತು ಅವ್ರು ಮೊದಲೆಲ್ಲ ದಾನಪ್ಪನವ್ರಿಗೆ ದತ್ತಕ್ಕೆ ಮಾಡಿಕೊಂಡು ತಮ್ಮ ಇದನ್ನು ಮುಂದುವರಿಸ್ಬೇಕು ಅಂತನ್ನುವಂಥ ಯೋಚನೆ ಅವರಿಗೆ ಸಂಬಂಧಿಕರಿಗೆ ಇತ್ತು. ಮೊದಲು ಅದು ಗಿರಿಜಮ್ಮನವ್ರಿಗೂ ಇತ್ತು ಇಲ್ಲೋ ಗೊತ್ತಿಲ್ಲ. ಆದರೆ ನಂದೀಶ್ವರಪ್ಪಗಳ ಪ್ರಭಾವದಿಂದ ಅವ್ರ ಮಾತುಗಳಿಂದ ಏನು ದತ್ತು ತೊಗೊಂಡು ಏನು ಮಾಡ್ತಿದ್ದಿ, ಇಡೀ ಒಂದು ಸಮಾಜಕ್ಕೆ ಏನಾದರೂ ಕೆಲಸ ಮಾಡುವಂಥದ್ದು ನೀನು ಮಾಡಿದ್ರೆ ಹೆಸರು ಉಳಿತೈತಿ ನಿಂದು ಅಂತನ್ನುವಂಥದ್ದು ಹೇಳಿದರು. ಈ ರೀತಿ ಅವರು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಿದ್ರು ಜನರನ್ನೆಲ್ಲ. ಹಂಗೆ ಉತ್ತರ ಭಾರತಕ್ಕೆ ಪ್ರವಾಸಕ್ಕೆ ಹೋದಾಗ ಅವ್ರು ಪ್ರತಿ ದಿವಸ ಅಲ್ಲಿ ಪ್ರವಚನ ಮಾಡುವಂಥ ಆ ಸಂದರ್ಭದೊಳಗೆ ಅವರಿಗೆ ದಾನಪ್ಪನವ್ರಿಗೆ ಹೇಳ್ತಾನೆ ಇದ್ದರು. ಇಬ್ಬರು ದಂಪತಿಗಳಿದ್ದಂಥ ಸಂದರ್ಭದಲ್ಲಿ ಅವತ್ತೇನೋ ಅವ್ರಿಗೆ ಮನ ಪರಿವರ್ತನೆ ಅನ್ನಿಸ್ತೋ ಏನು ಅನ್ನಿಸ್ತೋ, ಸಾಕ್ರಪ್ಪ ನನಗೇನು ಇದು ಆಸ್ತಿ ಗಿಸ್ತಿ ಇದು ನನಗೆ ವ್ಯಾಮೋಹನೇ ಇಲ್ಲ, ನಾನು ಮಠದ ಸೇವೆ ಮಾಡ್ಕೊತಾನೆ ಇಲ್ಲೇ ಇರ್ಬೇಕಂತ ಮಾಡೀನಿ, ಆಸ್ತಿನ ತಮ್ಮ ಪಾದಕ್ಕೆ ಸಲ್ಲಿಸ್ಬಿಡ್ತೀನಿ ನಾನು, ಮುಂದೆ ನೀವು ಏನಾರು ಮಾಡ್ರಿ ಅದರಲ್ಲೇ ಅಂಥೇಳಿ ಅನ್ನುವಂಥ ಅವ್ರಿಗೆ ವಚನ ಕೊಟ್ಬಿಟ್ರು ಅಪ್ಪಗಳಿಗೆ. ಅವ್ರು ಪ್ರತಿಜ್ಞೆ ಮಾಡಿದರು. ಮುಂದೆ ಬಂದ ನಂತರ ನಂದೀಶ್ವರ ಸ್ವಾಮಿಗಳಿಗೆ ತಮ್ಮ ಎಲ್ಲ ಆಸ್ತಿಯನ್ನು ದಾನ ಮಾಡಿದರು. ದಾನ ಮಾಡಿವಂತ ಅವರು ವಾಗ್ದಾನ ಮಾಡಿಬಿಟ್ರು. ಮಾಡಿ ಪ್ರಥಮ ಹಂತವಾಗಿ ಕೆಲವು ಜಮೀನುಗಳು ಅಲ್ಲಿ ಊರಲ್ಲಿ ಪ್ರಾಥಮಿಕ ಶಾಲೆಗೂ ಅವ್ರು ತಮ್ಮ ಜಮೀನು ಕೊಟ್ಟಿದ್ದಾರೆ. ಸಂಬಂಧಿಕರನ್ನ ಯಾರನ್ನೂ ಮಾಡಿಕೊಳ್ಳೋದಿಲ್ಲ, ನಾನು ದತ್ತುಪತ್ತೆ ಏನು ಮಾಡೋದಿಲ್ಲ. ಅದಕ್ಕೆ ಅವರು ಬದ್ಧತೆ, ಅವರು ಶ್ರೀಮತಿ ಗಿರಿಜಮ್ಮವರು ಅಷ್ಟೇ ಬದ್ಧತೆಯನ್ನು ತೋರಿಸಿದ್ರಿಂದ ಅವ್ರಿಗೆ ಅದು ಅನುಕೂಲ ಆಯಿತು. ಈಗ ಒಂದು 6 ಎಕರೆ 8 ಎಕರೆ ಹೊಲ ನಾನು ಮಾರಿಬಿಡ್ತೀನಿರಪ್ಪ, ಮಾರಿ ಬಂದಂಥ ರೊಕ್ಕನ ನಿಮ್ಮ ಮಠಕ್ಕೆ ಕೊಡ್ತೀನಿ, ಈ ಸಂಸ್ಥೆಯನ್ನು ಮಾಡಿ ಇದರಿಂದ ಏನಾದರೂ ತಾವು ಯಾವುದು ಅನುಕೂಲ ಆಕೈತಿ ಅದನ್ನು ತಾವು ಮಾಡಿರಿ ಅನ್ನುವಂಥ ಇದನ್ನು ಜವಾಬ್ದಾರಿ ಕೊಟ್ಟರು. ಆ ಸಂದರ್ಭದಲ್ಲಿ ನಂದೀಶ್ವರ ಅವರು ನಾವು ಕೇಳಿದ ಹಾಗೆ ನಾನು 80ಕ್ಕೆ ಬಂದೀನಿ, 79 ಕಾಲೇಜ್ ಆಗಿದೆ.
ಆಗಿನ ವಾತಾವರಣದಲ್ಲಿ ಕೇಳಿ ಬಂದದ್ದು ನನಗೆ ಬಂದದ್ದು ತಿಳಿದು ಬಂದದ್ದು ಏನಂದರೆ ಅವ್ರು ಬಿ ಎಡ್ ಕಾಲೇಜ್ ಮಾಡ್ಬೇಕಂತ ಏನೋ ಹೊಂಟಿದ್ರು. ಬಿ ಎಡ್ ಕಾಲೇಜ್ ಮಾಡ್ಬೇಕಂತ ಹೊಂಟಾಗ ಇವರು ಅಲ್ಲಿ ಆರ್ ಡಿ ಕುಲಕರ್ಣಿ ಅವರು ಮತ್ತು ಸಜ್ಜನ್ ಡಾಕ್ಟ್ರು ಮತ್ತು ಇವರು ಆಲೂರವರು ಅಲ್ಲಿ ವೃತ್ತಿ ಬಾಂಧವರಲ್ಲ, ಅವರು ಈ ಫಸ್ಟ್ ಏಡ್ ಕೋರ್ಸಸ್ಸು ಮತ್ತು ಕೆಲವು ಡಿಪ್ಲೊಮಾ ಕೋರ್ಸಸ್ಸು ಏನೋ ನಡೆಸ್ತಿದ್ರು ಅವಾಗೆಲ್ಲ ಹುಡುಗರನ್ನ ಕರ್ಕೊಂಡು. ಮತ್ತು ಇದಕ್ಕೆ ಈಗ ಈ ಬಿ ಎಡ್ ಕಾಲೇಜು ರುಟೀನ್ ಕಾಲೇಜ್ ತೆಗೆಯೋದ್ರೊಳಗೆ ಏನು ಅರ್ಥ ಇಲ್ಲ. ಮತ್ತೀಗ ಮೆಡಿಕಲ್ ಕೋರ್ಸಸ್ ಮಾಡೋದಾದ್ರೆ ಮೆಡಿಕಲ್ ಕಾಲೇಜ್ಗೆಲ್ಲ ಮಾಡೋದು ಭಾಳ ಕಷ್ಟದ ಕೆಲಸ. ನೀವು ಬಿ ಎಮ್ ಎಸ್ ಕೋರ್ಸ್ ಯಾಕೆ ಮಾಡಬಾರ್ದು ಅಂತನ್ನುವಂಥ ಯೋಚನೆಯನ್ನು ಅವ್ರ ಮೇಲೆ ಇಟ್ಟಿದ್ದಾರೆ ಆಲೂ ಡಾಕ್ಟ್ರು ಅವರೆಲ್ಲ. ಇಟ್ಟಾಗ ಅದು ಅದ್ರ ಬಗ್ಗೆ ನಮಗೇನು ನಾಲೆಜ್ ಇಲ್ಲ, ಮತ್ತು ಅದೇನು ಮಾಡೋದು ಅಂತನ್ನೋದ್ರ ಮೇಲೆ ಅವರು ಹಂಗೆ ಡಾಕ್ಟರ್ಸ್ ಎಲ್ಲ ನೀವು ಅದು ಕೂಡ ಮಾಡುವಂಥ ಆ ಸಂದರ್ಭದಲ್ಲಿ ಜಗದ್ಗುರು ಶಿವಾನಂದ ವಿದ್ಯಾವರ್ಧಕನ ಸಂಸ್ಥೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಮಾಡಿ ಸಂಸ್ಕೃತ ಪಾಠಶಾಲೆ ಮಾಡಿದರು. ಅವರು ನಂದೀಶ್ವರ ಸ್ವಾಮಿಗಳು ಡಬಲ್ ಗೋಲ್ಡ್ ಮೆಡಲಿಸ್ಟು ಬನಾರಸ್ ವಿಶ್ವವಿದ್ಯಾಲಯದಿಂದ. ಅಲ್ಲಿ ಅವ್ರಿಗೆ ಆಯುರ್ವೇದದ ಬೆಳವಣಿಗೆ ಅದನ್ನೆಲ್ಲ ನೋಡಿದ್ರು. ಸಂಸ್ಕೃತದ ಪಂಡಿತರಿದ್ದರು. ದರ್ಶನದೊಳಗೆ ಅಲ್ಲಿ ಭಾಳಷ್ಟು ಪ್ರಾವೀಣ್ಯತೆಯನ್ನು ಪಡೆದಂಥವ್ರು ಸಂಸ್ಕೃತ ಪಾಠಶಾಲೆ ಪ್ರಾರಂಭ ಮಾಡಿದರು. ಮತ್ತು ಅದು ಆಯುರ್ವೇದದ ಸ್ವಲ್ಪ ಸಂಪರ್ಕ ಇದ್ದುದರಿಂದ ಆಯುರ್ವೇದ ಕಾಲೇಜ್ ಇದು ಬಂದ ತಕ್ಷಣ ಅದ್ರ ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೋಬೋದಲ್ಲ, ನೋಡ್ಬೋದು ಅದೇನು ಸಾಧ್ಯತೆ ಐತೆ ಅಂತ ನೋಡ್ರಿ ಅಂಥೇಳಿ ಬೇರೆ ಬೇರೆ ಇವರದೆಲ್ಲ ಮಾರ್ಗದರ್ಶನ ತಗೊಂಡು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅವಾಗ ಸಂಯೋಜ ಅಫಿಲಿಯೇಷನ್ಗೆ ಪ್ರಯತ್ನಗಳನ್ನು ಮಾಡಿ ಡಾಕ್ಟರ್ ಇವರು ಆಲೂರವರು ವಿ ಎಸ್ ಆಚಾರ್ ಅಂತ ಇದ್ರು. ವಿ ಎಸ್ ಆಚಾರ್ ಅಂಥೇಳಿ ಆಗ ಎಮ್ ಎಲ್ ಸಿ ಇದ್ರು. ಫಸ್ಟ್ ಅವರು ಉಡುಪಿ ಎಮ್ ಎಲ್ ಸಿ ಇದ್ರು. ಅವರು ಆಚಾರ್ಯರ ಪರಿಚಯ ಇವ್ರಿಗೆ ಆಲೂ ಡಾಕ್ಟ್ರಿಗೆ ಭಾಳ ಮುಖ್ಯ. ಅವರು ಕಾಂಟ್ಯಾಕ್ಟ್ ಮೇಲೆ ಮತ್ತು ಇವರು ಸಜ್ಜನ್ ಡಾಕ್ಟ್ರು, ಕುಲಕರ್ಣಿ ಡಾಕ್ಟ್ರು, ಇವರು ಮತ್ತು ಕಿದಿಯೂರವರು ಇವರೆಲ್ಲ ಪ್ರಯತ್ನ ಮಾಡಿ ದೇವರಾಜ್ ಅರಸನ್ನ ಅಪ್ರೋಚ್ ಆಗ್ಯಾರ. ನಂದೀಶ್ವರ ಸ್ವಾಮಿಗಳನ್ನ ಕರ್ಕೊಂಡು ದೇವರಾಜ್ ಅರಸನ್ನ ಅಪ್ರೋಚ್ ಆಗಿ ದೇವರಾಜ್ ಅರಸ್ ಮನವೊಲಿಸಿ ನಾವು ಯಾವ ಕಾಲೇಜ್ಗಳನ್ನ ಈಗ ಹಂಗೆ ಅನುದಾನವಾಗಿ ಕೊಡಲ್ಲ ಅಂದ್ಲೇನ ಶಾಶ್ವತ ಅನುದಾನ ರಹಿತವಾಗಿ ಕೊಡ್ತೀನಿ ಅಂತ ಅವ್ರೇನ ಅಂದ್ರೆ ನಮ್ಮ ಆರ್ಡ್ರ್ ಹಾಗೆ ಇತ್ತು ನಮ್ಮದು, ಶಾಶ್ವತ ಅನುದಾನ ರಹಿತವಾಗಿ ಕೊಡ್ತೀವಿ ಅನ್ನೋದ್ಲೆ ಮೊದಲು ಪರ್ಮಿಷನ್ ಕೊಡ್ರಿ, ಮುಂದೆ ಏನಾಗ್ತದೆ ನೋಡೋಣ ಅಂಥೇಳಿ ದೇವರಾಜ್ ಪರ್ಮಿಷನ್ ತಗೊಂಡು ಮಾರ್ಗದ ಮಲ್ಲಪ್ಪನವರು ಅಂಥೇಳಿ ಹೆಲ್ತ್ ಮಿನಿಸ್ಟರ್ ಅವರು ಬಂದು ಅದನ್ನ ಸರ್ಕಾರದ ಪರ್ಮಿಷನ್ ಬಂದರೆ ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿ ಆಯುರ್ವೇದ ಕಾಲೇಜು ಪ್ರಾರಂಭಕ್ಕೆ ತಗೊಂಡ್ರು. ಈ ಪ್ರಾರಂಭದ ಹಂತದೊಳಗೆ ಅಲ್ಲಿ ನಂದೀಶ್ವರ ಮಸಾರಿ ಅಂತ ನೀವು ಕುಷ್ಟಗಿಯವ್ರದ್ದೊಂದು ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗನ್ನು ನಂತರ KSS ಇವರು ದಂಡಿನವ್ರ ಬಿಲ್ಡಿಂಗ್ ತೊಗೊಂಡ್ರು ನೋಡ್ರಿ. ಆ ಬಿಲ್ಡಿಂಗ್ನಲ್ಲಿ ಆಯುರ್ವೇದ ಕಾಲೇಜು ಅದು ಪ್ರಾರಂಭ ಆಯಿತು. ಪ್ರಾರಂಭ ಆಗಿದ್ದು ಸಂಸ್ಥೆ ನಡೆದಿತ್ತು. ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯಿಂದ ಸಂಸ್ಕೃತ ಪಾಠಶಾಲೆ ಪ್ರಾರಂಭ ಆಗಿತ್ತು. ಅದೇ ವರ್ಷ ಇದು ಆಯುರ್ವೇದ ಕಾಲೇಜ್ ಆಯಿತು. ಅದಕ್ಕೊಂದು ಆಡಳಿತ ಮಂಡಳಿ ಇತ್ತು. ನಾವು DH ಪಾಟೀಲ್ ಅಂಥೇಳಿ ಮಲ್ಸಮುದ್ರದ ಒಬ್ಬರು ಗಾಂಧಿವಾದಿಗಳು. ಆಮೇಲೆ ಈ ಶಿವಾನಂದ ವಿದ್ಯಾವರ್ಧಕ ಶಿವಾನಂದ ಮಠದ ಒಟ್ಟು ಮೊಕ್ತಾರ್ ಅಂತಾರೆ. ಇವರು ಸ್ವಾಮಿಗಳು ಬಂದ ಮೇಲೆ ಎಲ್ಲ ಮಠದ ಜಮೀನುಗಳು ಅದರದ್ದು ದೇಖರೇಖೆ ನೋಡ್ಕೊಳ್ಳಿಕ್ಕೆ ಅವ್ರು ಒಟ್ಟು ಮೊಕ್ತಾರ್ ಅಂಥೇಳಿ ಅವರೇ ಇದ್ದರು. ಅವರೇ ಕಾರ್ಯದರ್ಶಿಗಳು. ಒಂದು ರಾಣೆಬೆನ್ನೂರಿನ ಸದಾಶಿವಗೌಡರು, ರುದ್ರಪ್ಪ ಅಕ್ಕಿ ಅಂಥೇಳಿ ಮಲ್ಸಮುದ್ರದವರಿದ್ದರು. ಆಮೇಲೆ ಚನ್ನಬಸಪ್ಪ ಗದಗಿನಂತ ಬೆಟಗೇರಿಯವರು. ಇವರು ಒಂದು 5-6 ಜನ ಆಡಳಿತ ಮಂಡಳಿಯವರು, ಒಂದು 15-20 ಜನ ಬೇರೆ ಬೇರೆ ಭಕ್ತರು ಸದಸ್ಯರಾಗಿ ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆ ಇತ್ತು. ಈ ಕಾಲೇಜ್ ಆಡಳಿತ ಮಂಡಳಿಗೆ ಇವರು ಆಲೂರವರು, ಆರ್ ಡಿ ಕುಲಕರ್ಣಿಯವರು, ಸಜ್ಜನ್ ಅವರು, ಕಿದಿಯೂರವರು ಮತ್ತು ST ಹಿರೇಮಠರು ಇಷ್ಟು ಮಂದಿ ಕಾಲೇಜ್ ಆಡಳಿತ ಮಂಡಳಿಯ ಸದಸ್ಯರಾಗಿ ಚೇರ್ಮನ್ರಾಗಿ ಸಂಸ್ಥೆಗೂ ಮತ್ತು ಕಾಲೇಜಿಗೂ ಅಧ್ಯಕ್ಷರಾಗಿ ಜಗದ್ಗುರು ನಂದೀಶ್ವರ ಸ್ವಾಮಿ ಇರ್ತಿದ್ರು. ಚೇರ್ಮನ್ರಾಗಿ ದಾನಪ್ಪ ಮೇಲ್ಮಳಿಗೆಯವರೇ ಚೇರ್ಮನ್ರಾಗಿ. ದಾನಪ್ಪ ಮೇಲ್ಮಳಿಗೆಯವರ ಹೆಸರಿನಲ್ಲೇ ಪ್ರಾರಂಭ ಆಯ್ತಾ ಇದು? ನಂದೀಶ್ವರ ಜಗದ್ಗುರು ವಿದ್ಯಾವರ್ಧಕ ಸಂಸ್ಥೆಯಿಂದ ಪ್ರಾರಂಭ ಆಯ್ತು. ಹೌದು, ದಾನಪ್ಪನವ್ರ ಹೆಸರು ಬಂದ ಪ್ರಾರಂಭ ಆಗೋದೇ ದಾನಪ್ಪ. ಇವರು ಅಪ್ಲಿಕೇಶನ್ ಹಾಕೋದೇ DG ಮೇಲ್ಮಳಿಗೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂತಾನೆ ಹಾಕಿದ್ರು. ಅವಾಗ ದಾನಪ್ಪನವರೇ ಚೇರ್ಮನ್. ಹೌದು, ದಾನಪ್ಪನವರು ಸಂಸ್ಥೆಯ ಚೇರ್ಮನ್ರು ಹೌದು. ಮತ್ತು ಈ ಲೋಕಲ್ ಈ ಕಾಲೇಜ್ ಕಮಿಟಿ ಏನಿತ್ತು, ಕಾಲೇಜ್ ಕಮಿಟಿ ಚೇರ್ಮನ್ರು ದಾನಪ್ಪನವರು ಇದ್ದರು.
ಎಕ್ಸ್ ಅಫಿಷಿಯಲ್ ಸೆಕ್ರೆಟರಿ ಪ್ರಿನ್ಸಿಪಾಲ್ ಹ್ಮ್. ಸೌಡಿ ಆಡಳಿತ ಮಂಡಳಿಗೆ, ಈ ಕಾಲೇಜ್ ಆಡಳಿತ ಮಂಡಳಿಗೆ. ಆಗ ಸೌಡಿ ಅವರು ಅದಕ್ಕೆ ಇರ್ತಿದ್ರು. ಸಂಸ್ಥೆಯ ಸೆಕ್ರೆಟರಿ ಚೇರ್ಮನ್ ಸೆಕ್ರೆಟರಿ ಡಿ ಎಚ್ ಪಾಟೀಲ್ ಇತ್ತು. ಈ ರೀತಿ ಆಡಳಿತ ಮಂಡಳಿ ನಡ್ಕೊಂಡು ಬರ್ತಿತ್ತು. ಆಡಳಿತ ಮಂಡಳಿ ಪಾತ್ರ, ಸಂಸ್ಥೆಯ ಆಡಳಿತ ಮಂಡಳಿ ಪಾತ್ರಕ್ಕಿಂತ ಈ ನಾವು ಕಾಲೇಜನ್ನು ಬೆಳೆಸಬೇಕು, ಯಾಕಂದ್ರೆ ಈ ಎಂಪ್ಲಾಯೀಸ್ ಮೇಲೇ ಅದು ಡಿಪೆಂಡ್ ಇರೋದ್ರಿಂದ ಎಂಪ್ಲಾಯೀಸ್ಗಳು ಇದಕ್ಕೆ ಬದ್ಧತೆಯಿಂದ ದುಡಿಬೇಕು, ನಮ್ಮದೇ ಸಂಸ್ಥೆ ಅಂತ ಬೆಳೆಸಬೇಕು ಅನ್ನುವಂಥದ್ದು ಸ್ವಾಮಿಗಳು ಮತ್ತು ಆಡಳಿತ ಮಂಡಳಿಯವರು ಆ ರೀತಿ ನಮ್ಗೆ ಪ್ರೇರಣೆ ಕೊಟ್ಟದ್ರಿಂದ ನಾವು ಅದನ್ನು ಸಂಪೂರ್ಣ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ವಿ. ಈಗ 4 ಕಾಲೇಜ್ ಎಸ್ಟಾಬ್ಲಿಷ್ ಇದ್ದವು ನಾವು. ಆದರೆ ಆ ಎಸ್ಟಾಬ್ಲಿಷ್ ಕಾಲೇಜ್ ಮಟ್ಟದೊಳಗೆ ನಾವು ಬೆಳಿಬೇಕಂತಂದ್ರೆ ನಾವು ಭಾಳಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಶೈಕ್ಷಣಿಕ ಮಟ್ಟದೊಳಗೆ ಒಳ್ಳೆಯ ಫಲಿತಾಂಶವನ್ನು ತರಬೇಕು, ಆಸ್ಪತ್ರೆ ಡೆವಲಪ್ಮೆಂಟ್ ಮಾಡಬೇಕು. ಈ ಯೋಜನೆಗಳು ಎಲ್ಲ ನಮ್ಮ ಆಗಿನ 16 ಜನ ಸ್ಟಾಫ್ ಸೆಲೆಕ್ಷನ್ ಆಯಿತು. ನಮ್ಮದು 16 ಜನ ಗ್ರಾಂಟಿನ್ ನೀಡಿಗೆ ಒಳಪಟ್ಟವರು 16 ಜನ. 16 ಜನರು ಏಕತ್ರಿತವಾಗಿ ಅಲ್ಲಿ ನಾವು ಕೆಲಸ ಮಾಡುವಂಥ ಮನೋಭಾವದೊಳಗೆ ಬೇರೆ ಬೇರೆ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರೋದ್ರಿಂದ, ಪ್ರತಿಯೊಬ್ಬರು ದುಡಿತಾ ಇರೋದ್ರಿಂದ ಪ್ರಥಮ ವರ್ಷದಲ್ಲೇ ನಮ್ಮ ಫೈನಲ್ ಇರೋ ವಿದ್ಯಾರ್ಥಿ ಯೂನಿವರ್ಸಿಟಿಗೆ ರ್ಯಾಂಕ್ ಬರುವಂಗಾಯ್ತು. ಪ್ರಥಮ ಬ್ಯಾಚ್ ನಮ್ದೇನು ಫಸ್ಟ್ ಬ್ಯಾಚ್ ಹುಡುಗ ಬರ್ಬೇಕು, ಅವನು ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಬರುವ ರೀತಿ ಒಳಗಾಯ್ತು. ಅದರಿಂದ ಫಸ್ಟ್ ಬ್ಯಾಚ್ನಲ್ಲಿ ಮುಂದಿನ ಬ್ಯಾಚ್ಗಳಲ್ಲಿ ಡಾಕ್ಟರ್ ಶ್ರೀಧರ್, BS ಶ್ರೀಧರ್ ಅಂತ ಈಗೇನು ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ, ಅವ್ರು ಬಂತು. ಮುಂದೆ ಉಮೇಶ್ ಪುರೋದವರು ರ್ಯಾಂಕ್ ಬಂತು. ಇವರೆಲ್ಲ ಮೊದಲಿನ ಹಂತದಲ್ಲಿ ಅವರು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ನಲ್ಲೇ ರ್ಯಾಂಕ್ ಬರ್ಲಿಕ್ಕೆ ಹತ್ತಿದ್ರು ನಮ್ಮ ವಿಶ್ವವಿದ್ಯಾಲಯದ. ಫೈನಲ್ ಇಯರ್ ನಾವು 5ನೇ ವರ್ಷಕ್ಕೆ 5ನೇ ಬ್ಯಾಚಿಗೆ ನಾವು ಕೇವಲ 3 ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಅದರ ಹಿಂದಿನ ಬ್ಯಾಚ್ನ ವಿದ್ಯಾರ್ಥಿಗಳು ಪ್ರಾರಂಭ 2ನೇ ವರ್ಷದಲ್ಲಿ, 3ನೇ ವರ್ಷದಲ್ಲಿ ಪೂರ್ವದೆಲ್ಲ ಇವರೆಲ್ಲ 2ನೇ ವರ್ಷ, 3ನೇ ವರ್ಷದಲ್ಲಿ ರ್ಯಾಂಕ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪಡೆಯುವಂಥ ಹೊಸ ಕಾಲೇಜಿನಲ್ಲಿ ಈ ವಾತಾವರಣ ಉಂಟು ಮಾಡಿದ್ದು ಶೈಕ್ಷಣಿಕ ಮಟ್ಟದಲ್ಲಿ ವಿಶೇಷವಾದ ಗಮನವನ್ನು ಸೆಳೆಯುವ ರೀತಿ ಆಯಿತು. ಆ ನಿಟ್ಟಿನಲ್ಲಿ ಕಾಲೇಜ್ ಅಭಿವೃದ್ಧಿಗೆ ಪ್ರಾಚಾರ್ಯರು ಸ್ವಲ್ಪ ಜೊತೆಯಾಗಿ ಕೆಲಸ ಮಾಡಲು ನನಗೆ ಹೆಚ್ಚು ಪ್ರೇರಣೆ ಮಾಡಿದ್ರಿಂದ ಗ್ರ್ಯಾಂಟ್ ಪಡೆಯುವ ವಿಷಯವಾಗಲಿ 84, 85ರಲ್ಲಿ ನಮ್ಗೆ ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಒಂದು 2.5 ಲಕ್ಷ ರೂಪಾಯಿ ಒಂದು ಗ್ರ್ಯಾಂಟದ್ದು ನಮ್ಗೆ ಪ್ರಪೋಸಲ್ ಹೋಗಿತ್ತು. ಅದ್ರದ್ದು ಸ್ಯಾಂಕ್ಷನ್ ಆಗಿಬಿಡ್ತದೆ. ಸ್ಯಾಂಕ್ಷನ್ ಆಗಿ ಒಂದೇ ಮಾರ್ಚ್ 31ರೊಳಗಾಗಿ ನೀವು ಕ್ಲೇಮ್ ಮಾಡಿಕೊಳ್ಳದೇ ಇದ್ದರೆ ಅದು ಲ್ಯಾಪ್ಸ್ ಆಗ್ತದೆ ಅನ್ನುವಂಥದ್ದು ಲಾಸ್ಟ್ ಮೂಮೆಂಟ್ ನಮಗೆ 2 ದಿವಸ ಮಾತ್ರ ನಮ್ಗೆ ಅವಕಾಶ ಇಟ್ಕೊಂಡು ಟೆಲಿಗ್ರಾಮ್, ಅಲ್ಲಿಂದ ಈಗ ಟೆಲಿಗ್ರಾಮ್ ಕಾಲ, ಆ ಟೆಲಿಗ್ರಾಮ್ ಬಂದಿತ್ತು. ಮತ್ತು ನೀವು 2 ದಿವಸ ನಾವು ಏನೂ ತಯಾರಿ ನಮ್ದು ಇದ್ದೇ ಇಲ್ಲ. ಅದಕ್ಕೆ ಬೇಕಾದಂಥ ಅಪ್ಲಿಕೇಶನ್ ಮಾತ್ರ ಹಾಕಿದ್ದು. ಮುಂದೆ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ಗಳನ್ನು ಅವ್ರು ಏನೇನು ತೊಗೊಂಬಂದು ನೀವು ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿಸ್ಕೋಬೋದು ಅನ್ನುವಂಥ ಟೆಲಿಗ್ರಾಮ್ ನಮ್ಮ ಬಂದ ಮೂಲಕವಾಗಿ ನಾವು 2 ದಿವಸದಲ್ಲಿ ಪ್ರಯತ್ನ ಮಾಡಿಕೊಂಡು ಡೆಲ್ಲಿಗೆ ದಾನಪ್ಪನವರು ಅವ್ರು ಇದ್ದಲ್ಲೇ ಹೋಗಿ ಅವನ್ನೆಲ್ಲ ಕಾಗದ ಪತ್ರಗಳನ್ನು ನಾವು ಸಹಿ ಮಾಡಿಸ್ಕೊಂಡು ಡೆಲ್ಲಿ ಪ್ರಯಾಣವನ್ನು ಸೌಡಿಯವ್ರನ್ನ ಕಳಿಸ್ಬಿಡೋದು ಅಂಥೇಳಿ ನಾವು ಇಲ್ಲಿಂದ ಬೆಂಗಳೂರಿಗೆ ಅವ್ರಿಗೆಲ್ಲ ಫ್ಲೈಟ್ ರಿಸರ್ವೇಷನ್ ಮಾಡಿಸಿ ಡೆಲ್ಲಿಯವ್ರನ್ನ ಕಳಿಸಿದ್ವಿ. ಅವ್ರಿಗೆ ಡೆಲ್ಲಿ ಹಿಂದಿ ಒಂದು ಸಂವಹನ ಸಂಪರ್ಕದ ಇದು ಅವ್ರಿಗೆ ಅಷ್ಟು ಇದ್ದಿಲ್ಲ, ಹಿಂದಿ ಸಂಪರ್ಕ. ನಮ್ಗೆ ಬಿಜಾಪುರದಲ್ಲಿ ಇದ್ದಿದ್ದರಿಂದ ಮತ್ತು ಬೆಳಗಾವಿ ಸಂಪರ್ಕದಿಂದ ಮರಾಠಿ, ಹಿಂದಿ ನಮಗೆ ಸ್ವಲ್ಪ ಲ್ಯಾಂಗ್ವೇಜ್ ಅಕ್ವೆಂಟೆನ್ಸಿ ಇದ್ದಿದ್ದರಿಂದ ಇದು ಡೆಲ್ಲಿ ನಾನು ಆಫೀಸ್ಗೆ ಹೋಗ್ತೀನಿ, ನಾನು ಒಳಗೆ ಹೋಗಿಸು, ಮುಂದೆ ಅಲ್ಲಿ ಏನಿರ್ತೈತಿ ನಾನು ಅದನ್ನೆಲ್ಲ ನೋಡ್ತೀನಿ, ನೀನು ಬಂದೇ ಬಿಡಬೇಕು ಅಂತನ್ನುವಂಥ ಯೋಚನೆಯನ್ನು ಅಲ್ಲಿ ನನಗೆ ಬೆಂಗಳೂರಿಗೆ ಹೋದ್ಮೇಲೆ ನನಗದು ಹೇಳಿದರು. ಅವ್ರನ್ನೊಬ್ಬರಿಗೆ ನಾವು ರಿಸರ್ವೇಷನ್ ಮಾಡಿಸಿದ್ವಿ. ಆಗಿನ ಮೂಮೆಂಟ್ನಲ್ಲಿ ಲಾಸ್ಟ್ ಮೂಮೆಂಟ್ ಡಿಸಿಷನ್ ಮಾಡಿ ಅವ್ರ ಜೊತೆಗೆ ಅವರು 85ರಲ್ಲಿ ಡೆಲ್ಲಿ ಪ್ರವಾಸವನ್ನು ಮಾಡಿ ನಿರ್ಮಾಣ ಭವನದಲ್ಲಿ ನಮ್ಮ ಸೆಕ್ರೆಟರಿಯೇಟ್ ಇತ್ತು ಆವಾಗ, ಅಲ್ಲಿ ಪ್ರಯತ್ನ ಮಾಡಿ 2 ದಿವಸ ಆಗಿನ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ಚೀಫ್ ಮಿನಿಸ್ಟ್ರು, ಬೊಮ್ಮಾಯಿ ಮಿನಿಸ್ಟ್ರು, ಕರ್ನಾಟಕ ಭವನದಲ್ಲಿ ಅವ್ರನ್ನೂ ಭೇಟಿಯಾಗಿ ನಾವು ಇಂತಿಂಥ ಕಾಲೇಜಿಂದ ಹಿಂಗೆ ಬಂದಿದ್ವಿ, ನಾವು ಇದಕ್ಕೆ ಅನುದಾನ ಸಲುವಾಗಿ ನಮ್ದು ಹೆಲ್ಡಪ್ ಆಗಿತ್ತು ಅಂತ ಹೇಳಿದ್ಮೇಲೆ ಅವ್ರ ಗಮನಕ್ಕೂ ವಿಷಯನ ತೊಗೊಂಬಂದು ಅವ್ರನ್ನೂ ಕರ್ನಾಟಕ ಭವನದಲ್ಲಿ ಭೇಟಿಯಾಗಿ ಅವರಿಂದನೂ ಅಲ್ಲಿ ಸಂಬಂಧಿಸಿದವ್ರಿಗೆ ನಾವು
ಮೆಸೇಜ್ ಮಾಡಿಸಿ ಪಾಸ್ ಮಾಡಿ ಅವತ್ತಿನ 2 ದಿವಸದಲ್ಲೇ ನಾವು ಅದು ಗ್ರ್ಯಾಂಟ್ ಆಯ್ತು. ಸ್ಯಾಂಕ್ಷನ್ ಮಾಡಿಕೊಂಡು ಆರ್ಡರ್ ತೊಗೊಂಡೇ ನಾವು ವಾಪಸ್ಸು ಗದಗಿಗೆ ಬಂದಿವಿ. ಸೊ ನಿಮ್ದು ಅದು ಅಡ್ಮಿನಿಸ್ಟ್ರೇಷನ್ನ ಮೊದಲ ಅಡ್ವೆಂಚರ್ ಪ್ರಾರಂಭ ಆಗಿದ್ದು ಹಾ, ಡಾಕ್ಟರ್ ಸೌಡಿಯವ್ರ ಜೊತೆ ಡೆಲ್ಲಿಗೆ ಹೋಗೋದು. ದೆಹಲಿಗೆ ಹೋಗೋದು. ನೋಡಿ, ನೀವು ಹೌದು. BMS ಮಾಡೋ ಮುಂದಾಗಲಿ, ತಳಕಲ್ಲಾಗಿ ಪ್ರಾಕ್ಟೀಸ್ ಮಾಡೋ ಮುಂದಾಗಲಿ, ಇಲ್ಲಿಗೆ ಶಿಫ್ಟ್ ಆದಾಗಲಿ ಈ ಹಂತಕ್ಕೆ ನೀವು ಏರ್ಬೋದು ಅಂತ ಊಹೆ ಮಾಡಿರಲಿಲ್ಲ. ಹೌದು. ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ. ಹ್ಮ್. ಒಬ್ಬ ಮನುಷ್ಯ ಅದನ್ನೇನು ಊಹೆ ಮಾಡಿರಂಗಿಲ್ಲ, ನಾನು ಹಿಂಗಾಗತ್ತ, ಹ್ಮ್. ನನ್ನ ಜರ್ನಿ ಹಿಂಗೆ, ಈ ಲೈಫ್ ಇಸ್ ಲೈಕ್ ಎ ರಿವರ್, ಇಟ್ ಫ್ಲೋಸ್ ಆನ್ ಇಟ್ಸ್ ಓನ್. ಹ್ಮ್. ಅದು ಹರಿ ಮುಂದೆ ಹೆಂಗೆ ಟರ್ನ್ ತೊಗೊಂಡ್ಬಿಡ್ತದೆ. ಹೌದು. ಸೊ ಸೌಡಿಯವರು ದೆಹಲಿ ತೋರಿಸೋದ್ರ ಮೂಲಕವಾಗಿ ಈ ಅಕಾಡೆಮಿಕ್ ಜಗತ್ತು ಭಾಳ ದೊಡ್ಡದಿದೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಹೌದು. ಅಲ್ಲಿಂದ ನಿಮ್ಗೆ ಆ ಆಡಳಿತದ ರುಚಿ ಕೂಡ ಹತ್ತು. 2 ದಿವಸದಲ್ಲಿ ಹೋಗಿ ಅಷ್ಟೆಲ್ಲ VIP ಯಾರನ್ನ ನಾವು ದೂರ್ಲಿಂದ ನೋಡ್ತಿರ್ತೀವಿ, ಹೌದು. ಮುಖ್ಯಮಂತ್ರಿಗಳು, ಹ್ಮ್. ಕೇಂದ್ರದ ಮಂತ್ರಿಗಳು, ಆ ಥರ ವ್ಯಕ್ತಿಗಳನ್ನ ಹತ್ತಿರದಿಂದ ನೋಡೋಂಥ ಅವಕಾಶ ನಿಮಗೆ ಬಂತು. ಅದು ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಆಡಳಿತದ ಶಕ್ತಿಯನ್ನು ಚಿಗುರಿಸ್ತೇನೋ ಅಂತ ನನಗೆ ಅನ್ನಿಸ್ತದೆ. ಡೆಫಿನೆಟ್ಲಿ ಅದು ಒಂದು ರೀತಿಯೊಳಗೆ. ಆದರೆ ನನಗೆ ವಿಶೇಷವಾಗಿ ಆಡಳಿತದ ಅನುಭವ ಆಗಲಿ, ಕಾಲೇಜಿನ ಮಟ್ಟಿಗೆ ಅನುಭವ ಆಗಲಿ, ಈ ಕಾಲೇಜಿನ ಪರಿಸ್ಥಿತಿಗಳ ಬಗ್ಗೆ, ಕಾಲೇಜ್ ಯಾವ ರೀತಿ ಇರಬೇಕು ಅಂತನ್ನುವಂಥ ಯೋಚನೆ ನನಗೆ ಬಂದದ್ದು, ನಾನು BMS ಶಿಕ್ಷಣ ಮಾಡುವಾಗ 2ನೇ ವರ್ಷದಲ್ಲೇ ಫೇಲ್ ಆಗಿಬಿಟ್ಟೆ ನಾನು. ಹ್ಞೂ ಮೊದಲನೇ ವರ್ಷದಲ್ಲಿ ಚಲೋ ಮಾರ್ಕ್ಸ್ ತೊಗೊಂಡೆ ಪಾಸ್ ಆದ್ವಿ BMS ಅಂತ. 2ನೇ ವರ್ಷದಲ್ಲೇ ಫೇಲ್ ಆಗಿಬಿಟ್ಟೆ. ಹ್ಞೂ ಫೇಲ್ ಆದ ತಕ್ಷಣವೇ 1 ವರ್ಷ ಅದು ಚಾನ್ಸ್ 6 ತಿಂಗಳು ನಮ್ಮದು ಗ್ಯಾಪ್ ಆಗ್ತಾಯಿತ್ತು. ಆಗಿನ ಪರೀಕ್ಷಾ ಸಿಸ್ಟಮ್ಗಳು ಅಷ್ಟಿನ್ನೂ ಕಠಿಣವಾಗಿ ಇದು ಇರ್ತಿದ್ದಿಲ್ಲ. ನಾವು ಯಾವ ಕಾರಣದಿಂದನೇನು ನಮ್ಗೆ ಅದು 3 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿಬಿಟ್ಟೆ ನಾನು. ನನಗೆ ಅದು ಯಾಕಂದರೆ ಇನ್ನೂ ನನಗದು ಮಿಸ್ಟ್ರಿನೇ. ಮುಂದೆ ಅದರಲ್ಲಿ ಸಪ್ಲಿಮೆಂಟ್ರಿ ಕೂತಾಗ ಹೆಚ್ಚು ಮಾರ್ಕ್ಸ್ ತೊಗೊಂಡು ಪಾಸ್ ಆದ್ವಿ, ಮತ್ತು ಬೇರೆ ಆ ಪರೀಕ್ಷೆನ ಎದುರಿಸ್ತು ಯಾಕಾಗಲಿಲ್ಲ ಗೊತ್ತಾಗಲಿಲ್ಲ ನನಗೆ ಅವಾಗ. ಅಥವಾ ವ್ಯಾಲ್ಯೂಷನ್ ಶಿಫ್ಟ್ನಲ್ಲಿ ಏನಾದ್ರು ಡಿಫೆಕ್ಟ್ ಇದ್ರು. ಏನು ಗೊತ್ತಾದ ಫೇಲ್ ಆದ ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಆ ಗ್ಯಾಪ್ ಪೀರಿಯಡನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ಮೆಡಿಕಲ್ ಕಾಲೇಜ್ನಲ್ಲಿ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಕೋರ್ಸ್ ಅಂಥೇಳಿ ಪ್ರಾರಂಭ ಆಗಿತ್ತು. ಲ್ಯಾಬೊರೇಟರಿ ಟೆಕ್ನಿಷಿಯನ್ ಕೋರ್ಸ್ ಅಂದರೆ ಈ ಮೆಡಿಕಲ್ ಪ್ರೊಫೆಷನ್ಗೆ ಈಗ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಇಲ್ಲದೆ ಏನೂ ಸಾಧ್ಯ ಇಲ್ಲ. ಅವಾಗ ಕನ್ಫರ್ಮೇಟಿವ್ ಅಂತ ನಮಗದು ಮಾಡಿಸ್ತಾ ಇದ್ರು. ಮೊದಲು ಡಯಾಗ್ನೋಸಿಸ್ ಆಗಿ ಡಯಾಗ್ನೋಸಿಸ್ ಕನ್ಫರ್ಮೇಷನ್ಗೆ ಪೂರಕ ಅನ್ನೋ ರೀತಿಯೊಳಗೆ ಈಗ ಆಯ್ತು. ಈಗ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ಸ್ ಮೇಲೆ ಡಯಾಗ್ನೋಸ್ ಆಗುವಂಥ ಅನಿವಾರ್ಯತೆ ಬಂದುಬಿಟ್ಟಿದೆ. ಅಲ್ಲಿ ನಮ್ಮ ಕಲಿಸೋ ಗುರುಗಳು ಆ ಸಂದರ್ಭದಲ್ಲಿ ಡಾಕ್ಟರ್ HV ಕರಿಗೌಡರ್ ಅಂಥೇಳಿ, ಅವರು ರೋಗ ನಿದಾನ ನಾನು ಕಲಿಸ್ತಿದ್ದೆ, ಕಲಿಸುವಂಥ ಸಬ್ಜೆಕ್ಟು ಅದಿತ್ತು. ಆ ರೋಗ ನಿದಾನ ತೊಗೊಂಡಿದ್ದು ನಾನು ರೋಗ ನಿದಾನ ಅಭ್ಯಾಸ ಮಾಡಿದ್ದು ಕರಿಗೌಡರ ಹತ್ರ. ಅದು ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಕಫ ಪರೀಕ್ಷೆ ಇವನ್ನೆಲ್ಲ ಯಾವ ರೀತಿ ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡಬೇಕು ಅನ್ನೋ ನಮ್ಮ ಆಯುರ್ವೇದದೊಳಗೆ ಹೇಳಿದ್ದಾರೆ. ಅದು ಮಾಡರ್ನ್ ಸಿಸ್ಟಮ್ನಲ್ಲಿ ಅವರು ನಮ್ಮ ಶಿಕ್ಷಕರಿದ್ದರು ಆ ರೋಗ ನಿದಾನ ಸಬ್ಜೆಕ್ಟಿಗೆ, ಪೆಥಾಲಜಿ ಅಂತ ಈಗ ಏನು ಹೇಳ್ತೀವಿ ಆ ಸಬ್ಜೆಕ್ಟ್ಗೆ. ಅವರು ಅಲ್ಲಿ ತಮ್ಮದೇ ಲ್ಯಾಬೊರೇಟರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು ಬಿಜಾಪುರದಲ್ಲಿ. ಆಗಿನ ಬಿಜಾಪುರ ಪ್ರಾಕ್ಟೀಸ್ ನರ್ಸ್ಗೆ ಯಾವೊಬ್ಬ ಪೆಥಾಲಜಿಸ್ಟು ಇದ್ದಿಲ್ಲ. ನಮ್ಮ ಕರಿಗೌಡರು DSSC ಶಿಕ್ಷಣ ಅವ್ರದ್ದು, ನಮ್ಮಲ್ಲಿ ಶಿಕ್ಷಕರಾಗಿದ್ದರು. ಮಿರೇಜ್ನಲ್ಲಿ ಈ ಪೆಥಾಲಜಿ ಟೆಕ್ನಾಲಜಿ ಕೋರ್ಸ್ ಮಾಡ್ಕೊಂಡು ಬಂದಿದ್ರು ಅವರು. ಈ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾಡುವಂಥ ಕೋರ್ಸು DCP ಡಿಪ್ಲೊಮಾ ಇನ್ ಕ್ಲಿನಿಕಲ್ ಪೆಥಾಲಜಿ ಅಂತ ಸರ್ಟಿಫಿಕೇಟ್ ಕೋರ್ಸ್ ಅದನ್ನು ಮಾಡ್ಕೊಂಡ್ಬಂದಿದ್ರು. ಅವರೇ ಅಲ್ಲಿ ಮಾಡರ್ನ್ ಪೆಥಾಲಜಿಸ್ಟ್, ಮಾಡರ್ನ್ ಡಾಕ್ಟ್ರಿಗೆಲ್ಲರಿಗೂ ಲ್ಯಾಬೊರೇಟರಿ ಹೆಲ್ಪ್ ಮಾಡ್ತಿದ್ರು ಅವರು ಎಲ್ಲ ಇನ್ವೆಸ್ಟಿಗೇಷನ್ಸ್ಗೆಲ್ಲ. ಅದನ್ನು ನಾವು ಅವ್ರನ್ನ ನೋಡಿದ್ವಿ. ಅವ್ರು ನಮ್ಗೆ ಟೀಚರಾಗಿ ಬರ್ತಿದ್ರು, ಅವ್ರ ಲ್ಯಾಬ್ಗೆ ಹೋಗ್ತಿದ್ವಿ, ಅದು ಗೊತ್ತಿತ್ತಲ್ಲ. ಗೊತ್ತಿದ್ದಂಥ ಸಂದರ್ಭದಲ್ಲಿ ಈಗ 6 ತಿಂಗಳು ನಮ್ಗೆ ಯಾಕೆ ನಾವು ಗ್ಯಾಪ್ ಮಾಡ್ಕೋಬೇಕು. ಅದು 1 ವರ್ಷ ಕೋರ್ಸ್ ಇತ್ತು, ಅದು 9 ತಿಂಗಳವರೆಗೆ ಸರ್ಟಿಫಿಕೇಟ್ ಕೋರ್ಸು ಮೆಡಿಕಲ್ ಕಾಲೇಜ್ನಲ್ಲಿ ಇತ್ತು. ಅದು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ನಲ್ಲಿ ಬೆಳಗಾವಿನಲ್ಲಿ. SJ ನಾಗಲೋತ್ ಪೆಥಾಲಜಿ ಪ್ರೊಫೆಸರು ಅವ್ರ ಅಂಡರ್ನೊಳಗೆ ಅದು ಕೋರ್ಸ್ ಪ್ರಾರಂಭ ಆಗಿದೆ. ನಾವು ನೋಟಿಫಿಕೇಶನ್ ನೋಡಿದ್ವಿ. ನಮ್ಮ 3 ಜನ ಫ್ರೆಂಡ್ಸ್ ಯಾರು ಫೇಲ್ ಆಗಿದ್ವಿ, ನಾವು ಕೋರ್ಸ್ನಲ್ಲಿ ಫೇಲ್ ಆಗಿದ್ವಿ. ಒಬ್ಬರು ಡಾಕ್ಟರ್ ಹಿಬಾರೆ ಅಂತೇಳಿ, ಅವರು BSc ಮಾಡಿ BMS ಮಾಡ್ಲಿಕ್ಕೆ ಬಂದಿದ್ದರು. ಇನ್ನೊಬ್ಬರು BSc ಮಾಡಿ ಡಾಕ್ಟರ್ ಗಲಗಲಿ ಅಂತೇಳಿ ಅವರು ಬಂದಿದ್ದರು. ಅವ್ರು BSc ಮಾಡಿ BMS ಕೋರ್ಸ್ಗೆ ಅವ್ರು ಜಾಯ್ನ್ ಆಗಿದ್ದರು. ಅವ್ರ ಜೊತೆಗೆ ನಾನು 3 ಜನ ನಾವು ಬೆಳಗಾವಿಗೆ ಅದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಹೋಗೋಣ. ನಾವು ಅಲ್ಲಿ ಇನ್ನೂ ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಲ್ಲ, ನಾವು ಅಲ್ಲಿ ಹೋಗಿ ಆ ಕೋರ್ಸ್ ಜಾಯ್ನ್ ಆಗಿಬಿಟ್ವಿ. ಅಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಎಕ್ಸ್ಪೋಜರ್ ಸಿಕ್ತು. ನೋಡಿದ್ರಿ ಭವ್ಯತೆ ಅಥವಾ ಸಿಸ್ಟಮ್ ಹೌ ಇಟ್ ವರ್ಕ್ಸ್. ಆಮೇಲೆ ಅಲ್ಲಿ ಪ್ರೊಫೆಸರ್ಸು, ಈಗ ನಾವು ಆಯುರ್ವೇದ ಕಾಲೇಜ್ನಲ್ಲಿ ಒಂದು 3 ವರ್ಷ ಶಿಕ್ಷಣ, 2 ವರ್ಷ ಶಿಕ್ಷಣ ನೋಡಿದ್ವಿ. ಮೆಡಿಕಲ್ ಕಾಲೇಜಿಗೆ ಹೋದ್ಮೇಲೆ ಅಲ್ಲಿ ಪೆಥಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ, ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ,
ಅಂಡರ್ ಎಸ್ ಜೆ ನಾಗಲೋತಿ ಡಾಕ್ಟರ್ ರಾಣಿ ದರ್ಬಾರ್ ಅಂತ ಬಿಜಾಪುರದ ಪ್ರೊಫೆಸರ್ ಇದ್ದರು, ಅವರ ಅಂಡರ್ನಲ್ಲಿ ಡಾಕ್ಟರ್ ರಾಮಚಂದ್ರ, ಡಾಕ್ಟರ್ ಅಂಡ್ರಾಡೆ, ಡಾಕ್ಟರ್ ಬಿ ಪಿ ಶಿವಾನಂದ್ ಅನ್ನೋ ಮೈಕ್ರೋಬಯಾಲಜಿಸ್ಟ್, ಅವೆಲ್ಲ ಫೇಮಸ್ ಟೀಚರ್. ಡಾಕ್ಟರ್ ಬಿ ಸಿ ಉಪ್ಪಿನ್ ಅಂತ ಕೆಮಿಸ್ಟ್ರಿ ಪ್ರೊಫೆಸರ್, ಫೇಮಸ್ ಪ್ರೊಫೆಸರ್ ಅವರು ನೆಹರು ಅದು ಮೆಡಿಕಲ್ ಭಾರಿ ಕಾಲೇಜ್. ಅದ್ಭುತವಾದ ಒಂದು ಸಿಸ್ಟಮ್ ಅನ್ನು ನೀವು ಅಲ್ಲಿ ನೋಡಿದ್ರಿ. ಅಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಕ್ಲಾಸ್ ತಗೋತಿದ್ರು ನಮ್ಗೆ ಆ ಟೆಕ್ನಿಷಿಯನ್ ಕೋರ್ಸ್ಗೆ. ನಮ್ದಲ್ಲಿ ಪ್ರಾರಂಭವಾದದ್ದು 3ನೇ ಬ್ಯಾಚಲ್ಲಿ, 3ನೇ ಬ್ಯಾಚು. ಅವ್ರ ಮಾರ್ಗದರ್ಶನದಲ್ಲಿ ಇವೆಲ್ಲ ಕ್ಲಾಸಸ್ನ ಅಟೆಂಡ್ ಮಾಡೋದು. ಪ್ರಾಕ್ಟಿಕಲ್ಸ್ನಲ್ಲಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ನಾವು ಪ್ರಾಕ್ಟಿಕಲ್ಸ್ ಮಾಡ್ತಾ ಇದ್ವಿ. ಈ ಎಕ್ಸ್ಪೋಜರ್ ನಂಗೆ ಸಿಕ್ಕಿದ್ದು ನಮ್ಮ ಕಾಲೇಜುಗಳು ಇಲ್ಲಲ್ಲ ಈ ರೀತಿ ಅನ್ನುವಂಥ ಭಾವನೆ ನನಗೆ ಅಲ್ಲಿಂದ ಬಂದ ಮೇಲೆ ಅನ್ನಿಸ್ತು. ಡಿಗ್ರಿ ಮುಗಿಸ್ಬೇಕು, ಕಲಿಬೇಕು ಇದು, ಆದರೆ ಮೆಡಿಕಲ್ ಕಾಲೇಜ್ ಎಕ್ಸ್ಪೋಜರ್ ನಮಗೇನು ಸಿಗಲ್ಲಲ್ಲ, ಅಥವಾ ಆ ರೀತಿ ಆ ಲೆಕ್ಚರರ್ಸ್ ನಮ್ಮ ಆ ರೀತಿ ಸಿಗಲ್ಲಲ್ಲ ಅನ್ನುವಂಥದ್ದು ಹೊರಗಿದ್ದೇ ಇತ್ತು ನಮಗೆ. ಯಾವಾಗ ಅದು ಕೋರ್ಸ್ ಮುಗಿಸ್ಕೊಂಡ್ಬಂದ್ವಿ, ಕೋರ್ಸ್ ಮುಗಿಸ್ಬಂದ್ಮೇಲೆ ಕೆಲವು ವರ್ಷ ನಾನು ಕಲಿತಾನೆ ಆ ಲ್ಯಾಬ್ರೇಟರಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಅವ್ರ ಕಡೆ ಕರಿಗೌಡ್ರ ಕಡೆನೇ ನಾನು ಕೆಲಸನೂ ಮಾಡ್ತಾಯಿದ್ದೆ. ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಅವಾಗೇನೆ ಶುರುವಾಯಿತು. ನಾನು ಮಾಡಿ ಕೋರ್ಸ್ ಮುಗಿಸಿದ ತಕ್ಷಣವೇ ಈ ಗದಗ ಶಿಫ್ಟ್ ಆಗಬೇಕಾದ್ರೂ ಅದು ಕಾರಣ. ಲ್ಯಾಬ್ರೋಟರಿ ಎಸ್ಟಾಬ್ಲಿಷ್ಮೆಂಟ್ ಮಾಡೋಣ, ಅಲ್ಲಿ ನಮ್ಮ ಟೀಚರ್ ಹೆಂಗೆ ಲ್ಯಾಬ್ರೋಟರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಇಲ್ಲಿ ಟೀಚಿಂಗ್ ಹೆಂಗೆ ಹೋಗ್ತಾ ಇದ್ರು ಅದೇ ರೀತಿ ನಾನು ಮಾಡಲಿಕ್ಕೆ ಆಗ್ತದೆ ಅನ್ನೋದ್ರ ಮೇಲೆ ಗದಗ ಶಿಫ್ಟ್ ಆಗಿ ನಾವು ಬಂದು ಲ್ಯಾಬ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಕೆಲವು ವರ್ಷ ಅದನ್ನು ಇಲ್ಲಿ ನಡೆಸಿದ್ವಿ. ಅಷ್ಟೊತ್ತಿಗೆ ಈ ಡಾಕ್ಟರ್ ಪ್ರದೀಪ್ ಖೋನಾ ಅವರು ಲ್ಯಾಬ್ ಬಂದುಬಿಟ್ಟಿತ್ತು ಇಲ್ಲಿ. ಪ್ರದೀಪ್ ಖೋನಾ ಮತ್ತು ಅನಂತ್ ಶಿವಪುರ್ ಇವರೆಲ್ಲ ಗದಗಿನಿಂದ MBBS ಮಾಡ್ಲಿಕ್ಕೆ ಬಂದಿದ್ರು. ಇವರೆಲ್ಲ ನಮ್ಮ ಬ್ಯಾಚ್ನವರು PUC ಇಲ್ಲಿ JT ಕಾಲೇಜ್ನಲ್ಲಿ ಮಾಡಿದರು, ನಾವು ನರೇಗಲ್ ಕಾಲೇಜ್ನಲ್ಲಿ ಮಾಡಿದ್ವಿ. ಇವರೆಲ್ಲ ನಾವು ಫಸ್ಟ್ ಇಯರ್ BMS ಜಾಯ್ನ್ ಆಗಿದ್ವಿ, ಇವರೆಲ್ಲ MBBS ಜಾಯ್ನ್ ಆಗಿದ್ದರು. ನಮಗದು ಲಕ್ಕಿಲಿ ನಮಗದು ಮೆಡಿಕಲ್ ಕಾಲೇಜ್ನಲ್ಲಿ ಆ ಕೋರ್ಸ್ ಮಾಡೋಕ್ಕೆ ಅವಕಾಶ ಇದ್ದಾಗ ಅವರೆಲ್ಲ ನಮ್ಗೆ ಪರಿಚಿತರಾದವರು. ಅವ್ರು ಕೋರ್ಸ್ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು. ನಾವು ಇಲ್ಲಿ ಗದಗ್ಗೆ ಈ ಆಯುರ್ವೇದ ಕಾಲೇಜ್ ಬಂದು ಜಾಯ್ನ್ ಆಗುವಂಥ ವಾತಾವರಣ ಬಂತು. ಆಗ ಮೆಡಿಕಲ್ ಕಾಲೇಜಿನ 1 ವರ್ಷದ ಸಂಪೂರ್ಣ ಅನುಭವ, ಆ ವಾತಾವರಣ ನಮ್ಮ ಇನ್ಸ್ಟಿಟ್ಯೂಷನ್ಸನ್ನು ಆ ಮಟ್ಟದಲ್ಲಿ ಬೆಳೆಸಿದ್ರಂದೇ ಇವು ರಿಕಗ್ನೈಸ್ ಆಗ್ತಾವೆ ಅಥವಾ ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ ಅನ್ನುವಂಥ ಯೋಚನೆ ನನಗೆ ಯಾವಾಗಲೂ ಇರ್ತಾ ಇತ್ತು. ಒಳಗಿದ್ದುದರಿಂದ ಈ ಆಡಳಿತಾತ್ಮಕವಾಗಿ ಅದನ್ನು ನಾವು ಪ್ರಯೋಗ ಮಾಡ್ಕೊತಾನೆ ಇರಬೇಕು. ನಾವು ನಮ್ಮ ಟೀಚಿಂಗ್ ಆಗಲಿ, ಟೀಚಿಂಗ್ ಮೆಥಡಾಲಜಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಆಮೇಲೆ ಪ್ರಾಕ್ಟಿಕಲ್ಸ್ ಯಾವ ರೀತಿ ಅಪ್ರೋಚಸ್ ಮಾಡಬೇಕು, ನಮ್ಮೆಲ್ಲ ಗೆಳೆಯರು ಚರ್ಚೆ ಮಾಡ್ತಾ ಇನ್ನು ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಟೀಚರ್ಸ್ ನಮಗೇನು ಕಲಿಸ್ತಾ ಇದ್ದರು ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು ಅನ್ನುವಂಥ ಯೋಚನೆಯೊಂದಿಗೆ ಕೆಲಸ ಮಾಡುವಂಥ ಪ್ರವೃತ್ತಿ ಬಂದು ಸೌಡಿಯವರು ಈ ಎಲ್ಲ ಯೋಜನೆಗಳನ್ನ ಇಟ್ಕೊಂಡು ನಾವೇನಾರು ಹೊಸ ಇಂಥವೇನಾರು ಹೇಳಿದ ತಕ್ಷಣ ಆಗಲಿ ಮಾಡುವಂಥ ಪ್ರೋತ್ಸಾಹ ಕೊಡುವಂಥದ್ದು ಯಾವಾಗಲೂ ಸೌಡಿಯವರಿಗೆ ಇದ್ದೇ ಇತ್ತು. ಅವರು 14 ವರ್ಷ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡಿದರು. ಮತ್ತು ಇದು ಆಡಳಿತಾತ್ಮಕವಾಗಿ ರಿಕ್ರೂಟ್ಮೆಂಟ್ಸ್ ಎಲ್ಲ ಆದವು. ನಮ್ಮ ನಂತರ ಕನಿಷ್ಠ ನಾವು 16 ಮಂದಿ ಆಗಿ ಮುಂದೆ 8 ಜನ ಪ್ರೊಫೆಸರ್ಸನ್ನು ನಮ್ಮ ಬ್ಯಾಚ್ನಲ್ಲೇ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಲೆಕ್ಷನ್ ಆಗೋ ಬ್ಯಾಚ್ನಲ್ಲೇ ನಾವು ರೆಗ್ಯುಲರೈಸ್ ಮಾಡೋದು. ಅದು ಆಡಳಿತ ಮಂಡಳಿಯವ್ರು ನೋಡ್ರಪ್ಪ ನಿಮ್ಗೆ ಬೇಕಾದವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಡ್ರಿ, ಚಲೋ ಇದ್ದವ್ರನ್ನ ಮಾಡಿರಿ, ಅದು ಸಂಸ್ಥೆ ಬೆಳೆಸೋ ರೀತಿ ಮಾಡಿರಿ ಅಂತ ಸೌಡಿಯವ್ರಿಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಆಯ್ಕೆ ಮತ್ತು ಅದರದ್ದೆಲ್ಲ ಅಪ್ರೂವಲ್ಲು ಅವ್ರನ್ನೆಲ್ಲ ಮಾಡ್ಕೊಂಬರುವಂಥದ್ದು ಅಪ್ರೂವಲ್ಲು ಇವೆಲ್ಲ ಪ್ರೋಸೆಸ್ನಲ್ಲಿ ಓಡಾಡ್ತಾ ಇರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು ನಮಗೊಂದಿಷ್ಟು ಸೌಡಿಯವ್ರ ಜೊತೆಗೆ ಅದು ಹೆಚ್ಚಾಯಿತು. ಅವರು ಮೊದಲಿನ 4 ವರ್ಷ ತಾವೇನೇ ಮಾಡಿರ್ಬೋದು, 14 ವರ್ಷ ಪ್ರಿನ್ಸಿಪಾಲ್, 10 ವರ್ಷ ಅವ್ರ ಜೊತೆಗೇ ನಾನು ಸಹಭಾಗಿಯಾಗಿ ಕೆಲಸ ಮಾಡಿರೋದ್ರಿಂದ ಆಡಳಿತಾತ್ಮಕವಾಗಿ ನಮಗೆ ಹೆಚ್ಚು. ಅಂದರೆ 86ರಿಂದ 96ವರೆಗೆ ನೀವು ಪ್ರಾಚಾರ್ಯರಾಗುವರು. ನೀವು 96ಕ್ಕೆ ನಾನು ಪ್ರಿನ್ಸಿಪಾಲರಾದ್ರಿ. 86ರಿಂದ ಆಲ್ಮೋಸ್ಟ್ 96ನೇ ಇಸ್ವಿವರೆಗೂ ಸೌಡಿಯವರ ಮಾರ್ಗದರ್ಶನದಲ್ಲಿ ಅದರ ಆಡಳಿತಾತ್ಮಕ ತರಬೇತಿಯನ್ನು ತಗೊಂಡ್ರಿ. ಹೊಸ ಕನಸುಗಳನ್ನ ಅವ್ರ ಜೊತೆ ಹಂಚಿಕೊಳ್ತಾ ಹೋದ್ರಿ. ಹಳೆ ಬಿಲ್ಡಿಂಗ್ಲಿಂದ ಹೊಸ ಬಿಲ್ಡಿಂಗಿಗೆ ನೀವು ಶಿಫ್ಟ್ ಆದ್ರಿ. ಯಾವ ಸಂದರ್ಭದಲ್ಲಿ ಶಿಫ್ಟ್ ಆದ್ರಿ, ಅದಕ್ಕೆ ಹೆಂಗೆ ಯೋಜನೆ ಏನು ರೂಪಿಸಿ? ನೋಡಿ, ಅದೇ ಈಗ ಕಾಲೇಜ್ ಕನಸು ಅಂತ ಅನ್ನೋದು ಇರ್ತೈತಲ್ಲ, ಕಾಲೇಜನ್ನು ಕನಸು ಅಂತಂದು ಅದು ಮೆಡಿಕಲ್ ಕಾಲೇಜ್ ನೋಡಿದ ಮೇಲೆ ನಾವೊಂದು ಮನೆಯಲ್ಲಿ ಪ್ರಾರಂಭ ಅದು. ಮನೆ 60-40 ಸೈಟ್ನಲ್ಲಿರ್ತಕ್ಕಂಥ ಮನೆ ಅದು. ಅದಕ್ಕೆ ಇನ್ಸ್ಪೆಕ್ಷನ್ ಅಥಾರಿಟಿಗೆ ಬಂದವರು ಭಾಳ ಇಂಥದ್ರಲ್ಲಿ ಲಿಬರಲ್ ಆಗಿ ಇದ್ದುದರಿಂದ ಈ ಸಂದರ್ಭದಲ್ಲಿ ನಾನು ದಾಖಲಾಗಲೇಬೇಕು ಅನ್ನಿಸ್ತೈತಿ. ನೆನೆಸ್ಕೋಬೇಕು. ಡಾಕ್ಟರ್ KJ ಹಿರೇಮಠ ಅಂತೇಳಿ, ಡಾಕ್ಟರ್ KJ ಹಿರೇಮಠ ಬೆಳಗಾವಿ ಆಯುರ್ವೇದ ಕಾಲೇಜ್ ಪ್ರಿನ್ಸಿಪಾಲ್ರಿದ್ದರು. ಅವ್ರ ಜೊತೆಗೆ ಮುಂದೆ ನಾನು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು.
ಅವರು ಕೆ ಜಿ ಆರ್ ಮಠರು ಬೆಳಗಾವಿ ಪ್ರಿನ್ಸಿಪಾಲ್ರು, ಮತ್ತು ಎಸ್ ಜಿ ದೇಸಾಯಿ, ಸಂಗಣ್ಣ ದೇಸಾಯಿ ಅಂತೇಳಿ ಬೆಳಗಾವಿ ಇರೋದು. ನಾವು JNMC ಜೆ ಎನ್ ಎಮ್ ಸಿ ಪ್ರಿನ್ಸಿಪಾಲ್ರು ಇದ್ದು. ನಾನು ಅವಾಗ ಅಲ್ಲಿ ಪೆಥಾಲಜಿ ಪೆಥಾಲಜಿ ಕೋರ್ಸ್ ಮಾಡುವಾಗ ಅವರು ಪ್ರಿನ್ಸಿಪಾಲ್ರು ಇದ್ದರು. ಜೆ ಎನ್ ಎಮ್ ಸಿ ಪ್ರಿನ್ಸಿಪಾಲ್ರು ಇದ್ದುದರಿಂದ, ಮತ್ತು ಅಲ್ಲಿ ಈ ಇನ್ಸ್ಪೆಕ್ಷನ್ ಕಮಿಟಿಗೆ ಸಂಗಣ್ಣ ದೇಸಾಯಿ ಅವರು ಬಂದಿದ್ದರು, ಚೇರ್ಮನ್ ಕರ್ನಾಟಕ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಕಮಿಟಿಗೆ. ಕೆ ಜೆ ಹಿರೇಮಠರು, ಸಂಗಣ್ಣ ದೇಸಾಯಿ ಅವರು ಮತ್ತು ಕೆ ಜಿ ದೇಸಾಯಿ ಅಂತ ಹುಬ್ಬಳ್ಳಿ ಕಾಲೇಜ್ ಪ್ರಿನ್ಸಿಪಾಲ್ರು ಇದ್ದರು. ಅವ್ರು 3 ಜನ ಬಂದು ಅಫಿಲಿಯೇಷನ್ ಮಾಡಿ ಹೋಗಿದ್ದಾರೆ. ಅವರು ಇಂಥ ಲಿಮಿಟೆಡ್ ರಿಸೋರ್ಸಸ್ ಇಟ್ಟುಕೊಂಡು ಕಡಿಮೆ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಬರುವಂಥ ಒಳ್ಳೆ ಮನಸ್ಸಿನಿಂದ ದಾನ ಕೊಟ್ಟಿದ್ದಾರೆ. ಇದು ಸಂಸ್ಥೆ ಬೆಳೀಲಿ ಅನ್ನುವ ನ್ಯೂನ್ಯತೆಗಳ ನಡುವೆಯೂ ಅವರು ಪರ್ಮಿಷನ್ ಕೊಡಲಿಕ್ಕೆ ಭಾಳಷ್ಟು ಉದಾರ ಮನಸ್ಸಿನಿಂದ, ಮಾಡರ್ನ್ ಸೈನ್ಸ್ನವರು ಇದ್ದರೂ ಸಹಿತ ಆಯುರ್ವೇದ ಬೆಳೀಲಿ ಅನ್ನೋ ಹುಮ್ಮಸ್ಸಿನಿಂದ ಈ ಕಾಲೇಜನ್ನು ಸಂಗಣ್ಣ ದೇಸಾಯಿ ಅವರು ಮತ್ತು ಕೆ ಜಿ ಹಿರೇಮಠರು ಭಾಳ ಪ್ರಯತ್ನ ಮಾಡಿ ಕೊಟ್ಟದ್ದು ನಾವು ಸದಾ ಸ್ಮರಿಸ್ತಾ ಇರ್ತೀವಿ. ಇದನ್ನು ನಮ್ಮ ಸಿಲ್ವರ್ ಜೂಬ್ಲಿ ಸಂದರ್ಭದಲ್ಲಿ ಹೇಳಿದೆ ನಾನು, ಅವರ ನೆನಪು ಎಷ್ಟು ಮುಖ್ಯ ಅಂಥೇಳಿ. ಆ ಪ್ರಾರಂಭಕ್ಕೆ ಮಾಡಿದ್ರು. ಅಲ್ಲಿ ಒಂದು ಮನೆಯಲ್ಲಿ ಒಂದು ಅಡುಗೆ ಮನೆಯಲ್ಲಿ ಒಂದು ಕ್ಲಾಸು, ಹಾಲ್ನಲ್ಲಿ ಒಂದು ಕ್ಲಾಸು, ಬೆಡ್ರೂಮ್ನಲ್ಲಿ ಒಂದು ಕ್ಲಾಸ್, ಹಿಂಗೆ ಅದು ಇರ್ತಿತ್ತು. ಹುಡುಗರ ಸಂಖ್ಯೆನೂ ಕಡಿಮೆ, ಇಲ್ಲಿ 25 ವರ್ಷದ ಇಂಟೇಕು. ಅದೇನು 1-2-3 ವರ್ಷ ಮ್ಯಾನೇಜ್ ಆಯಿತು. ಇಷ್ಟರಲ್ಲೇ 87ಕ್ಕೆ ನನಗೊಂದು ಅವಕಾಶ ಸಿಕ್ತು. 87ರಲ್ಲಿ ಬನಾರಸ್ದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು, ಆಯುರ್ವೇದ ನ್ಯಾಷನಲ್ ಕಾನ್ಫರೆನ್ಸ್. ಆವಾಗ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸಂದರ್ಶಿಸುವಂಥ ಅವಕಾಶ ಸಿಕ್ತು. ಅಲ್ಲಿ ಆಯುರ್ವೇದ ಫ್ಯಾಕಲ್ಟಿ ನೋಡುವಂಥ ಅವಕಾಶ ಸಿಕ್ಕಿದ್ರಿಂದ ಅಲ್ಲಿ ಕಾನ್ಫರೆನ್ಸ್ ಅಟೆಂಡ್ ಆಗಿ 8 ದಿವಸ ನಾವು ಅಲ್ಲೆಲ್ಲ ಆ ಬನಾರಸ್ದ ವಾತಾವರಣ ನೋಡಿದ ಮೇಲೆ ನಾವು ಭಾಳ ಹಿಂದುಳಿದೀವಿ ಅನ್ನುವಂಥದ್ದು ಬೇಜಾರದ ಕೆಲಸ. ಇನ್ನೇನಾದರೂ ಮಾಡಿ ನಾವು ಶಿಫ್ಟ್ ಮಾಡಲೇಬೇಕು ಅನ್ನುವಂಥ ಯೋಚನೆ ಬಂದ ಮೇಲೆ ದಾನಪ್ಪನವರು ತಯಾರಾದ್ರು. ಅದಕ್ಕೆ ಆಯಿತು, ಎಲ್ಲರ ಜಾಗ ಹಿಡ್ರಿ, ನಾನು ಮತ್ತೆ ಇನ್ನೊಂದಿಷ್ಟು ಹೊಲ ಐತೆ ಅದನ್ನೆಲ್ಲ ಮಾರಿ ನಾನು ಅದನ್ನು ಏನು ಕೊಡೋದು ನಾನು ಕೊಡ್ತೀನಿ ಹಿಡ್ರಿ ಅಂತ ಪ್ರಯತ್ನ ಮಾಡಿ ನಮ್ಗೆ ಯಾವ ಅಂತ ಸೂಕ್ತವಾದ ಜಾಗ ಸಿಗಲಿಲ್ಲ. ಆವಾಗ ನಾವು ಪ್ರಯತ್ನ ಮಾಡಿ ನಂದೀಶ್ವರ ಸ್ವಾಮಿಗಳ ಮನವೊಲಿಸಿ ಮಗ್ಲಿಗಿರುವಂಥ ಜಾಗ ಏನಿದೆ ಶಿವಾನಂದ ಮಠದ ಬಾಜು ಒಂದು 8 ಎಕರೆ ಜಾಗ ಇತ್ತು. 8 ಎಕರೆ ಜಾಗೆಯನ್ನು ನಾವು ಹೊರಗೆಲ್ಲಿ ಹಿಡಿದ್ರು ಈ ಸೌಲಭ್ಯ ನಮಗಿದೆಲ್ಲ ಸಿಗೋದಿಲ್ಲ ಬುದ್ಧಿ, ಅದಕ್ಕೆ ನೀವೇ ಏನಾದರೂ ಮನಸ್ಸು ಮಾಡಿ ಈ ಜಮೀನನ್ನು ನೀವು ಕಾಲೇಜಿಗೆ ಕೊಟ್ಟರೆ ಕಾಲೇಜ್ ಕಟ್ಟಲು ಅನುಕೂಲ ಆಗ್ತೈತೆ ಅನ್ನುವಂಥ ಯೋಚನೆಯನ್ನು ದಾನಪ್ಪನವರು ಇಟ್ಕೊಂಡಾಗ ಸ್ವಲ್ಪ ಅವರು ನಂದೀಶ್ವರ ಸ್ವಾಮಿಗಳು ಹೊಸದಾಗಿ ಅದೇ ಪದಾಧಿಕಾರಿಗಳು 82ರೊಳಗೆ ಆಗಿದ್ದರು. ಈಗ ಮಠದ ಆಸ್ತಿ ಮತ್ತು ಸ್ವಾಮಿಗಳು ಬಂದ ತಕ್ಷಣ ಇಂಥದಕ್ಕೆ ಇದು ಕೊಟ್ಬಿಟ್ರೆ ನೋಡಪ್ಪ ಅಂತ ನನಗೆ ಬರಬಾರ್ದು ಅನ್ನುವಂಥ ಆತಂಕ ಭಾಳ ಇತ್ತು ಅವರಿಗೆ. ಆ ಆತಂಕ ಇದ್ರ ಪರಿಸ್ಥಿತಿ ತಾವೇ ಅಧ್ಯಕ್ಷರದೇರಿ ದಾನಪ್ಪನವ್ರು ಇಷ್ಟು ದಾನ ಕೊಟ್ರ ಒಂದು ಯೋಗ್ಯ ಕಟ್ಟಡದೊಳಗೆ ಇದು ಬರಲಿಲ್ಲ ಅಂತಂದ್ರೆ ಇದ್ರ ಬೆಳವಣಿಗೆ ಆಗೋದಿಲ್ಲ ರೀ ಬುದ್ಧಿ, ಇದೇನಾದರೂ ಮಾಡಬೇಕಂತ ಸೌಡಿಯವರು ನಾವು ದಾನಪ್ಪನವರು ಅದಕ್ಕೆ ಮನವೊಲಿಸಿದ ಮೇಲೆ ಮುಂದೆ ಒಪ್ಪಿಕೊಂಡ್ರು. ನಾನಿನ್ನು ಬರೆದು ಕೊಡೋದು ಆಗೋದು, ನಾನು ಬರೆದು ಕೊಟ್ಟರೆ ಈಗ ಕೆಲವು ಭಕ್ತರು ಹಿಂಗೂ ಇರ್ತಾರೆ, ಯಾರು ಅದನ್ನು ಸರಿಯಾದ ರೀತಿಯೊಳಗೆ ವಿಚಾರ ಮಾಡ್ತಾರೆ, ಅವ್ರು ಸರಿ ಇಲ್ಲ ಅಂದ್ರೆ ಸ್ವಾಮಿಗಳಿಂದ ಬಂದದ್ದು ಕೊಟ್ಬಿಟ್ರಲ್ಲ ಅಂತನ್ನುವಂಥದ್ದು ಬರಬಾರ್ದು ನನಗಂತಂದು ಇದು ಮಾಡಿ ನಾವು ಅವಾಗೆಲ್ಲ ಒಂದಿಟ್ಟು ಟೆಕ್ನಿಕಲಿ ವಿಚಾರ ಮಾಡಿಕೊಂಡು ಅದನ್ನು ಜಗದೂರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯಿಂದ ಅಕ್ವಿಜೇಷನ್ ಮಾಡಿದ್ವಿ. 8 ಎಕರೆ ಜಾಗೆಯನ್ನು 8 ಎಕರೆ ಜಾಗೆಯನ್ನು ಅಕ್ವಿಜೇಷನ್ ಮಾಡಿಕೊಂಡಾಗ ಅದು ಸರ್ಕಾರಿ ನಿಯಮಾವಳಿ ಪ್ರಕಾರ ಈ 4161 ಆಗಿ ಅದು ಭೂಸ್ವಾಧೀನದ ಕಾಯ್ದೆ ಮೂಲಕ ಸಂಸ್ಥೆಗೆ ಅದು ಬಂದದ್ರಿಂದ ಅದು ಯಾರ್ದು ಅದು ತಕರಾರನೇ ಬರಲಿಲ್ಲ. ಅದು ನಂದೀಶ್ವರ ಮಹಾಸ್ವಾಮಿಗಳು ಅದಕ್ಕೆ ಫಲಾಪೇಕ್ಷೆ ಅಂತ ನಮ್ದೇನಿಲ್ಲೇ ಇಲ್ಲ, ಅದಕ್ಕೆ ಮಠಕ್ಕೆ ಸಂಸ್ಥೆ ನಡೀಲಿ ಅದು ಬೆಳೀಲಿ ಅನ್ನುವ ಉದಾರ ಮನಸ್ಸಿನಿಂದ ಒಂದು ಕನ್ಸೆಂಟ್ ಅಕ್ವಿಜೇಷನ್ ಮೂಲಕವಾಗಿ ಆ ಜಾಗ ಬಂತು. ಆ ಜಾಗ ಬಂದ ಮೇಲೆ ಮತ್ತು ಕಟ್ಟಬೇಕಲ್ಲ ಅಂತನ್ನುವಂಥದ್ದು, ಇದು ಭಾಳ ಸಣ್ಣ ಜಾಗೆ, ನಾವು ಆದಷ್ಟು ಇದಕ್ಕೆ ಹೊಸ ಬಿಲ್ಡಿಂಗ್ ನಾವು ಮಾಡಬೇಕು ಅಂತನ್ನುವಂಥ ಬದ್ಧತೆ ಆಡಳಿತ ಮಂಡಳಿ ತೋರಿಸಿದ್ರಿಂದ ಲಕ್ಕಿಲಿ ನಾವು ಗ್ರ್ಯಾಂಟ್ ಇಲ್ಲಿ ಚೆಕ್ ಸಿಸ್ಟಮ್ ಆಯ್ತಲ್ಲ, ಚೆಕ್ ಸಿಸ್ಟಮ್ ಆದಂಥ ಸಂದರ್ಭದಲ್ಲಿ ಒಂದು 2 ವರ್ಷದ ಗ್ರ್ಯಾಂಟ್ 2 ವರ್ಷದ ಗ್ರ್ಯಾಂಟ್ ನಮ್ಗೆ ಎಟ್ ಎ ಟೈಮ್ ಒಂದು 9 ಲಕ್ಷ ರೂಪಾಯಿ ನೌಕರದಾರ ಸ್ಯಾಲ್ರಿ
ಗ್ರ್ಯಾಂಟ್ ರೂಪದಲ್ಲಿ ಬಂದುಬಿಡ್ತು. ಚೆಕ್ ಸಿಸ್ಟಮ್ ಆದದ್ದು ಆತು, ಅರಿಯರ್ಸ್ ಬಂತು ಅದು 2 ವರ್ಷದ್ದು ಎಟ್ ಎ ಟೈಮ್ 9 ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ. 9 ಲಕ್ಷ ಅಂದರೆ ನಮಗೊಂದು ಕನ್ಸಾಲಿಡೇಟ್ ಸ್ಯಾಲ್ರಿ ಕೊಟ್ಬಿಟ್ಟಿದ್ರು. ಅದು ಅರಿಯರ್ಸ್ ನಮಗೆ ಕೊಡಬೇಕಾಗಿತ್ತು. ಅದನ್ನು ಕೊಡಬೇಕಾದಂತ ಅವಾಗ ಸೌಡಿಯವರೆಲ್ಲರದು ಮನವೊಲಿಸಿ, ಇದು ರೊಕ್ಕ ಹಾಗೆ ಇರಲಿ, ಬಿಲ್ಡಿಂಗ್ ಚಾಲೂ ಮಾಡೋಣ, ಈ ಅಮೌಂಟ್ ಅದಕ್ಕೆ ಯುಟಿಲೈಸ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟೋಣ ಅಂತ. ಇನ್ಯಾರು ನೀವು ಕೇಳಕ್ಕೆ ಮನ್ಸು ಮಾಡಬೇಡ್ರಿ, ನಿಮಗೆ ಬರೋ ಹಣ ಆದರೆ ನೀವೆಲ್ಲರೂ ಇದಕ್ಕೊಂದಿಷ್ಟು ದೊಡ್ಡ ಮನ್ಸು ಮಾಡಿ ಇದನ್ನ ಬಿಟ್ಟರೆ ಬಿಲ್ಡಿಂಗ್ ನಾವು ಇದನ್ನ ಬಳಸ್ಕೊಳ್ಬೋದು ಅಂತನ್ನುವಂಥ ಯೋಚನೆ ಇಟ್ಟರು. ನಮಗೂ ಎಲ್ಲ ಮತ್ತು ಆ ಸಣ್ಣ ಬಿಲ್ಡಿಂಗ್ನೊಳಗಿದ್ರೆ ನಮ್ಗೆ ಭವಿಷ್ಯ ಇಲ್ಲ ಅಂತ ಇದು ಇರ್ತಿತ್ತು. ಅದು ಮುಂದಿನ ಎಲ್ಲ ಬೆಳವಣಿಗೆ ಅನುಕೂಲ ಆಗ್ತಂತ ಎಲ್ಲರೂ ಉದಾರ ಮನಸ್ಸಿನಿಂದ ಒಪ್ಪಿಕೊಂಡು ಅದೊಂದು 9 ಲಕ್ಷ ರೂಪಾಯಿ ನಾವು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನು, ಇನ್ನು 2 ವರ್ಷದ ಗ್ರ್ಯಾಂಟು ಒಂದು 5 ಲಕ್ಷ ರೂಪಾಯಿ ಒಂದಿಷ್ಟು ಅರಿಯರ್ಸ್ ನಮ್ಮ ಮೇಂಟೆನೆನ್ಸ್ ಗ್ರ್ಯಾಂಟ್ ಇದ್ದದ್ದು ಅದೆರಡೂ ಬಂದದ್ದು ನೋಡಿಕೊಂಡು ನಮ್ಮ ಈಗ ಕಾರ್ಯದರ್ಶಿಗಳಿದ್ದಾರೆ BS ಪಾಟೀಲ್ರಂತೆ, ಅವರು ಹಾಗೆ ಸದಾಶಿವಗೌಡರಂತೆ ನಮ್ಮ ಆಡಳಿತ ಮಂಡಳಿ ಸದಸ್ಯರು, ವಿದ್ಯಾವರ್ಧಕ ಸಂಸ್ಥೆ ಸದಸ್ಯರಂದ್ರೆ ಅವ್ರ ಮಗ, ಅವರು ಅದೇ ತಾನೇ BE ಮುಗಿಸಿದ್ರು, ಸಿವಿಲ್ ಮಾಡಿದ್ರು. ಅವ್ರಿಗೆ ಹೊಸ ಉರುಪು, ಮಠದ ಭಕ್ತರು, ಮಠದ ಎಲ್ಲ ಚಟುವಟಿಕೆಗಳಿಗೂ ಕ್ರಿಯಾಶೀಲವಾಗಿ ಭಾಗವಹಿಸೋರು. ಇಂಥದ್ದು ಬಿಲ್ಡಿಂಗ್ ಕಟ್ಟಬೇಕು ನೋಡ್ರಿ ಅಂತಂದ್ರೊಳಗೆ ಅವರು ಭಾಳ ಚಲೋ ಮಾಡೋಣ ಅಂಥೇಳಿ ಅವರು ನಾವು ಕೂತ್ಕೊಂಡು ಕೆಲವು ಯೋಜನೆ ಬಿಲ್ಡಿಂಗ್ಗಳನ್ನು ನೋಡಿ ಬಂದು ಪ್ಲ್ಯಾನ್ ಮಾಡಿ, ಅವರು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರ್ದು ಅಲ್ಲಿಂದ ಪಾಸ್ಔಟ್ ಆದವರು. ನಮ್ಮ ಕಾಲೇಜ್ ಬಿಲ್ಡಿಂಗ್ ಭಾಳ ಚಲೋ ಐತ್ರಿ, ಅದನ್ನು ನೋಡಿ ಬರೋದು, ಅದು ಮನ್ಸಿಗೆ ಬಂದ್ರೆ ಮಾಡೋಕೆ ಬರ್ತೈತೆ ಅಂತೇಳಿ ಅದೊಂದು ಶೇಪ್ ಬಿಲ್ಡಿಂಗ್. ಅದು ಈ ರೀತಿ ಯಾವ ಇಷ್ಟು ದೊಡ್ಡ ಬಿಲ್ಡಿಂಗ್ಗಳು ಗದಗಿನಲ್ಲಿ ಅವಾಗ ಯಾವುದೂ ಇರಲೇ ಇಲ್ಲ. ಅದನ್ನು ಕಟ್ಟಬೇಕಾದ್ರೂ ಭಾಳ ಶ್ರಮವಹಿಸಿ ಮಾಡಬೇಕಾಯ್ತು ಅದನ್ನು. ಆದರೆ ಅದನ್ನು ಪ್ಲ್ಯಾನ್ ಮಾಡಿದ್ರು ಅವರು. ಪ್ಲ್ಯಾನ್ ಮಾಡಿ ಆಗಿನ ನಮ್ಮ ಚೇರ್ಮನ್ SB ಸಂಸ್ಥೆಯವರು ಅಷ್ಟೊತ್ತಿಗೆ ದಾನಪ್ಪನವರು ತೀರು ಹೋದ್ಮೇಲೆ ಅವರ ಜಾಗೆಯಲ್ಲಿ SB ಸಂಸ್ಥೆಯವ್ರನ್ನ ಸ್ವಾಮೀಜಿಯವರು ಮತ್ತು ನಾವೆಲ್ಲ ವಿನಂತಿ ಮಾಡ್ಕೊಂಡು, ಇವರೆಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂಸ್ಥೆಯವರು ರೋಣದಲ್ಲಿ ಕೆಲಸ ಮಾಡ್ತಿದ್ರು. ನಾನೇದಿರೆಲ್ಲ ಬ್ಯುಸಿ ಇರ್ತೀನಿ, ನನಗೇನು ಇದಾಗಿಲ್ಲಪ್ಪ ಅಂತಂದ್ರು. ಅವ್ರು ಭಾಳ ಅದರಿಂದ ಹಿಂಜರಿತಾ ಇತ್ತು ಅವ್ರಿಗೆ. ಅದರ ಸಂಸ್ಥೆಯ ಅಭಿವೃದ್ಧಿ ದೃಷ್ಟಿಯಿಂದ ಒಬ್ಬ ಆಡಳಿತಾತ್ಮಕ ಸಲಹೆಗಳನ್ನು ಕೊಡಲಿಕ್ಕೆ ಮತ್ತೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನೆಲ್ಲ ಚಲೋ ಸ್ಥಾನಮಾನದಲ್ಲಿದ್ದವ್ರು ಅನುಕೂಲ ಆಗ್ತಾರೆ ಬರ್ರಿ ಅಂತ ನಾವೆಲ್ಲ ವಿನಂತಿ ಮಾಡ್ಕೊಂಡ್ಮೇಲೆ ಅವ್ರು ಬರ್ತಿದ್ರು. ನಾವು ಏನಾದರೂ ಅಂತ ಆಡಳಿತಾತ್ಮಕ ಕೆಲಸ ಇದ್ರೆ ಹೇಳ್ರಿ, ಇಲ್ಲಾಂದ್ರೆ ನಾವು ಅದರೊಳಗೇನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಆಗೋದಿಲ್ಲ, ನೀವು ಎಂಪ್ಲಾಯೀಸೇ ಇದ್ರ ಜವಾಬ್ದಾರಿ ತೊಗೊಂಡು ಮಾಡಬೇಕು ಅಂತ ನಮಗೆಲ್ಲ ಸೌಡಿಯವರಿಗೆ ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದರಿಂದ ಆ ಆಧಾರದ ಮೇಲೆ ಅದು ಕೆಲಸ ಹಾಕ್ಕೊಂತ ಬಂದು ಆ ಕಟ್ಟಡವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅವರು ಇಂಜಿನಿಯರ್ ಇದ್ದುದರಿಂದ ಅವರು ಸಲಹೆ ಸೂಚನೆಗಳನ್ನು ಕೊಟ್ಟರು. ಈ BS ಪಾಟೀಲ್ರಿಗೆ ಮಾರ್ಗದರ್ಶನ ಮಾಡಿ ಈ ಪ್ಲ್ಯಾನ್ಸ್ ಎಲ್ಲ ಅಲ್ಲಿದೆಲ್ಲ ತೊಗೊಂಡು ಬಂದ್ವಿ. ಅದು ಹೊಸ ಮಾಡೆಲ್ ಇದು ಕಾಣಬೇಕು ಅನ್ನೋದಷ್ಟು ಮಾಡ್ಕೊಂಡು BS ಪಾಟೀಲ್ರು ಒಂದು ಭಾಳ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡಿ ಇದ್ರ ಒಂದು ವಿಂಗ್ ಪ್ರಾರಂಭ ಮಾಡಿರಿ ಅಂತ ಸಂಸ್ಥೆಯವರು ಅಭಿಪ್ರಾಯ ಪಟ್ಟಿದ್ರು. ಅವಾಗ ಈಗ ಇರುವಂಥ ರೊಕ್ಕ ಏನೈತಿ ಇದ್ರ ಮೇಲೆ ಒಂದು ಬೇಸಿಕ್ ಫೌಂಡೇಶನ್ನು ಒಂದು ವಿಂಗ್ ಮಾಡಿರಿ, ಅದರೊಳಗೆ 4-5 ರೂಮ್ ಅಕ್ಕ ಅಷ್ಟೇ ಅಂತಂದರು. ಅವರು ಈಗ ಒಂದೇ ಈ ಫೌಂಡೇಶನ್ ಒಂದೇ ಹಾಕಿದ್ರೆ ನಡೆಯಲ್ರಿ, ಬಿಲ್ಡಿಂಗ್ ಯಾವಾಗಾರು ಕಟ್ಟೋಣಂತ ಆದ್ರೆ ಪ್ಲ್ಯಾನ್ ಮಾತ್ರ ಎಲ್ಲ ಎಕ್ಸಿಕ್ಯೂಟ್ ಮಾಡೇ ಬಿಡೋಣ ಅಂತ ಇರುವಂಥ ರೊಕ್ಕದೊಳಗೆ ನಾವು ಮೊದಲು ಫೌಂಡೇಶನ್ ಹಾಕಿಬಿಡೋಣ ಅಂತ ಅವರು BS ಪಾಟೀಲ್ರು ಒಂದು ಧೈರ್ಯ ಮಾಡಿ ಅದನ್ನು ಫೌಂಡೇಶನ್ ಹಾಕಿಬಿಟ್ರು. ಅವಾಗ ಇನ್ನೂ ರೊಕ್ಕದ ಉಪಲಬ್ಧತೆ ಅಷ್ಟಿದ್ದಿಲ್ಲ. ಇನ್ನು ಎಂಪ್ಲಾಯೀಸ್ ಮನವೊಲಿಸಿದ ನಂತರ ಆಮೇಲೆ ಫೌಂಡೇಶನ್ ಯಾವಾಗ ಬಿತ್ತು, ಎಂಪ್ಲಾಯೀಸ್ಗಳನ್ನು ಮನವೊಲಿಸಿದ್ರು. ಆಮೇಲೆ ನಮ್ಮ ರಿಕ್ರೂಟ್ಮೆಂಟ್ ಆದವು. ಅವಾಗ ರಿಕ್ರೂಟ್ಮೆಂಟ್ ಬಂದವೆಲ್ಲ ಅವಾಗ ಒಂದಿಟ್ಟೆಲ್ಲ ಬಿಲ್ಡಿಂಗ್ ಫಂಡ್ ಈ ಹೊಸದಾಗಿ ಬರುವಂಥ ಇವರಿಗೆಲ್ಲ ಉದಾರ ಮನಸ್ಸಿನಿಂದ ಅವರೆಲ್ಲ ಬರುವಂಥವ್ರು ಉದಾರ ಮನಸ್ಸಿನಿಂದ ಅದನ್ನು ಅವ್ರ ಫ್ಯಾಮಿಲೀಸ್ ಎಲ್ಲ ಅದಕ್ಕೆ ಡೊನೇಟ್ ಮಾಡಿದ್ರು. ಬೇರೆ ಬೇರೆ ಈ ಡೆವಲಪ್ಮೆಂಟ್ ಆಗಿದ್ದು ಎಷ್ಟನೇ ಇಸ್ವಿಗೆ ಸರ್? 87ರಿಂದ 88. 87ಕ್ಕೆ ಸ್ಟಾರ್ಟ್ ಮಾಡಿದ್ವಿ. 88ಕ್ಕೆ ಫಸ್ಟ್ ಫ್ಲೋರು ಮುಗಿಸಿದ್ವಿ. ಅದನ್ನು ಒಂದು ಸಣ್ಣ ಪ್ರಮಾಣದ ಕಟ್ಟಡದಲ್ಲಿ 60-40 ಮನೆಯಲ್ಲಿ ನಡೆದಿರುವಂಥ ಕಾಲೇಜು, ನೀವು ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳನ್ನು ನೋಡಿ ಬಂದಮೇಲೆ ಇದು ಕಾಲೇಜ್ ಅಂದರೆ ಹಿಂಗೆ ಇರಬಾರ್ದು, ಇದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ಇರಬೇಕಂತ ಅನಿಸಿ ನೀವು ನಂದೀಶ್ವರ ಸ್ವಾಮಿಗಳನ್ನ ಮನವೊಲಿಸಿ ಈ ಶಿವಾನಂದ ಮಠದ ಪಕ್ಕದಲ್ಲಿರುವಂಥ ಲ್ಯಾಂಡನ್ನು ತೊಗೊಂಡ್ರಿ. ನೀವೆಲ್ಲ ನಿಮ್ಮ ಬಂದ ಅರಿಯರ್ಸನ್ನು ತೊಗೊಂಡು ಕಾಲೇಜ್ ಕಟ್ಟಡವನ್ನು ಕಟ್ಟಬೇಕಂಥೇಳಿ BS ಪಾಟೀಲ್ರು, ನೀವು ಸಂಸ್ಥೆಯವರು ಪ್ಲ್ಯಾನ್ ಮಾಡಿ ಸೌಡಿಯವರು ಮಾರ್ಗದರ್ಶನದಲ್ಲಿ ಕಟ್ಟಡವನ್ನು ಸ್ಟಾರ್ಟ್ ಮಾಡಿದ್ರಿ. ಇದು
ನಿಮ್ಮ ಸಂಸ್ಥೆಯ ಬೆಳವಣಿಗೆ, ವೈಯಕ್ತಿಕವಾಗಿ ವೃತ್ತಿಯಲ್ಲಿ ವೈದ್ಯರಾದ ನೀವು ಅಕಾಡೆಮಿಷಿಯನ್ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಲಿಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾನು ಕರಿತೀನಿ. ಅದು ಹೇಗೆ ಮುಂದೆ ಬೆಳವಣಿಗೆ ಆಯಿತು, ಹೇಗೆ ನೀವು ಅದಕ್ಕೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡ್ರಿ?